ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಲಯವಿಲ್ಲದ ಜೀವಿತ ಇದೆಯಾ ಎಂಬ ಅಂಶವನ್ನು ನಿನ್ನೆ ಮಾತನಾಡಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಮಾತನಾಡೋದಕ್ಕೆ ತಂದೆಯಾದ ದೇವರು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಒಂದು ಅವಕಾಶವನ್ನು ಈ ಗ್ರಾಮದಲ್ಲಿ ಇದ್ದಂಥ ಆತ್ಮೀಯರೆಲ್ಲರೂ ಕೂಡ ಸದ್ವಿನಿಯೋಗ ಮಾಡಿಕೊಂಡಿದ್ದೀರಾ. ಇದು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾದಂಥ ಅಂಶವು. ಲಯವಿಲ್ಲದ ಜೀವಿತ ಇದೆಯಾ ನೋಡುವಾಗ ಲಯವಾಗುವಂಥದ್ದು ನೋಡ್ತಾ ಇದ್ದೀವಿ. ಅಂದರೆ ನಾಶವಾದಂಥ ಇತಿಹಾಸಗಳನ್ನು ನೋಡ್ತಾ ಇದ್ದೀವಿ. ಎಲ್ಲರ ಇತಿಹಾಸ ಲಯವಾಗಿದೆ, ಏನು ಉಳ್ಕೊಂಡಿಲ್ಲ, ಪುಸ್ತಕದಲ್ಲಿ ಮಾತ್ರ ಬರೆಯಲ್ಪಟ್ಟಿವೆ. ಕೆಲವರ ಇತಿಹಾಸ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಪುಸ್ತಕದಲ್ಲಿದೆ. ಅವರ ಕೋಟೆಗಳು, ಅವರ ಮನೆಗಳು, ಅರಮನೆಗಳು ಎಲ್ಲ ಕೂಡ ನಾಶವಾಗಿವೆ, ಮಣ್ಣಪಾಲಾಗಿವೆ, ಏನೂ ಇಲ್ಲ. ನಿನ್ನೆ ದಿನದಂದು ನೋಡಿದ್ದೇವೆ ಪ್ರಿಯರಾದ ದೇವ್ರ ಮಕ್ಕಳಿರ, ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ದಾವೀದನದು ಆಗಿರ್ಬೋದು, ಸೊಲೊಮೋನನದು ಆಗಿರ್ಬೋದು, ಇನ್ನು ಕೆಲವರು ಅರಸರದು ಆಗಿರ್ಬೋದು. ಈ ಸಮಾಜದಲ್ಲಿ ಉನ್ನತವಾಗಿ ಕಂಡಾಗಲೂ ಅವರಿಲ್ಲ. ಅದೇ ಪ್ರಕಾರ ಅವರು ನಿರ್ಮಾಣ ಮಾಡಿರುವಂಥ ಭವನಗಳು ಇಲ್ಲಾಂದರೆ ಮಂದಿರಗಳು ಯಾವುದೂ ಇಲ್ಲ. ಏನಾಗಿದೆ ಅಂತ ನೋಡುವಾಗ ಎಲ್ಲ ಲಯವಾಗಿದೆ, ಎಲ್ಲ ಮಣ್ಣಪಾಲಾಗಿದೆ. ಹೋಗಲಿ ಮನುಷ್ಯರು ಯಾರಾದರೂ ಇದ್ದಾರಂತ ನೋಡುವಾಗ ಅವರೂ ಇಲ್ಲ. ಹೋಗಲಿ ಈಗಿನ ಕಾಲದಲ್ಲಿ ಯಾರಾದರೂ ಉಳಿತಾರಾ ಅಂತ ನೋಡುವಾಗ ನಾವು ಕೂಡ ಉಳಿಯಲ್ಲ, ನಾವು ಕೂಡ ಹೋಗ್ತೀವಿ. ಯಾರೇ ಆಗಿರ್ಬೋದು, ಸಾಮಾನ್ಯರ ಮೊದಲುಗೊಂಡು ವಿಜ್ಞಾನಿಗಳವರೆಗೆ ಎಲ್ಲರೂ ಕೂಡ ಹೋಗುವಂಥದ್ದೇ. ಭಕ್ತರು ಕೂಡ ಹೋಗುವಂಥದ್ದು. ಪ್ರಿಯರ ದೇವ್ರ ಮಕ್ಕಳಿರ ಈ ಲೋಕ ಬಿಟ್ಟು ಹೋಗುವಂಥದ್ದು. ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರನ್ನೂ ಪರಿಶೋಧನೆ ಮಾಡುವಾಗ ಒಬ್ಬರ ನಂತರ ಒಬ್ಬರು ಹೋಗುವಂಥದ್ದೇ. ಅದಕ್ಕೆ ನಿನ್ನೆ ಪ್ರಸಂಗಿ ಗ್ರಂಥದಲ್ಲಿ ಒಂದು ಮಾತನ್ನು ನೋಡಿದ್ದೇವೆ. ಅದು ನೋಡಿಕೊಂಡು ಮತ್ತೆ ಮುಂದೆ ನಾವು ವಾಕ್ಯದಲ್ಲಿ ಹೋಗೋಣ. ಪ್ರಸಂಗಿ ಗ್ರಂಥ 1ನೇ ಅಧ್ಯಾಯ, ಪ್ರಸಂಗಿ ಗ್ರಂಥ 1ನೇ ಅಧ್ಯಾಯ 1ನೇ ವಚನ 2ನೇ ವಚನ, 2ನೇ ವಚನ ಓದಿ. 2ನೇ ವಚನ, ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಮನುಷ್ಯನು ಈ ಲೋಕದಲ್ಲಿ ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ಏನು ಲಾಭ? ಒಂದು ತಲಾಂತರವು ಗತಿಸುವುದು, ಇನ್ನೊಂದು ತಲಾಂತರವು ಬರುವುದು. ಒಂದು ತಲಾಂತರವು ಗತಿಸುವುದು, ಇನ್ನೊಂದು ತಲಾಂತರ ಬರುವುದು. ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಚಿಕ್ಕವ್ರು ಹೇಳಿಲ್ಲ ಇದು. ಯಾರೋ ರಸ್ತೆಯಲ್ಲಿ ಅಂದರೆ ಕೆಲವರು ಹುಚ್ಚರಿರ್ತಾರಲ್ಲ, ಹುಚ್ಚರು ಮನೆ ಮಠ ಬಿಟ್ಟು ಹೆಂಡತಿ ಮಕ್ಕಳನ್ನು ಬಿಟ್ಟು ತಿರುಗುತ್ತಾ ಇರ್ತಾರೆ. ಯಾಕೆಂದರೆ ಅವ್ರ ಜೀವನದಲ್ಲಿ ಅನೇಕ ಮಾನಸಿಕವಾದಂಥ ವೇದನೆಗಳಿಂದ ಇದು ಬೇಡ, ಈ ಲೋಕ ಬೇಡ, ನನಗೆ ಎಲ್ಲಿಗೋ ಹೋಗೋಣ ಅಂತೇಳಿ ಮತಿ ಇಲ್ಲದೆ ಹುಚ್ಚುಚ್ಚಾಗಿ ಅಲಿತಾ ಇರ್ತಾರೆ. ಅವ್ರು ಹೇಳಿದ್ದಲ್ಲ, ಅಂಥವ್ರು ಹೇಳಿದ್ದಲ್ಲ. ದೇಶವನ್ನು ಆಳುವಂಥ ಒಬ್ಬ ಅರಸರು, ಎರಡನೇದಾಗಿ ದೊಡ್ಡ ಕೋಟ್ಯಾಧೀಶ್ವರನು, ದೊಡ್ಡ ಐಶ್ವರ್ಯವಂತನು, ಮೂರನೇದಾಗಿ ಜ್ಞಾನಿ. ಯಾವ ಜ್ಞಾನಿ ಅಂತ ನೋಡುವಾಗ ದೇವರ ವಿಷಯದಲ್ಲೇ ಆಗಿರ್ಬೋದು, ಲೋಕದ ವಿಷಯದಲ್ಲಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಆ ಮನುಷ್ಯ ಜ್ಞಾನಿ, ಉನ್ನತವಾದಂಥ ಜ್ಞಾನಿ. ಆತನ ಮೂಲಕ ಎಷ್ಟೋ ಮಂದಿ ವಿಜ್ಞಾನಿಗಳು ಕೆಲವು ಪದಗಳನ್ನು ಬಳಸಿಕೊಂಡಿದ್ದಾರೆ. ಅಂಥ ಮಹಾಜ್ಞಾನಿ ಒಂದು ಕಾಲದಲ್ಲಿ ಹೇಳುವಂಥ ಮಾತೇನಂತ ನೋಡುವಾಗ ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಏನೂ ಇಲ್ಲ ಈ ಲೋಕದಲ್ಲಿ, ಎಲ್ಲ ಕೂಡ ಗತಿಸಿ ಹೋಗುತ್ತೆ, ಎಲ್ಲ ಲಯವಾಗುತ್ತೆ, ಎಲ್ಲ ನಾಶವಾಗುತ್ತೆ. ಅದಕ್ಕೆ ಯೇಸು ಪ್ರಭು ಕೂಡ ಹೇಳಿರುವಂಥ ಮಾತೇನಂತ ನೋಡುವಾಗ ಈ ಲೋಕದಲ್ಲಿ ಎಲ್ಲ ಕೂಡ ಸಂಪಾದನೆ ಮಾಡಿಕೊಂಡ್ರು ನಿನ್ನ ಪ್ರಾಣ ನಷ್ಟಪಟ್ಟರು ನಿನಗೇನು ಪ್ರಯೋಜನ?
ನಿನಗೇನು ಉಪಯೋಗ ಏನಿದೆ? ಏನಿಲ್ಲ. ಆದರೆ ಒಂದು ಪ್ರಾಮುಖ್ಯವಾದಂಥದ್ದು ಒಂದು ಜೀವಿತವನ್ನು ಇದೆ, ಅದು ತೋರಿಸ್ತೀನಿ ನಾನು. ಲಯವಿಲ್ಲದ ಜೀವಿತ ಇದೆ, ಅದನ್ನು ತೋರಿಸ್ತೀನಿ. ಅದಕ್ಕೆ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಮಾನವ ಆಕಾರವನ್ನು ಧರಿಸಿಕೊಂಡು ಬಂದದ್ದು. ಕ್ರೈಸ್ತ ಪೂರ್ವದಲ್ಲಿ ಇದ್ದಂಥ ಭಕ್ತರಿದ್ದಾರೆ. ಆ ಭಕ್ತರ ವಿಷಯದಲ್ಲಿ ನೋಡುವಾಗ ಒಬ್ಬ ಅಬ್ರಹಾಮನಾಗಿರ್ಬೋದು, ಅದಕ್ಕಿಂತ ಮುಂಚಿತವಾಗಿ ನೋಹಾನನಾಗಿರ್ಬೋದು, ಆನೋಕನು, ಹೆಬೇಲನು, ಆನಂತರ ಬರುವಂಥ ಭಕ್ತರು, ಇವರೆಲ್ಲರೂ ಎಲ್ಲಿಗೋಗಿದ್ದಾರೆ ಅಂತ ನೋಡುವಾಗ ಏನ್ರಿ, ಈ ಲೋಕ ಬಿಟ್ಟು ಹೋಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ ಅಂತ ನೋಡುವಾಗ ಅಬ್ರಹಾಮನ ವಿಷಯವನ್ನು ಒಂದು ಮಾತನ್ನು ನೋಡೋಣ. ಆದಿಕಾಂಡ 25ನೇ ಅಧ್ಯಾಯ 7ನೇ ವಚನ 8ನೇ ವಚನವನ್ನು ಗಮನಿಸಿರಿ. ಆದಿಕಾಂಡ 25ನೇ ಅಧ್ಯಾಯ 7ನೇ ವಚನ 8ನೇ ವಚನವನ್ನು. ಅಬ್ರಹಾಮನು ಎಷ್ಟು ವರ್ಷ? ಅಬ್ರಹಾಮನು 175 ವರ್ಷ ಬದುಕಿದನು. ಅವನು ಪೂರ್ಣ ಆಯುಷ್ಯದಿಂದ ದಿನ ತುಂಬಿದ ಮುದುಕನಾಗಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಪಿತೃಗಳ ಬಳಿಗೆ ಸೇರಿದನು ಅಂದರೆ ಪ್ರಾಣ ಬಿಟ್ಟು ಪಿತೃಗಳ ಬಳಿಗೆ ಸೇರಿದ್ದಾನಂತೆ. ಪ್ರಾಣ ಬಿಟ್ಟ ಮೇಲೆ ಏನಿದೆ ಇಲ್ಲಿ? ಇವಾಗ 500 ಸೇವಕರು ಒಂದು ಮಾತು ಹೇಳಿದ್ರು, ಸತ್ತ ಮೇಲೆ ದೇಹ ಮಣ್ಣುಪಾಲು ಮಾಡ್ತಾರೆ. ಸತ್ತ ಮೇಲೆ ದೇಹ ಮಣ್ಣುಪಾಲು, ಸಮಾಧಿ ಮಾಡುವಂಥದ್ದು. ಸಮಾಧಿ ಮಾಡಿದ ಮೇಲೆ ಏನಿದೆ? ಸಮಾಧಿ ಮಾಡಿದ ಮೇಲೆ ಮುಗೀತಲ್ಲ, ಮುಗೀತು ಅಂತ ನಾವು ಅಂದುಕೊಳ್ತೀವಿ. ಸಮಾಧಿ ಮಾಡಿದ ಮೇಲೆ ಮುಗೀತು ಅಂತ ನಾವು ಅಂದುಕೊಳ್ತಾ ಇದ್ದೀವಿ. ಆದರೆ ದೇವರು ಹೇಳುವಂಥ ಮಾತು, ದೇವರು ಬರೆಸ್ತಾ ಇದ್ದಾನೆ. ದೇವರು ಭಕ್ತರ ಮೂಲಕ ಬರೆಸುವಂಥದ್ದು. ಸತ್ತ ಮೇಲೆ ಇನ್ನೊಂದು ಜೀವಿತ ಪ್ರಾರಂಭವಾಗ್ತಾ ಇದೆ. ಸತ್ತ ಮೇಲೆ ಮತ್ತೊಂದು ಬದುಕು, ಮತ್ತೊಂದು ಜೀವಿತ ಪ್ರಾರಂಭವಾಗ್ತಾ ಇದೆ. ಇವಾಗ ಹುಟ್ಟಿದ ಮೇಲೆ ಈ ಲೋಕ ನೋಡ್ತಾ ಇದ್ವಿ, ಹೌದಲ್ವಾ? ಹುಟ್ಟೋದಕ್ಕಿಂತ ಮುಂಚೆ ಈ ಲೋಕ ಗೊತ್ತಾ ನಮಗೆ? ಹುಟ್ಟದೇ ಇರುವಾಗ ಈ ಲೋಕ ಗೊತ್ತಾ? ನೀವು ಎಷ್ಟು ವರ್ಷ ಇದ್ದೀರಮ್ಮ? ನಿಮಗೆ ವಯಸ್ಸೆಷ್ಟಮ್ಮ? 40 ವರ್ಷ, 50 ವರ್ಷ ಅಂದ್ಕೊಳ್ಳೋಣ. ನಿಮಗೆ ಆ ಕಡೆ ಈ ಕಡೆ ನೋಡಬೇಡ್ರಿ. 50 ವರ್ಷ ಅಂದ್ಕೊಳ್ಳೋಣ, 40 ವರ್ಷ ಅಂದ್ಕೊಳ್ಳೋಣ, ಇಲ್ಲ 30 ವರ್ಷ ಅಂದ್ಕೊಳ್ಳೋಣ, 60 ವರ್ಷ ಅಂದ್ಕೊಳ್ಳೋಣ. 60 ವರ್ಷದ ಹಿಂದೆ ನೀವು ಹುಟ್ಟಿಲ್ಲ. ನನಗೆ 49 ನಡೀತಾ ಇದೆ. 49 ವರ್ಷಗಳ ಹಿಂದೆ ನಾನಿಲ್ಲ ಈ ಲೋಕದಲ್ಲಿ. 49 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಾರದೆ ಮೊದಲು ಹೀಗೆ ಭೂಮಿ ಇತ್ತು. ಭೂಮಿಯಲ್ಲಿ ನನ್ನ ತಂದೆ ತಾಯಿಗಳು ಇದ್ದರು. ಸಮುದ್ರ, ಬೆಟ್ಟಗಳು, ಪರ್ವತ ಇದು ಇತ್ತು ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದೆಯಾ? ಅದೇ ಪ್ರಕಾರ ನೀವು ಕೂಡ ಹುಟ್ಟದೇ ಇರುವಾಗ, ಅಂದರೆ ಇನ್ನು ಈ ಲೋಕಕ್ಕೆ ಹೆಜ್ಜೆ ಹಾಕದಿರುವಾಗ ಈ ಲೋಕ ಹೀಗೆ ಇದೆ ಎನ್ನುವಂಥದ್ದು ನಿಮ್ಗೆ ಗೊತ್ತಿಲ್ಲ. ಹುಟ್ಟಿದ ಮೇಲೆ ಈ ಲೋಕ ಹೀಗಿದೆ ಅಂತ ಗೊತ್ತಾಯಿತು. ಸತ್ತ ಮೇಲೆ ಮತ್ತೊಂದು ಲೋಕ ಇದೆ ಎಂದು ಗೊತ್ತಾಗ್ತದೆ. ಅಂದರೆ ಮುಖಾಮುಖಿಯಾಗಿ ನೋಡುವಂಥದ್ದು. ಮುಖಾಮುಖಿಯಾಗಿ ನೋಡ್ತೀವಿ. ಅವಾಗ ನೋಡಲಾರ್ದ ಮೊದಲೇ ದೇವರು ತಿಳಿಸ್ಕೊಡ್ತಾ ಇದ್ದಾರೆ. ಸತ್ತ ನಂತರ ಎಲ್ಲಿಗೆ ಹೋಗ್ತೀವಿ, ಏನಾಗ್ತೀವಿ ಅಂತ ಚಿಂತೆ ಮಾಡುವಂಥದ್ದು ಬೇಡ. ಈ ಲೋಕದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳಿರಾ. ಯಾಕೆಂದರೆ ನೀವು ನನ್ನ ಮಕ್ಕಳಲ್ವಾ. ನಾನು ನಿಮ್ಮನ್ನು ಹೆತ್ತಿದ್ದೀನಿ. ನೀವು ನನಗೆ ಸೊತ್ತು. ಪುಟ್ಟರಾಜ ಅವಾಗ ಮಾತಾಡ್ದ, ನಾವೆಲ್ಲರೂ ದೇವರ ಸೊತ್ತು ಅಂತ. ನಾವೆಲ್ಲರೂ ಯಾರಿಗೆ ಸೊತ್ತು? ದೇವರಿಗೆ ಸೊತ್ತು. ದೇವರ ಸ್ವಂತ, ದೇವರ ಸ್ವಕೀಯ ಪ್ರಜೆಗಳು. ದೇವರ ಸ್ವಕೀಯ ಪ್ರಜೆಗಳಾಗಿರುವಾಗ, ದೇವರ ಸೊತ್ತಾಗಿರುವಾಗ, ದೇವರಿಗೆ ಮಕ್ಕಳಾಗಿರುವಾಗ ಆ ಮಕ್ಕಳಿಗೆ ದೇವರ ವಿಷಯ ಗೊತ್ತಿರಬೇಕು. ಏನು ಗೊತ್ತಿರಬೇಕು?
ದೇವರು ಇರುವಂಥ ಲೋಕ ಗೊತ್ತಿರಬೇಕು, ಪರಲೋಕ, ಸತ್ತ ನಂತರ ನಡೆಯುವಂಥ ವಿಷಯಗಳು ಇವೆಲ್ಲ ಕೂಡ ಗೊತ್ತಿರಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಈ ಲೋಕದಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗ ಈ ಲೋಕದಲ್ಲಿ ಬಹಳ ಮಾತುಗಳಿದೆ, ಬಹಳ ಪುಸ್ತಕಗಳು ಇವೆ, ಆದರೆ ನಿಜವಾದ ವಿಷಯಗಳು ಏನಿಲ್ಲ. ವ್ಯರ್ಥವಾದ ಕಾರ್ಯಕ್ರಮಗಳು, ವ್ಯರ್ಥವಾದ ಮಾತುಗಳು. ವ್ಯರ್ಥವಾದ ಮಾತುಗಳು ಅಂತ ನೋಡುವಾಗ ಸತ್ತ ನಂತರ ದೆವ್ವಗಳಾಗ್ತಾರಂತ ಒಬ್ಬರು, ಸತ್ತ ನಂತರ ನಾಯಿ ಹೊಟ್ಟೆಯಲ್ಲಿ, ಇಲ್ಲ ಹಂದಿಗಳ ಹೊಟ್ಟೆಯಲ್ಲಿ, ಇಲ್ಲಾಂದರೆ ಯಾವುದೋ ಒಂದು ಪ್ರಾಣಿಯ ಹೊಟ್ಟೆಯಲ್ಲಿ ಹುಟ್ಟುತ್ತಾರಂತ ಮತ್ತು ಕೆಲವರು ಒಂದೊಂದು ರೀತಿಯಲ್ಲಿ ಈ ಸಮಾಜದಲ್ಲಿ ಪರಿಚಯ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಅಂತ ನೋಡುವಾಗ, ಆ ಮಾತಿನಲ್ಲಿ ಏನಿದೆ ಅಂತ ನೋಡುವಾಗ ಪ್ರಸಂಗಿ ಗ್ರಂಥ 6ನೇ ಅಧ್ಯಾಯ 11ನೇ ವಚನ 12ನೇ ವಚನವನ್ನು ನೋಡಿ ಪ್ರಿಯರೇ. ನಿರರ್ಥಕವಾದ ಮಾತುಗಳು ಬಹಳ, ಅವುಗಳಿಂದ ಮನುಷ್ಯನಿಗೆ ಏನು ಪ್ರಯೋಜನ? ನಿರರ್ಥಕವಾದಂಥ ಮಾತುಗಳು ಬಹಳ ಇದೆಯಂತೆ. ಅದರಲ್ಲಿ ಏನಿಲ್ಲ, ಅದರಲ್ಲಿ ಜ್ಞಾನ ಇಲ್ಲ, ಅದರಲ್ಲಿ ಬುದ್ಧಿ ಇಲ್ಲ, ಅದರಲ್ಲಿ ದೇವರ ವಿಷಯಗಳಿಲ್ಲ, ಅದರಲ್ಲಿ ಕಥೆಗಳು. ದೇವರು ಒಂದೇ ಮಾತಲ್ಲಿ ಹೇಳಿರುವಂಥ ಮಾತೇನಂತ ನೋಡುವಾಗ ನಿರರ್ಥಕವಾದ ಮಾತುಗಳು ಬಹಳ ಇವೆ. ಬಹಳ ಅಂದರೆ ನೋಡಿ, ರೈಲ್ವೆ ಸ್ಟೇಷನ್ಗಳಲ್ಲೇ ಆಗಿರ್ಬೋದು, ಇಲ್ಲಾಂದರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಬುಕ್ ಸ್ಟಾಲ್ಗಳಿರುತ್ತೆ. ಅನೇಕ ಚರಿತ್ರೆ, ಅನೇಕ ಕಥೆಗಳಿರುತ್ತೆ, ಅನೇಕ ಕಥೆಗಳಿಗೆ ಸಂಬಂಧಪಟ್ಟಂಥ ಬುಕ್ಸ್ಗಳು, ಇನ್ನು ಅನೇಕ ರೀತಿಯಲ್ಲಿ ಬರೆಯಲ್ಪಟ್ಟಿರುತ್ತೆ. ಲೋಕದ ಜ್ಞಾನವನ್ನು ತಿಳ್ಕೊಳ್ಳುವಂಥದ್ದು ಸ್ವಲ್ಪ ಇದ್ದರೆ ನಿರರ್ಥಕವಾದಂಥ ಮಾತುಗಳು ಬಹಳ ಇರುತ್ತೆ ಅಂತೆ. ನಾವು ಕೂಡ ಮಾತಾಡುವಂಥದ್ದು ಏನಪ್ಪ ಅಂತ ನೋಡುವಾಗ ಪಿಕ್ಕಿ ಏನೋ ಮಾತಾಡ್ತೀವಿ, ಎಲ್ಲ ನಿರರ್ಥಕವಾದಂಥ ಮಾತುಗಳೇ. ಪ್ರಾಮುಖ್ಯವಾದಂಥ ಮಾತುಗಳು, ಶ್ರೇಷ್ಠವಾದಂಥ ಮಾತುಗಳು ತಿಳಿಸುವಾಗ ನಿರರ್ಥಕವಾದಂಥ ಮಾತುಗಳೇನಿದೆ, ಮಾತಾಡೋದೇನಿದೆ, ಏನು ಮಾತಾಡಬೇಕು, ಯಾವುದ್ರ ಬಗ್ಗೆ ಮಾತಾಡಬೇಕು, ಒಂದು ಪ್ರಾಮುಖ್ಯವಾದಂಥ ಮಾತುಗಳು ಮಾತನಾಡುವಾಗ ಗಮನ ಕೊಡೋಣ, ಕೇಳೋಣ, ಇದಿಲ್ಲ. ಏನು ಮಾತನಾಡ್ತಾ ಇದ್ದಾರೆ ಅಂತ ನೋಡುವಾಗ ನಿರರ್ಥಕವಾದಂಥ ಮಾತುಗಳು. ಪ್ರಪಂಚ ದೇಶದಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗ ನಿರರ್ಥಕವಾದಂಥ ಮಾತುಗಳು. ಸತ್ತೋದವರು ಹೀಗಾಗಿದ್ದಾರೆ, ಹಾಗಾಗಿದ್ದಾರೆ, ನಾನು ಕಾಡಿನಲ್ಲಿ ಇಲ್ಲಾಂದರೆ ಹೊಲದಲ್ಲಿ ಸತ್ತೋದವ್ರನ್ನ ಇಂಥವ್ರನ್ನ ನೋಡಿದ್ದೀನಿ, ಅಂಥವ್ರನ್ನ ನೋಡಿದ್ದೀನಿ. ಇಲ್ಲ, ಅವೆಲ್ಲ ತಪ್ಪು. ಸತ್ತೋದವರು ಒಂದೇ ಒಂದು ಕ್ಷಣದಲ್ಲಿ ಈ ಲೋಕ ಬಿಟ್ಟು ಪಾತಾಳಕ್ಕೆ ಸೇರ್ತಾರೆ. ಒಂದೇ ಒಂದು ಕ್ಷಣದಲ್ಲಿ ಈ ಲೋಕ ಬಿಟ್ಟು ಪಾತಾಳಕ್ಕೆ ಸೇರುವಂಥದ್ದು. ಒಂದು ಸಾರಿ ಯೋಬನ ಗ್ರಂಥ 21ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ಯೋಬನ ಗ್ರಂಥ 21:13. ಯೋಬನ ಗ್ರಂಥ 21:13, 21ನೇ ಅಧ್ಯಾಯ 13. ಹೀಗೆ ತಮ್ಮ ದಿನಗಳು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಪಾತಾಳಕ್ಕೆ ಇಳಿಯುವರು. ಪಾತಾಳಕ್ಕೆ ಇಳಿತಾರೆ ಒಂದೇ ಒಂದು ಕ್ಷಣದಲ್ಲಿ. ಅಂದರೆ ನಿರರ್ಥಕವಾದಂಥ ವ್ಯರ್ಥವಾದಂಥ ಮಾತುಗಳನ್ನು ತಿಳ್ಕೊಂಡು, ವ್ಯರ್ಥವಾದಂಥ ಕಾರ್ಯಕ್ರಮಗಳನ್ನು ಮಾಡಿ, ವ್ಯರ್ಥವಾದಂಥ ಜೀವಿತವನ್ನು ಜೀವಿಸಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನೋಡುವಾಗ ಒಂದೇ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ. ಸತ್ತ ನಂತರ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಪ್ರಪಂಚಕ್ಕೆ ಅರ್ಥ ಆಗಿಲ್ಲ. ಸತ್ತ ನಂತರ ಏನಾಗ್ತೀವಿ ಎನ್ನುವಂಥ ಸಂಗತಿ ಪ್ರಪಂಚಕ್ಕೆ ಅರ್ಥ ಆಗಿಲ್ಲ. ಈ ಲೋಕ ಅರ್ಥ ಮಾಡಿಕೊಂಡಿಲ್ಲ. ಏನು ಅರ್ಥ ಮಾಡಿಕೊಂಡಿದೆ ಅಂತ ನೋಡುವಾಗ ಸತ್ತೋದ ಮೇಲೆ ಮುಗೀತು ಅಂತ ಕೆಲವರು, ಸತ್ತೋದ ಮೇಲೆ ದೆವ್ವಗಳಾಗ್ತಾರೆ ಅಂತ ಕೆಲವರು, ಸತ್ತೋದ ಮೇಲೆ ನಾಯಿ ಹೊಟ್ಟೆಯಲ್ಲಿ ಹುಡ್ತಾರಂತೆ ಕೆಲವರು, ಹಂದಿ ಹೊಟ್ಟೆಯಲ್ಲಿ ಹುಡ್ತಾರಂತೆ ಕೆಲವರು, ಮತ್ತು ಕೆಲವರು ಸ್ವರ್ಗಕ್ಕೆ ಹೋಗ್ತಾರಂತೆ ಕೆಲವರು. ಸ್ವರ್ಗಕ್ಕೆ ಹೋಗ್ತಾರಂತೆ ಮತ್ತೆ ಕೆಲವರು. ಅದು ಅಲ್ಲ, ಸ್ವರ್ಗಕ್ಕೆ ಯಾರು ಹೋಗ್ತಾರೆ, ಇನ್ನು ಉಳಿದವರು ಎಲ್ಲಿಗೆ ಹೋಗ್ತಾರೆ ಎನ್ನುವಂಥದ್ದನ್ನು ದೇವರು ಸ್ಪಷ್ಟವಾಗಿ ಬರೆಸಿದ್ದಾರೆ. ಸತ್ತೋದವರು ಭೂತಗಳಾಗಿ ದೆವ್ವಗಳಾಗಿ ಕೂಡ ಬರೋದಿಲ್ಲ, ಅದು ಕೂಡ ಹೇಳಿದ್ದಾರೆ. ಒಂದೇ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ ಹೋಗ್ತಾರೆ. ಪಾತಾಳದಿಂದ ಮತ್ತೆ ಭೂಲೋಕಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ. ಭೂಮಿಯ ಮೇಲೆ ಅವ್ರಿಗಿನ್ನು ಯಾವ ಕೆಲಸನೂ ಇಲ್ಲ. ಪ್ರಸಂಗಿ ಗ್ರಂಥ
9ನೇ ಅಧ್ಯಾಯ 6ನೇ ವಚನವನ್ನು ನೋಡಿ ಪ್ರಿಯರಾದ ದೇವ್ರ ಮಕ್ಕಳು. ಯಾಕೆಂದರೆ ಕೆಲವರು ನಂಬ್ತಾರಲ್ವ, ಅಂದರೆ ಸತ್ತೋದವರು ದೆವ್ವಗಳಾಗಿ ಭೂತಗಳಾಗಿ ಬರ್ತಾರೆ, ಸತ್ತೋರು ಮನೆಯಲ್ಲಿ ತಿರುಗಾಡ್ತಾರೆ, ಹಿಡಿತಾರೆ, ಪೀಡಿಸ್ತಾರೆ, ರಕ್ತ ಕುಡಿತಾರೆ, ನಮ್ಮನ್ನು ಕೊಂದಾಕ್ತಾರೆ, ಇಂಥವೆಲ್ಲ ಕೇಳಿದ್ದೀವ? ತುಂಬ ಕೇಳ್ತಾ ಇರ್ತೀವಿ. ಅದರಲ್ಲಿ ಕೂಡ ನಮ್ಮ ಬೋಧಕರು ಕೂಡ ಹೆಂಗಾಗಿದ್ದಾರೆ ಅಂತ ನೋಡುವಾಗ, ಇವ್ರಿಗೆ ದೆವ್ವ ಹಿಡಿದಿದೆ, ಎಲ್ಲಿ ಬಂದಿದೆಯಾ, ಎಲ್ಲಿಂದ ಬಂದು ಹೇಳು, ಎಲ್ಲಿಂದ ಬಂದಿದೆ ಹೇಳು ಅಂತ ಹೇಳಿ ಆನಂತರ ಬೈಬಲ್ ತಗೊಂಡು ಹೊಡೆಯುವಂಥದ್ದು, ಆನಂತರ ಮಾಯ ಮಾಡುವಂಥದ್ದು, ಕೈ ತೋರಿಸೋದು, ಟಪ್ ಅಂತ ಬೀಳಿಸುವಂಥದ್ದು ನಮ್ಮ ಕ್ರೈಸ್ತರ ಮಧ್ಯದಲ್ಲೂ ಕೂಡ ಮೂಢನಂಬಿಕೆ ತುಂಬಿ ತುಳುಕುತ್ತಾ ಇದೆ. ಈ ದಿನಗಳಲ್ಲಿ ಕಳ್ಳ ಬೋಧಕರು ತುಂಬ ರಾಶಿಯಾಗಿದ್ದಾರೆ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 5ನೇ ವಚನವನ್ನು ನೋಡಿ. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೇಸು, ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆ ಉಂಟಷ್ಟೇ, ಸತ್ತವರಿಗೆ ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗಿನ್ನು ಮೇಲೆ ಪ್ರತಿಫಲವೇನೂ ಇಲ್ಲ. ಅವರ ಜ್ಞಾಪಕವೇ ಹೋಯಿತಲ್ಲವೇ. ಅವರು ಸತ್ತಾಗಲೇ ಅವರ ಪ್ರೀತಿಯು ಅಗೆಯು ಹೊಟ್ಟೆಗಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. ಅಂದರೆ ಸತ್ತ ಮೇಲೆ ಏನಾಗ್ತಾರಂತೆ? ಯೋಬ ಗ್ರಂಥದಲ್ಲಿ ನೋಡಿದ್ದೇವೆ, ಒಂದೇ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ ಇಳಿತಾರೆ ಎನ್ನುವಂಥ ಮಾತನ್ನು ನೋಡಿದ್ದೇವೆ. ಪಾತಾಳಕ್ಕೆ ಇಳಿಯುವಂಥದ್ದು. ಪಾತಾಳಕ್ಕೆ ಹೋದ ಮೇಲೆ ಮತ್ತೆ ಭೂತ ಆಗಿ, ದೆವ್ವಗಳಾಗಿ, ಪಿಶಾಚಿಗಳಾಗಿ ಬಂದು ನಿನ್ನನ್ನು ಹಿಡಿತಾರ? ಸಿನಿಮಾಗಳು ಕೂಡ ಹೆಂಗೆ ತೆಗೆದಿದ್ದಾರೆ ಅಂತ ನೋಡುವಾಗ, ಸಿನಿಮಾಗಳು ಕೂಡ ಹೇಗಿದೆಮ್ಮ, ಸತ್ತೋದವರು ದೆವ್ವಗಳಾಗಿ ಬರ್ತಾರೆ. ಯಾಕ್ರಿ ಬರ್ತಾರೆ ದೆವ್ವಗಳಾಗಿ ಅಂತ ಕೇಳಿದ್ರೆ ಅವನು ಏನು ಹೇಳ್ತಾನೆ ಅಂದರೆ, ಇವರು ಸಾವಿದಕ್ಕಿಂತ ಮುಂಚಿತವಾಗಿ ಏನೋ ಕೋರಿಕೆ ಇತ್ತು, ಹಾಗೇ ಇತ್ತು. ಏನಿದೆ ಅಂತೆ ಅವ್ರು ಹೇಳುವಂಥ ಕಾರಣ ಏನು? ಸಾಯೋದಕ್ಕಿಂತ ಮುಂಚೆ ಅವ್ರಿಗೇನೋ ಪ್ರೀತಿ ಇದೆ ಎಂದು, ಇಲ್ಲಾಂದ್ರೆ ಕೋರಿಕೆ ಇದೆ ಎಂದು, ಇಲ್ಲಾಂದ್ರೆ ಹಾಗೇ ಇದೆ ಎಂದು. ಎರಡು ಹೇಳ್ತಾರೆ ಕಾರಣಗಳು. ಪ್ರೀತಿ ಇದೆ ಎಂದು ಆ ಪ್ರೀತಿಯಲ್ಲಿ ಇರುವಂಥ ಕೋರಿಕೆಯನ್ನು ತೀರಿಸಿಕೊಳ್ಳೋದಕ್ಕೆ ದೆವ್ವ ಆಗಿ ಬಂದಿದೆ ಏನು ಅಂತ. ಅಂದರೆ ಇವಾಗ ಸ್ತ್ರೀ ಪುರುಷರು ಮರಣ ಹೊಂದುತ್ತಾರೆ ಯವ್ವನ ಕಾಲದಲ್ಲಿ ಮರಣ ಹೊಂದಿದಾಗ ಅವ್ರ ಕೋರಿಕೆ ತೀರಿಲ್ವಂತೆ, ಕೋರಿಕೆಯನ್ನು ತೀರಿಸಿಕೊಳ್ಳೋದಕ್ಕೆ ದೆವ್ವವಾಗಿ ಇನ್ನೊಬ್ಬರ ದೇಹದಲ್ಲಿ ಒಕ್ಕಿಕೊಂಡು ಸೇರಿಕೊಂಡು ಮೈಯಲ್ಲಿ ತುಂಬಿಕೊಂಡು ಇನ್ನೊಬ್ಬರನ್ನು ಕೂಡಿದಾಗ ಅವ್ರ ಕೋರಿಕೆ ತೀರುತ್ತೆ ಅಂತೇಳಿ ಸಿನಿಮಾಗಳು. ಅವ್ರು ಯಾರನ್ನೋ ಪ್ರೀತಿಸಿದ್ದಾರಂತೆ, ಆ ಪ್ರೀತಿಸಿರುವಂಥ ಹುಡುಗನನ್ನು ಇಲ್ಲಾಂದ್ರೆ ಹುಡುಗಿಯನ್ನು ಕೊಡೋ ತನಕ ಇವನಿಗೆ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ, ಆತ್ಮಕ್ಕೆ ಶಾಂತಿ ಇಲ್ಲ. ಏನು ತೀರಬೇಕು ಇವಾಗ? ಕೋರಿಕೆ ತೀರಬೇಕು. ಯಾವಾಗ? ದೆವ್ವವಾಗಿ ಮತ್ತೊಬ್ಬರಲ್ಲಿ ಬರಬೇಕು, ಬಂದು ಸೇರಿಕೊಳ್ಬೇಕು, ಆವಾಗ ತೀರುತ್ತೆ, ಆವಾಗ ಹೋಗುತ್ತೆ ಅಂತ. ಇವಾಗ ಕೂಡ ಮಾಟ ಮಂತ್ರ ಮಾಡೋರು ಆಮೇಲೆ ತುಂಬ ಜನ ಇದ್ದಾರೆ ಅಂತ ನೋಡುವಾಗ ಅಲ್ಲೆಲ್ಲೆಲ್ಲಿ ತುಂಬ ಜನ ಇದ್ದಾರೆ, ನಡೀತಾ ಇದ್ದಾರೆ ಅಲ್ಲಲ್ಲಿ. ನಮ್ಮ ಬೋಧಕರು ಕೂಡ ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ, ನಿನಗೆ ದೆವ್ವ ಹಿಡಿದಿದ್ದೆಲ್ಲ ಎಲ್ಲಿಂದ ಬಂದು ಹೇಳು. ಯಾವ ಊರು, ಯಾವ ಮನೆ ನಿಂದು, ಯಾವ ಗೋತ್ರ ನಿಂದು? ಹೆಣ್ಣು ದೆವ್ವನ ಗಂಡು ದೆವ್ವನ? ಅಬ್ಬಬ್ಬಬ್ಬ, ಎಂಥ ಮಾಯ ಮಾಡಿದೆ. ಇದರ ಹಿಂದೆ ಇರುವಂಥ ನಿಜ ಸ್ವರೂಪ. ಒಂದು ವಿಡಿಯೋ ಮಾತಾಡಿದ್ವಿ ಪ್ರೀ, ಏನು ಗೊತ್ತಾ ಏನ್ರಿ? ಸಿನಿಮಾ ಇಂಡಸ್ಟ್ರಿಗೆ ತಿಳಿಯದ ದೆವ್ವಗಳ ನಿಜ ಸ್ವರೂಪ ಅಂತ. ಏನ್ರಿ? ಸಿನಿಮಾ ಇಂಡಸ್ಟ್ರಿಗೆ ತಿಳಿಯದ ದೆವ್ವಗಳ ನಿಜ ಸ್ವರೂಪ ಎನ್ನುವಂಥದ್ದು ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿಯಲ್ಲಿ ಹೊಡೀರಿ, ಸಿಗುತ್ತೆ ನಿಮಗೆ. ಬಂದು ಮಾತಾಡ್ಬೋದು ಅವರು. ಏನೋ ಹಿಂಗೆ ಮಾತಾಡ್ತೀಯ? ಇರೋ ವಿಷಯ ಮಾತಾಡ್ತೀನಿ, ಇರೋ ವಿಷಯಗಳು. ಯಾಕೆಂದರೆ ತಪ್ಪು ಮಾತಾಡೋರು ನೀವು, ನಾನಲ್ಲ. ತಪ್ಪು ಮಾತಾಡಿ ಜನರ ದಾರಿಯನ್ನು ಮಳ್ಳಿಸಿ ಜನರ ಮಧ್ಯದಲ್ಲಿ ಗೊಂದಲ ಉಂಟು ಮಾಡಿ ಅಮಾಯಕರನ್ನ ಬೆದರಿಸಿ ಅಮಾಯಕರನ್ನ ದೋಚಿಕೊಳ್ಳುವಂಥವ್ರು ನೀವು. ನಾನು ಹಾಗಲ್ಲ. ದೇವರನ್ನು ಪ್ರೀತಿಸಿ ದೇವ್ರ ಮಾತಿಗೆ ಒಳಪಟ್ಟವನು, ದೇವ್ರಿಗೋಸ್ಕರ ಬದುಕೋದಕ್ಕೆ ಸಿದ್ಧನಾದವನು. ಪ್ರಿಯರ ದೇವ್ರ ಮಕ್ಕಳಿರ, ದೇವರ ಮಾತು ಏನಿದೆ ಅಂತ ನೋಡುವಾಗ ಮತ್ತೊಂದು ಸರಿ ನೋಡೋಣ. ಚೆನ್ನಾಗಿ ಎಷ್ಟು ಅದ್ಭುತವಾಗಿದೆ. 5ನೇ ವಚನ ಕೆಳಗಡೆ ಮಾತು, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ, ಅವರಿಗೆ
ಇನ್ನು ಮೇಲೆ ಪ್ರತಿಫಲ ಏನೂ ಇಲ್ಲ, ಅವರ ಜ್ಞಾಪಕವೇ ಹೋಯಿತಲ್ಲವೇ. ಅವರು ಸತ್ತಾಗಲೇ ಅವರ ಪ್ರೀತಿಯು ಅಗೆಯು ಹೊಟ್ಟೆಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ, ಇನ್ನೆಂದಿಗೂ ಪಾಲೇ ಇಲ್ಲ. ಅಂದರೆ ಈ ಲೋಕದಲ್ಲಿ ಪ್ರೀತಿ ಇಲ್ಲ, ಹಾಗೆ ಇಲ್ಲ. ಅಂದರೆ ಸತ್ತೋದ ಮೇಲೆ ಅವರು ದೇವರ ಹತೋಟಿಗೆ ಹೋಗ್ತಾರೆ. ದೇವರ ಹತೋಟಿಯೇ ಸತ್ತ ಮೇಲೆ. ಸತ್ತ ಮೇಲೆ ಆತ್ಮ ಎಲ್ಲಿಗೂ ಹೋಗಬೇಕು ದೇವರು ಏರ್ಪಾಟ್ ಮಾಡಿದ್ದಾರೆ. ಆತ್ಮಗಳಿಗೆ ಸಂಬಂಧಪಟ್ಟಂಥ ಒಂದು ಲೋಕ ಇದೆ. ಆತ್ಮಗಳಿಗೆ ಸಂಬಂಧಪಟ್ಟಂಥ ಒಂದು ಲೋಕ ಇದೆ, ಅದು ಪಾತಾಳ ಲೋಕ. ಆ ಪಾತಾಳ ಲೋಕದಲ್ಲಿ ನೀತಿವಂತರಿಗಿರುವಂಥ ಒಂದು ಸ್ಥಳ ಇದೆ, ಅನೀತಿವಂತರಿಗಿರುವಂಥ ಒಂದು ಸ್ಥಳ ಇದೆ. ಅಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ಮತ್ತೆ ಭೂಲೋಕಕ್ಕೆ ಬರೋದಕ್ಕೆ ಅವಕಾಶ ಇಲ್ಲವೆಂದು ತಂದೆಯಾದ ದೇವರು ಸೊಲೊಮೋನನ ಮೂಲಕ ಬರೆಸಿರುವಂಥ ಮಾತು. ಪ್ರೀತಿ ಇಲ್ಲ, ಹಾಗೇ ಇಲ್ಲ. ಒಂದು ವೇಳೆ ಇವ್ರ ಪ್ರಕಾರ ಏನ್ರಿ, ಇವ್ರ ಪ್ರಕಾರ ಯಾರಲ್ಲೂ ಪ್ರೀತಿ ಇದೆ ಅದರಿಂದ ದೆವ್ವಗಳಾಗಿ ಬಂದಿದ್ದಾರೆ, ಯಾರಲ್ಲೂ ಹಾಗೇ ಇದೆ ಅದರ ಮೂಲಕ ಅದರಿಂದನೇ ದೆವ್ವಗಳಾಗಿ ಬಂದಿದ್ದಾರೆ ಅಂತ ನೋಡುವಾಗ ಏನ್ರಿ, ಸತ್ತೋರೆಲ್ಲರ ಬಳಿಯಲ್ಲಿ ಒಂದು ಇದ್ದೇ ಇರುತ್ತೆ. ಪ್ರೀತಿ ಆಗಲು ಹಾಗೆ ದ್ವೇಷ, ಹಾಗೆ ಅಂದರೆ ದ್ವೇಷ, ಎರಡರಲ್ಲಿ ಒಂದು ಇದ್ದೇ ಇರುತ್ತಾ? ಹೋಗಲಿ ಮುದುಗರಿಗೆ ಕೇಳಿ, ಅಮ್ಮ ನಿನಗೇನಾದರೂ ಪ್ರೀತಿ ಆಗಲಿ ಯಾರ ಮೇಲೆ ದ್ವೇಷ ಏನಾದರೂ ಇದೆಯಾ ಅಂದರೆ ಎರಡರಲ್ಲಿ ಒಂದು ಹೇಳ್ತಾರೆ, ನನ್ನ ಮಕ್ಕಳ ಮೇಲೆ ಬಹಳ ಪ್ರೀತಿ, ಇಲ್ಲಾಂದರೆ ಇಂಥವ್ರ ಮೇಲೆ ದ್ವೇಷ. ಹೌದಲ್ವ? ಇಂಥವ್ರ ಮೇಲೆ ದ್ವೇಷ ಇದೆ ಅಂತ ಹೇಳ್ತಾರೆ, ಇಂಥವ್ರ ಮೇಲೆ ಪ್ರೀತಿ ಇದೆ ಅಂತಲೂ ಎರಡರಲ್ಲಿ ಒಂದು ಹೇಳ್ತಾರೆ, ಹೇಳಲ್ವ? ಈ ಸಮಾಜದಲ್ಲಿ ಎಷ್ಟೋ ಮಂದಿ ರೌಡಿಗಳು, ಎಷ್ಟೋ ಮಂದಿ ಗುಂಡಾಗಳು, ಎಷ್ಟೋ ಮಂದಿ ಉಗ್ರವಾದಿಗಳು ಸತ್ತೋಗಿದ್ದಾರ. ಕಿಲ್ಲರ್ ವೀರಪ್ಪನ್ ಸತ್ತೋದ್ರು. ಅವರನ್ನು ಪ್ರೀತಿ ಮಾಡೋರಿದ್ದಾರೆ, ಅವ್ರ ಮೇಲೆ ದ್ವೇಷ ಮಾಡೋರು ಕೂಡ ಇದ್ದಾರೆ. ಅದೇ ಪ್ರಕಾರ ಅವ್ರಿಗೂ ಕೆಲವ್ರ ಮೇಲೆ ಪ್ರೀತಿ ಇದೆ, ಇನ್ನು ಕೆಲವ್ರ ಮೇಲೆ ಹಾಗೇನೂ ಇದೆ. ಆಗಿರುವಾಗ ಕಿಲ್ಲರ್ ವೀರಪ್ಪನ ಏನಾಗಬೇಕು? ಅದೇ ಪ್ರಕಾರ ಉಗ್ರವಾದಿಗಳಲ್ಲಿ ಕೆಲವರು ತುಂಬ ಜನ ಸತ್ತೋಗಿದ್ದಾರೆ, ಇವರೇನಾಗಬೇಕು? ಅದೇ ಪ್ರಕಾರ ತುಂಬ ಮಂದಿ ಪ್ರೀತಿ ಮಾಡಿದವರು ತುಂಬ ಜನ ಸತ್ತೋಗಿದ್ದಾರೆ, ಇವರೆಲ್ಲರೂ ಏನಾಗಬೇಕು ಅಂತ ನೋಡುವಾಗ ಏನ್ರಿ, ಪ್ರತಿ ಮನೆಗಳಲ್ಲಿ ಸತ್ತೋದವ್ರು ಇದ್ದಾರಾ ಇಲ್ವಾ? ಎಷ್ಟು ಮನೆ ಟೋಟಲ್ ಭೂಲೋಕದಲ್ಲಿ ಎಷ್ಟು ಮನೆಯಲ್ಲಿ ಮನುಷ್ಯರಿದ್ದಾರೋ ಎಲ್ಲರ ಕುಟುಂಬದಲ್ಲಿ ಸತ್ತೋದವರು ಇದ್ದಾರಾ ಇಲ್ವಾ? ಸತ್ತೋದವ್ರ ಬಳಿಯಲ್ಲಿ ಒಂದು ವೇಳೆ ಪ್ರೀತಿ ಇದ್ದರೆ ಆ ಪ್ರೀತಿಯನ್ನು ತೀರಿಸಿಕೊಳ್ಳೋದಕ್ಕೆ ದೆವ್ವವಾಗಿ ಬಂದರೆ, ಅದೇ ಪ್ರಕಾರ ದ್ವೇಷ ಇದ್ದರೆ ದ್ವೇಷಗಳು ಉಳ್ಳವರು ದೆವ್ವಗಳಾಗಿ ಬಂದರೆ ಎಲ್ಲ ಮನೆಗಳಲ್ಲಿ ಏನು ತುಂಬಿರಬೇಕು ಹೇಳಿ ಪ್ರಿಯರೇ? ಎಲ್ಲ ಮನೆಗಳಲ್ಲಿ ಏನು ತುಂಬಿರಬೇಕು? ಸಿನಿಮಾದಲ್ಲಿ ಏನು ತೋರಿಸ್ತಾರೆ? ಡಗ್ 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 ಡಗ್, ಠಪ್ 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 ಠಪ್, ಆಮೇಲೆ ನಾಯಿ ಸೌಂಡು, ಮತ್ತೇನು ಇನ್ನೊಂದು ಸೌಂಡು, ಬೆಕ್ಕು ಸೌಂಡು, ನರಿ ಸೌಂಡು, ಅದ್ರ ಜೊತೆಗೆ ಠಪ್ 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 ಅಂತ ಇನ್ನೊಂದು ಶಬ್ದ, ಹೂ, ಇನ್ನೇನು ಎಲ್ಲ ಸೌಂಡ್ ಬರುತ್ತೆ. ಇದನ್ನು ನೋಡಿದಾಗ ಅಮ್ಮು ಬರುತ್ತೆ. ದೆವ್ವ ಬಂದ ಮೇಲೆ ಅದು ಆಕಾರ ಹೆಂಗಿದೆ? ವಿಕೃತವಾದಂಥ ಆಕಾರ. ನೋಡಿದ ತಕ್ಷಣವೇ ಟಕ್ಕಂತ ತೋರಿಸ್ತಾನೆ. ಭಯ, ದೇವರ ಬಗ್ಗೆ ದೇವರ ಭಯ ಪ್ರಪಂಚಕ್ಕೆ ಪರಿಚಯ ಮಾಡಿಲ್ಲ. ದೆವ್ವದ ರೂಪ ಹೇಗಿದೆಯೋ ಗೊತ್ತಿಲ್ಲ, ದೆವ್ವದ ರೂಪವನ್ನು ಹೀಗೆ ಇರುತ್ತೆ ಅಂತೇಳಿ ಅದು ಕೂಡ ಸತ್ತೋದವರು ದೆವ್ವಗಳಾಗಿ ಬರ್ತಾರಂತ ಹೇಳಿ ಪ್ರಪಂಚದಲ್ಲಿ ಭಯ ಹುಟ್ಟಿಸುವಂಥವರನ್ನು ನಂಬಿ ಕುಳಿತುಕೊಂಡಿದ್ದಾರಲ್ಲ ಇವರೆಲ್ಲರೂ. ಏನು ಹೇಳಬೇಕು ಪ್ರಿಯರಾದ ದೇವರ ಮಕ್ಕಳಿನ? ಯಾರ ಮನೆಯಲ್ಲಾದರೂ ಹೀಗೆ ನೋಡಿದ್ದೀರಾ? ಕೆಲವರು ಕೆಲಸಕ್ಕೆ ಹೋಗ್ತಾರೆ ರಾತ್ರಿ ಹೊತ್ತು, ಹೊಲದಲ್ಲಿ ಎಲ್ಲೋ ಒಂದು ಗಿಡದಲ್ಲಿ ಏನೋ ಕಂಡಿದೆ, ಅದನ್ನು ನೋಡಿ ಬೆಳಗ್ಗೆ ಬಂದು ನಾನು ಹೊಲದಲ್ಲಿ ದೆವ್ವ ನೋಡಿದೆ, ಅಮ್ಮೋ ಅಲ್ಲಿ ಏನೋ ನಿಂತ್ಕೊಂಡಿತ್ತು, ಕೆಂಪು ದೆವ್ವ, ಕೆಂಪು ಸೀರೆ ಉಟ್ಕೊಂಡಿತ್ತು, ಇಲ್ಲ ಬಿಳಿ ಸೀರೆ ಉಟ್ಕೊಂಡಿತ್ತು. ಯಾಕೆ ಬಿಡ್ತು ನಿನ್ನನ್ನು? ಯಾಕಪ್ಪ ಬಿಡ್ತು? ನಿಜವಾಗ್ಲೂ ದೆವ್ವನ? ಅಲ್ಲಿ ಏನೋ ಒಂದು ನೋಡಿದೀಯಾ? ಏನೋ ಇರುತ್ತೆ ರಾತ್ರಿ ತಂದಮೇಲೆ ಗಿಡ ಏನೋ ಒಂದು ಕಾಣುತ್ತೆ, ಅದರಲ್ಲಿ ಏನಪ್ಪ ಅಂತ ದೂರದಿಂದ ನೋಡಿದಾಗ ಯಾರೋ ಒಬ್ಬರು ನಿಂತ ಹಾಗೆ ಕುತ್ಕೊಂಡ ಹಾಗೆ ಏನೋ ಕಾಣ್ತಾ ಇರುತ್ತೆ. ಅಲ್ಲಿ ಏನಿಲ್ಲ ರೀ. ಭಯ ಬಿಟ್ಟರೆ ಏನು ಗೊತ್ತಾ, ನಮ್ಮ ಹೃದಯದಲ್ಲಿ ಆ ಭಯನೇ ದಾರಿ ತಪ್ಪಿಸುತ್ತೆ ರೀ. ಯಾಕೆಂದರೆ ದೇವ್ರು ಹೇಳಿದ್ದಾರಲ್ಲ, ಅಂದರೆ ದೆವ್ವಗಳಿದೆ, ದೆವ್ವಗಳ ನಿಜ ಸ್ವರೂಪ ಮಧ್ಯಾಹ್ನ ದೈವಸೇವಕರು ಹೇಳಿದಾರ.
ದೆವ್ವ ಎಲ್ಲಿದೆ? ದೆವ್ವ ಸ್ಮಶಾನದಲ್ಲಿ ಇಲ್ಲಪ್ಪ, ಭೂತ ಬಂಗ್ಲೆಯಲ್ಲಿ ಇಲ್ಲಮ್ಮ, ರಕ್ತ ಕುಡಿಯಲ್ಲ ಅದು. ನಿಮ್ಮ ಹೃದಯದಲ್ಲಿ ಇದ್ದುಕೊಂಡು ಕುರಿವೇಷ ಹಾಕಿಕೊಂಡು ಬೆಳಕು ವೇಷ ಹಾಕಿಕೊಂಡು ಹೃದಯದಲ್ಲಿ ಕುಂತ್ಕೊಂಡಿದೆ. ಹೃದಯ ಯಾರ್ದು? ದೇವರ ಆಲಯ ಅದು. ಹೃದಯ ದೇವರ ಆಲಯ ಆಗಿರುವಾಗ ಆ ಹೃದಯದಲ್ಲಿ ಕುಳಿತುಕೊಂಡು ನಿನ್ನನ್ನು ಮರುಳು ಮಾಡ್ತಾ ಇದೆ, ನಿನ್ನನ್ನು ಮಂಕು ಮಾಡ್ತಾ ಇದೆ, ದಾರಿ ತಪ್ಪಿಸ್ತಾ ಇದೆ, ಮಳ್ಳಿಸ್ತಾ ಇದೆ. ಅದು ದೆವ್ವ. ಆ ದೆವ್ವದ ಸ್ವರೂಪ ಅರ್ಥ ಆಗದೆ ಎಲ್ಲೋ ದೆವ್ವ ಇದೆ ಎಂದು, ರಕ್ತ ಕುಡಿತಾ ಇದೆ ಎಂದು, ದೆವ್ವ ಇನ್ನೇನು ಪ್ರೀತಿ ಮಾಡ್ತಾ ಇದೆ ಎಂದು, ಕಾಮ ಕೋರಿಕೆ ತೀರಿಸ್ಕೊಳ್ತಾ ಇದೆ ಎಂದು ಎಲ್ಲ ದೊಡ್ಡ ದೊಡ್ಡ ಪಂಡಿತರಂತೆ. ಇವರೆಲ್ಲ ದೊಡ್ಡ ಕಳ್ಳ ಪಂಡಿತರಂತೆ, ಬುಕ್ಕು ಬರೆದಿದ್ದಾರಂತೆ, ಮಾಯ ಮಾಡಿದ್ದಾರಂತೆ. ತಪ್ಪು ಸಿದ್ಧಾಂತಗಳನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿ ದಾರಿ ತಪ್ಪಿಸಿದ್ದಾರೆ ಇವರೆಲ್ಲರೂ. ತಪ್ಪು ಸಿದ್ಧಾಂತಗಳವೆಲ್ಲ. ಸತ್ತೋದವರು ದೆವ್ವಗಳಾಗಿ ಬರುವುದಿಲ್ಲ. ಸತ್ತೋದವರು ಎಲ್ಲಿಗೆ ಹೋಗ್ತಾರೆ ಗೊತ್ತಾ? ಒಂದೇ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ ಹೋಗ್ತಾರೆ. ನೀತಿವಂತರಾದರೆ ಪರದೇಶಿಗೆ ಹೋಗ್ತಾರೆ, ಅನೀತಿವಂತರಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಯಾತನೆ ಪಡುವಂಥ ಸ್ಥಳಕ್ಕೆ. ಲೋಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಲೋಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ ನೋಡೋಣ ಪ್ರಿಯರ ದೇವರ ಮಕ್ಕಳಿರ. ಲೋಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಪ್ರತಿದಿನ ಸುಖ ಸಂತೋಷ ವೈಭವದೊಡನೆ ಜೀವಿಸ್ತಾ ಇದ್ದಾನೆ. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನಿದ್ದಾನೆ. ತಿನ್ನೋದಕ್ಕೇನಿಲ್ಲ, ರೋಗದಲ್ಲಿದ್ದಾನೆ. ಅಂಗಾಲು ಮೊದಲುಗೊಂಡು ನಡಿ ನತ್ತಿಯವರೆಗೆ ರೋಗ. ಅದೇ ಇದೆ ನೋಡಿ ಒಂದು ಸಾರಿ ಕೆಳಗಡೆ ಮಾತು. ಅವನ ಮನೆಯ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು. ಅವನು ಮೈ ತುಂಬ ಉಣ್ಣೆದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಅಂದರೆ ದೊಡ್ಡ ಐಶ್ವರ್ಯವಂತನಿದ್ದಾನೆ. ಐಶ್ವರ್ಯವಂತನು ಏನು ಮಾಡ್ತಾ ಇದ್ದಾನಂತ ನೋಡುವಾಗ ಸುಖ ಸಂತೋಷ, ಪ್ರತಿದಿನ ಸುಖ ಸಂತೋಷ. ಅಂದರೆ ಸುಖದಗೋಸ್ಕರ ಏನೇನು ಬೇಕೋ ಎಲ್ಲ ವ್ಯವಸ್ಥೆ, ಸುಖದಗೋಸ್ಕರ ಏನು ಬೇಕೋ ಎಲ್ಲ ಇದೆ. ಅದೇ ಪ್ರಕಾರ ಲಾಜರನ ಯಾರು? ಐಶ್ವರ್ಯವಂತನು ಯಾವ ರೀತಿ ದೇಹವನ್ನು ಧರಿಸ್ಕೊಂಡಿದ್ದಾನೋ ಅದೇ ಪ್ರಕಾರ ಲಾಜರನು ಕೂಡ ದೇಹವನ್ನು ಧರಿಸ್ಕೊಂಡು ಅಲ್ಲಿದ್ದಾರೆ. ಐಶ್ವರ್ಯವಂತನು ಒಬ್ಬ ಮನುಷ್ಯನು, ಲಾಜರನು ಕೂಡ ಒಬ್ಬ ಮನುಷ್ಯನು. ಲಾಜರ್ನಲ್ಲಿರುವಂಥ ಆತ್ಮ, ಐಶ್ವರ್ಯವಂತನಲ್ಲಿ ಇರುವಂಥ ಆತ್ಮ ಪರಮಾತ್ಮನ ಮೂಲಕ ಬಂದಂಥ ಆತ್ಮ. ಲಾಜರ್ನಲ್ಲಿರುವಂಥ ಆತ್ಮ ಪರಮಾತ್ಮನ ಮೂಲಕ ಬಂದಂಥ ಆತ್ಮ. ಐಶ್ವರ್ಯವಂತನಲ್ಲಿ ಇರುವಂಥ ಆತ್ಮ ಪರಮಾತ್ಮನ ಮೂಲಕ ಬಂದಂಥ ಆತ್ಮ. ಏನ್ರಿ, ಐಶ್ವರ್ಯವಂತನಲ್ಲಿ ಇರುವಂಥ ಆತ್ಮ ಪರಮಾತ್ಮನ ಮೂಲಕ ಬಂದಿರುವಾಗ ನನ್ನ ತಮ್ಮನು ಹೊರಗಡೆ ಭಿಕ್ಷೆ ಬೇಡ್ತಾ ಇದ್ದಾನೆ, ಅವನು ರೋಗದಲ್ಲಿದ್ದಾನೆ, ಅವನಿಗೇನೋ ವ್ಯವಸ್ಥೆ ಮಾಡೋಣ, ಒಳ್ಳೆಯದನ್ನು ಮಾಡೋಣ ಅಂತ ಹೇಳಿ ಒಬ್ಬ ಐಶ್ವರ್ಯವಂತನ ಯಾಕೆ ಯೋಚನೆ ಮಾಡಿಲ್ಲ? ಯಾಕೆ ಗೊತ್ತಿಲ್ಲ, ಹೇಳೋರಿಲ್ಲ. ಮತ್ತೇನು ಮಾಡಬೇಕು? ದೇಹ ಹೇಳುತ್ತೆ, ಮಗನೇ ಸುಖಪಡು, ಮಗಳೇ ಸುಖಪಡು, ಒಳ್ಳೆ ರೀತಿಯಲ್ಲಿ ತಿನ್ನು, ಕುಡಿದು ಚೆನ್ನಾಗಿ ಎಂಜಾಯ್ ಮಾಡು, ದೇವರ ಬಗ್ಗೆ ಯೋಚನೆ ಮಾಡಬೇಡ. ಅಂದರೆ ಹೇಳ್ಕೊಳ್ಳುವಂಥದ್ದು ತಮ್ಮನ್ನು ತಾವು. ಆ ಐಶ್ವರ್ಯವಂತನು ಏನಾಗಿದ್ದಾನೆ ಅಂತ ನೋಡುವಾಗ 22ನೇ ವಚನ, ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳಾದವು. ಅವನು ದೆವ್ವವಾಗಿ ಎಲ್ಲರನ್ನ ಪೀಡಿಸ್ತಾ ಇದ್ದಾನಂತ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಅವನು ಎಲ್ಲಿಗೆ ಹೋಗಿದ್ದಾನಂತೆ? ಐಶ್ವರ್ಯವಂತನು ಸತ್ತ ನಂತರ ಒಂದೇ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ ಹೋಗಿದ್ದಾನೆ. ಪಾತಾಳಕ್ಕೆ ಹೋದ ಮೇಲೆ ಅಲ್ಲಿ ಗತಿ ಏನಂತ ನೋಡುವಾಗ, ಪಾತಾಳಕ್ಕೆ ಹೋದ್ಮೇಲೆ ಗತಿ ಏನಂತ ನೋಡುವಾಗ ಏನ್ರಿ ಪ್ರಿಯರ ದೇವ್ರ ಮಕ್ಕಳು 23ನೇ ವಚನ,
ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳಿಸು, ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಅಂದರೆ ಒಂದೇ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ ಹೋಗಿದ್ದಾನೆ, ಅಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ. ಅಂದರೆ ಲೋಕದ ಜೀವಿತಕಾಲ ಮುಗಿಸ್ಕೊಂಡಿದ್ದಾನೆ, ಮುಗೀತು. ಇನ್ನೊಂದು ಜೀವಿತ ಪ್ರಾರಂಭವಾಗ್ತಾ ಇದೆ, ಅದು ಪಾತಾಳ ಲೋಕದಲ್ಲಿ. ಈ ಪಾತಾಳ ಲೋಕದಲ್ಲಿ ಐಶ್ವರ್ಯವಂತನು ಹೋಗಿದ್ದಾನೆ ಒಂದೇ ಒಂದು ಕ್ಷಣದಲ್ಲಿ. ಏನ್ರಿ, ಅಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋದ ನಂತರ ಅಲ್ಲಿ ತಂದೆಯಾದ ಅಬ್ರಹಾಮನೇ, ನನ್ನ ಮೇಲೆ ಕನಿಕರ ಪಡು, ನನಗೆ ನೀರು ಕೊಡು. ಯಾತನೆ ಪಡುವಂಥ ಸ್ಥಳದಲ್ಲಿ ಕೇಳಿಕೊಳ್ಳುವಂಥದ್ದ. ಭೂಮಿ ಮೇಲೆ ಎಲ್ಲ ವ್ಯವಸ್ಥೆ ಇದೆ ಅಲ್ವಾ, ಅಧಿಕಾರ, ದೊಡ್ಡ ಐಶ್ವರ್ಯವಂತನು ಏನಾದರೂ ಅಲ್ಲಿ ಯಾತನೆ ಪಡುವಂಥ ಸ್ಥಳದಲ್ಲಿ ಸರಿ ಮಾಡ್ಕೊಳಕ್ಕಾಗಲ್ವಾ? ನೀರು ತರಿಸ್ಕೊಳಕ್ಕಾಗಲ್ವಾ? ಸಮಾಧಾನ ಪಡೋದಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ವಾ? ಏನಿಲ್ವಾ? ಯಾರು ಹೆಲ್ಪ್ ಮಾಡಲ್ವಾ? ಭೂಮಿಯಲ್ಲಿ ದೊಡ್ಡ ಕೋಟ್ಯಾಧೀಶ್ವರನಲ್ಲ, ದೊಡ್ಡ ಐಶ್ವರ್ಯವಂತನು ಏನಾಗಿದ್ದಾರೆ ಅಂತ ನೋಡುವಾಗ ಸತ್ತ ನಂತರ ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಿದ್ದಾನೆ. ಅಲ್ಲಿ ಬಾಯಿ ಬಡ್ಕೊಳ್ತಾ ಇದ್ದಾನೆ. ಮತ್ತು ಅಲ್ಲಿಂದ ಭೂಲೋಕಕ್ಕೆ ಬರೋದಕ್ಕಿದೆಯಾ? ಇಲ್ಲ. ಭೂಲೋಕಕ್ಕೆ ಬರೋದಕ್ಕೆ ಅವಕಾಶ ಇದೆಯಾ? ಇಲ್ಲ. ಅಬ್ರಹಾಮನಿಗೆ ಈ ಐಶ್ವರ್ಯವಂತನ ಕೇಳಿದಾಗ, ತಂದೆಯಾದ ಅಬ್ರಹಾಮನೇ, ಯಾತನೆ ಪಡ್ತಾ ಇದ್ದೀನಿ, ದಯವಿಟ್ಟು ನನ್ನ ನಾಲಿಗೆಗೆ ನೀರನ್ನು ಕಳಿಸಿಕೊಡು. ತನ್ನ ತುದಿ ಬೆರಳು ಅಂದರೆ ಲಾಜರನನ್ನು ಕಳಿಸಿಕೊಟ್ಟು ಬೆರಳಿನಿಂದ ಹಾಕು, ಸಾಕು. ಬೆರಳಿನಿಂದ, ಒಂದು ಗ್ಲಾಸ್ ಬೇಡ, ಕೇವಲ ಒಂದೇ ಒಂದು ಬೆರಳಿನಿಂದ ಒಂದೇ ಒಂದು ಹನಿ ಸಾಕು ನನ್ನ ನಾಲಿಗೆಗೆ. ಸಾಕಾಗತ್ತಾ? ಏನ್ರಿ, ಯಾರಿಗಾದರೂ ದಾಹ ಬಂದರೆ ಒಂದು ಹನಿ ಕೊಟ್ಟರೆ ಸಾಕಾಗತ್ತಾ? ಎಷ್ಟು ಬೇಕಮ್ಮ? ಕನಿಷ್ಠ ಪಕ್ಷದಲ್ಲಿ ಒಂದು ಗ್ಲಾಸ್ ಆದರೂ ಬೇಕಲ್ವ? ಅಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋದ ನಂತರ ಒಂದೇ ಒಂದು, ಅಂದರೆ ಲಾಜರನು ತನ್ನ ತುದಿ ಬೆರಳನ್ನು ಅಂದರೆ ಕೊನೆ ಬೆರಳನ್ನು ನೀರಿನಲ್ಲಿ ಎದ್ದಿ ನನ್ನ ನಾಲಿಗೆ ಮೇಲೆ ಒಯ್ಲಿ ಅಂತ. ಅಂದರೆ ಅಷ್ಟೊಂದು ಸಂಕಟ ಇದೆಯಾ? ಹೌದು. ಆ ಸಂಕಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಇಲ್ಲ. ಅಲ್ಲಿಂದ ಮತ್ತೆ ಭೂಲೋಕಕ್ಕೆ ಬರೋದಕ್ಕೆ ಅವಕಾಶ ಇದೆಯಾ? ದೇವರಿಲ್ಲ ಅಂತ ಹೇಳ್ತಾರಲ್ಲ, ದೇವರು ಇಲ್ಲ ಅಂತ ಹೇಳಿದಾಗ ಇವರು ದೆವ್ವಗಳಾಗಿ ಬಂದಿದ್ದಾರೆ. ಇವರೇನಿದು? ಇಲ್ಲ. ದೆವ್ವಗಳು, ದುರಾತ್ಮಗಳಿದೆ. ಆ ದುರಾತ್ಮಗಳ ಕೆಲಸವೇನು ಅದು ಬೇರೆ. ಸತ್ತೋದವ್ರು ಮಾತ್ರ ದೆವ್ವಗಳಾಗಿ ಬರೋದಿಲ್ಲ. ಸತ್ತೋಗಿರುವಂಥ ಮನುಷ್ಯರಿದ್ದಾರಲ್ಲ, ಸತ್ತ ಮೇಲೆ ಪಾತಾಳಕ್ಕೆ ಹೋಗ್ತಾರೆ. ಅಲ್ಲಿ ಎರಡು ಸ್ಥಳ ಇದೆ, ನೀತಿವಂತರು ಇರುವಂಥ ಸ್ಥಳ, ಅನೀತಿವಂತರು ಇರುವಂಥ ಸ್ಥಳ. ಅಲ್ಲಿಗೆ ಹೋಗಬೇಕಾಗತ್ತೆ. ಅಲ್ಲಿಂದ ಮತ್ತೆ ಭೂಲೋಕಕ್ಕೆ ಬರೋದಕ್ಕೆ ಅವಕಾಶನೇ ಇಲ್ಲ ರೀ. ಅಂಥ ಭಯಂಕರವಾದಂಥ ಲೋಕ ಪಾತಾಳ ಲೋಕ. ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ. ಮತ್ತು ಈ ಲೋಕದಲ್ಲಿ ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ನೋಡುವಾಗ ಎಲ್ಲ ತಪ್ಪುಗಳ, ಎಲ್ಲ ನಿರರ್ಥಕವಾದಂಥ ಮಾತುಗಳ, ಎಲ್ಲ ಸುಳ್ಳು ಮಾತುಗಳಂತ ನೋಡುವಾಗ 99% ಎಲ್ಲ ಸುಳ್ಳು ಮಾತುಗಳೇ. ಸತ್ಯವನ್ನು ಬೋಧಿಸುವಾಗ ಇದಕ್ಕೇನು ಮುದ್ರೆ ಹಾಕಿದ್ದಾರೆ? ಮುದ್ರೆ ಏನೇ ಹಾಕಿದ್ದಾರೆ ಇದಕ್ಕೆ? ಇದು ಒಂದು ಮತಕ್ಕೆ ಸಂಬಂಧಪಟ್ಟಿದೆ ಎಂದು ಮುದ್ರೆ ಹಾಕಿ, ಇದು ವಿದೇಶಿ ದೇವರಿಗೆ ಅಂತ ಮುದ್ರೆ ಹಾಕಿ, ಯಾರು ಓದಬಾರ್ದು ಎಂದು, ಯಾರು ಕೇಳಬಾರ್ದು ಎಂದು, ಯಾರು ತಿಳ್ಕೊಳ್ಬಾರ್ದು ಎಂದು ಏನು ಮಾಡಿದ್ದಾರೆ? ಲಾಕ್ ಮಾಡಿದ್ದಾರೆ ತುಂಬ ಜನ. ತಂದೆಯಾದ ಪರಮಾತ್ಮನು ಏನ್ರಿ ಅಮೇರಿಕೆಗೆ ಮಾತ್ರ ಪರಮಾತ್ಮನ? ನಿನಗಲ್ವಾ? ಯಾಕೆ ಅಂದ್ಕೊಳ್ತಾ ಇದೆಯಾ ಹಾಗೆ? ಪ್ರಪಂಚಕ್ಕೆ ಪರಮಾತ್ಮನು ದೈವಕುಮಾರ, ಪ್ರಪಂಚಕ್ಕೆ ದೈವಕುಮಾರನು. ಪ್ರಪಂಚದಲ್ಲಿದ್ದಂಥ ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟವರು ವಿನಃ ಒಬ್ಬರಿಗಲ್ಲ, ಎಲ್ಲರಿಗೂ ಸಂಬಂಧಪಟ್ಟವರು. ಕೆಲವರು ತಿಳಿಯದೆ ಮಾತನಾಡ್ತಾ ಇರ್ತಾರೆ. ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳಿರ.
ಅಂದರೆ ಈ ವಚನದ ಪ್ರಕಾರ ಆಲೋಚನೆ ಮಾಡುವಾಗ ನೀತಿವಂತರು ಮರಣ ಹೊಂದುತ್ತಾರೆ, ಅನೀತಿವಂತರು ಮರಣ ಹೊಂದುತ್ತಾರೆ. ನೀತಿವಂತರು ಪರದೇಶಿಗೆ ಹೋಗ್ತಾರೆ, ಅನೀತಿವಂತರು ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಸತ್ತ ನಂತರ ಮತ್ತೊಂದು ಬದುಕಿದೆ, ಜೀವಿತ ಇದೆ. ಆ ಜೀವಿತಕ್ಕೆ ಕೊನೆ ಇಲ್ಲ, ಆ ಜೀವಿತಕ್ಕೆ ಏನಿಲ್ಲ, ಲಯವಿಲ್ಲ. ಲಯವಿಲ್ಲದ ಜೀವಿತ, ಮುಕ್ತಾಯವಿಲ್ಲದ ಜೀವಿತ, ನಾಶವಾಗದ ಜೀವಿತ. ಅದಕ್ಕೆ ಯೇಸುಪ್ರಭು ಹೇಳಿರುವಂಥ ಮಾತೇನಂತ ನೋಡುವಾಗ, ಆತ್ಮ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಆತ್ಮ ಸಾಯುವುದಿಲ್ಲ ಅಂದರೆ ಆತ್ಮಕ್ಕೆ ಸಾವಿಲ್ಲ, ಆತ್ಮಕ್ಕೆ ಕೊನೆಯಿಲ್ಲ, ಸಾವಿಲ್ಲ, ಮುಕ್ತಾಯವಿಲ್ಲ, ಲಯವಿಲ್ಲ. ಲಯವಿಲ್ಲದ ಜೀವಿತ, ಲಯವಿಲ್ಲದ ಬದುಕು ಇದೆ, ನಾಶವಿಲ್ಲದ ಬದುಕು ಇದೆ. ನೀತಿವಂತರಿಗೂ ಹಾಗೆ, ಅನೀತಿವಂತರಿಗೂ ಹಾಗೆ. ನೀತಿವಂತರು ಎಲ್ಲಿಗೆ ಹೋಗ್ತಾರೆ, ಅನೀತಿವಂತರು ಎಲ್ಲಿಗೆ ಹೋಗ್ತಾರೆ ಎನ್ನುವಂಥದ್ದನ್ನು ವಾಕ್ಯದ ಮೂಲಕ ತಿಳ್ಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ ಪ್ರಿಯರೇ. 10ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 10ನೇ ವಚನ. ಯಾಕೆಂದರೆ ಅವನು ಶಾಶ್ವತವಾದ ಅಸ್ತಿವಾರವುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದಾನೆ. ಯಾರು? ಅಬ್ರಹಾಮನಾಗಿರ್ಬೋದು, ಇಸಾಕನಾಗಿರ್ಬೋದು, ಯಾಕೋಬನಾಗಿರ್ಬೋದು, ಇವರೆಲ್ಲರೂ ಅಸ್ತಿವಾರವುಳ್ಳ ಪಟ್ಟಣವನ್ನು, ಅಸ್ತಿವಾರವುಳ್ಳಂಥ ಪಟ್ಟಣವನ್ನು ಎದುರು ನೋಡ್ತಾ ಇದ್ದಾನಂತೆ. ಭೂಲೋಕದಲ್ಲಿ ಬದುಕಿದಾಗ, ಒಂದು ಕಾಲದಲ್ಲಿ ಅಬ್ರಹಾಮನು ಭೂಲೋಕದಲ್ಲಿ ಭಕ್ತನಾಗಿ ನೀತಿವಂತನಾಗಿ ಜೀವಿಸುವಾಗ ದೇವರು ಒಂದು ದೇಶವನ್ನು ಕೊಡ್ತಾರೆ. ಅಬ್ರಹಾಮನಿಗೆ ಕೊಟ್ಟಾಗ ಡೇರೆಗಳನ್ನು ಹಾಕಿಕೊಂಡು, ಅಂದರೆ ಡೇರೆಗಳಂದರೆ ಈ ಥರ ಡೇರೆಗಳನ್ನು ಹಾಕಿಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದರಂತೆ. ವಾಸ ಮಾಡೋರು ಯಾವುದ್ರ ಮೇಲೆ ಅವ್ರಿಗೆ ಇಷ್ಟ, ಯಾವುದ್ರ ಮೇಲೆ ಅವ್ರಿಗೆ ನಿಗಾ ಇದೆ ಅಂತ ನೋಡುವಾಗ ಏನ್ರಿ, ಅಸ್ತಿವಾರವುಳ್ಳಂಥ ಲೋಕ, ಅಸ್ತಿವಾರವುಳ್ಳಂಥ ಲೋಕ ಅದು ಪರಲೋಕ. ಭೂಲೋಕಕ್ಕೆ ಅಸ್ತಿವಾರ ಇದೆಯಾ ಅಂತ ನೋಡುವಾಗ ಭೂಲೋಕ ಏನಾಗುತ್ತೆ ಅಂತ ತಿಳ್ಕೊಂಡಿದ್ವಿ ನಿನ್ನೆ. ಭೂಲೋಕ ಟೋಟಲ್ ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು ಲಯವಾಗುತ್ತೆ ಎನ್ನುವಂಥ ಮಾತನ್ನು ನೋಡಿದ್ದೇವೆ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ ನೋಡಿ. 10ನೇ ವಚನ, ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ, ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು, ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವುದು, ಭೂಮಿ ಅದರಲ್ಲಿರುವ ಕೆಲಸವು ಸುಟ್ಟು ಹೋಗುವುದು. ಏನೇನು ಹೋಗುತ್ತಂತೆ? ಆಕಾಶ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲ ಏನಾಗುತ್ತೆ ಅಂತ ಇರುತ್ತೆ? ಸುಟ್ಟು ಉರಿದು ಲಯವಾಗುತ್ತೆ. ನಾವು ದೇಹವನ್ನು ಬಿಟ್ಟು ಹೋಗ್ತೀವಿ, ದೇಹವನ್ನು ಬಿಟ್ಟು ಹೋಗ್ತೀವಿ. ಬಿಟ್ಟು ಹೋದ ಮೇಲೆ ನಮ್ಗೆ ಏನಿದೆ ಅಂತ ನೋಡುವಾಗ ನಮ್ಮ ಆತ್ಮಕ್ಕೆ ಲಯವಿಲ್ಲ, ನಮ್ಮ ಆತ್ಮಕ್ಕೆ ನಾಶವಿಲ್ಲ. ಭೂಮಿಗೆ ನಾಶವಿದೆ, ಆಕಾಶಕ್ಕೆ ನಾಶವಿದೆ. ಪ್ರಿಯರ ದೇವ್ರ ಮಕ್ಕಳಿರ, ನಾಶವಾಗುತ್ತೆ. ಈ ದೇಹ ಈ ಸತ್ತೋದ ಮೇಲೆ ಈ ದೇಹ ಮಣ್ಪಾಲಾಗುತ್ತೆ. ಆತ್ಮ ದೇವರ ಹತೋಟಿಯಲ್ಲಿ ಹೋಗುತ್ತೆ. ದೇವರ ಹತೋಟಿಯಲ್ಲಿ ಹೋದ ಮೇಲೆ ದೇವರು ಏನು ಮಾಡ್ತಾರೆ? ಎಲ್ಲಿಗೆ ಹಾಕ್ಬೇಕಂದ್ರೆ ಪರದೇಶಿಗೆ ಕಳಿಸ್ಬೇಕಾ ಅಥವಾ ಯಾತನೆ ಪಡುವಂಥ ಸ್ಥಳಕ್ಕೆ ಕಳಿಸ್ಬೇಕಾ ಅನ್ನೋದನ್ನು ದೇವರು ಕಳಿಸ್ಕೊಡ್ತಾರೆ. ಪರದೇಶಿ ಕಳಿಸ್ಬೇಕಂದ್ರೆ ದೇವದೂತರನ್ನು ಕಳಿಸ್ಕೊಟ್ಟಿದ್ದಾರೆ. ಲಾಜರನು ಸತ್ತೋದ ಮೇಲೆ ಯಾರು ಬಂದಿದ್ದಾರೆ ಅಂತ ಗೊತ್ತಾಯಿತು? ದೇವದೂತರು ಬಂದು ಅವನನ್ನು ಕರ್ಕೊಂಡು ಹೋದರು, ಅಬ್ರಹಾಮನ ಎದೆಗೆ ಒರಗಿಸಿದರು. ಅಬ್ರಹಾಮನಲ್ಲಿದ್ದಾನೆ ನೀತಿವಂತರಿರುವಂಥ ಸ್ಥಳ. ಅದು ಎಲ್ಲಿ? ಪಾತಾಳ ಲೋಕದಲ್ಲಿ ಪರದೇಶಿ ಎನ್ನುವಂಥ ಒಂದು ಸ್ಥಳ ಇದೆ, ಅಲ್ಲಿ ನೀತಿವಂತರು. ಅನೀತಿವಂತರು ಯಾತನೆ ಪಡುವಂಥ ಸ್ಥಳಕ್ಕೆ. ಮತ್ತು ಭೂಮಿಯಲ್ಲಿ ಬದುಕಿರುವಾಗ ಅಬ್ರಹಾಮನು ನೀತಿವಂತನು ಭಕ್ತನು ಏನು ಮಾಡಿದ್ದಾನೆ, ಯಾವುದ್ರಿಗೋಸ್ಕರ ಅಂತ ನೋಡುವಾಗ ಅಸ್ತಿವಾರವುಳ್ಳ ಆ ಲೋಕವನ್ನು, ಅಸ್ತಿವಾರವುಳ್ಳ ಪರಲೋಕವನ್ನು, ಆ ಪರಲೋಕದಗೋಸ್ಕರ ಅಬ್ರಹಾಮನಾಗಿರ್ಬೋದು, ಇಸಾಕನಾಗಿರ್ಬೋದು, ಯಾಕೋಬನಾಗಿರ್ಬೋದು, ಮೋಶೆ ಆಗಿರ್ಬೋದು, ದಾವೀದನಾಗಿರ್ಬೋದು, ಇವರೆಲ್ಲರೂ ಕೂಡ ಶಾಶ್ವತವಾದಂಥ ಆ ಲೋಕದಗೋಸ್ಕರ ಪ್ರಯಾಸ ಪಟ್ಟಿದ್ದಾರೆ. ಅದೇ ಪ್ರಕಾರ ಮೋಶೆ ಕೂಡ ನೋಡುವಾಗ ಆ ಶಾಶ್ವತವಾದಂಥ ಪಟ್ಟಣ ಬೇಕು, ಶಾಶ್ವತವಾದಂಥ ಲೋಕಕ್ಕೆ ಹೋಗ್ಬೇಕು. ನಾವು ಆ ಲೋಕವನ್ನು ಪಡ್ಕೋಬೇಕು. ನಾವು ಆ ಲೋಕವನ್ನು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ದೇವ್ರಿಗೋಸ್ಕರ ಭಕ್ತಿಯಿಂದ ಜೀವಿಸಬೇಕು ಅಂತ ಹೇಳಿ ಅವರೆಲ್ಲರೂ ಒಳ್ಳೆ ರೀತಿಯಿಂದ ಬದುಕಿದ್ದಾರೆ ಪ್ರೇರ. ಅವರೆಲ್ಲರ ಇತಿಹಾಸವನ್ನು ನೋಡುವಾಗ
ಈ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನದಿಂದ ಅನೇಕ ಮಂದಿ ಭಕ್ತರ ಇತಿಹಾಸವು ಬರೆಯಲ್ಪಟ್ಟಿದೆ. ಹೇಬೇಲನ ಬಗ್ಗೆ ಬರೆಯಲ್ಪಟ್ಟಿದೆ, ಆನೋಕನ ಬಗ್ಗೆ ಬರೆಯಲ್ಪಟ್ಟಿದೆ, ನೋಹಾನನ ಬಗ್ಗೆ ಬರೆಯಲ್ಪಟ್ಟಿದೆ, ಅಬ್ರಹಾಮನ ಬಗ್ಗೆ, ಇಸಾಕನ ಬಗ್ಗೆ, ಯಾಕೋಬನ ಬಗ್ಗೆ, ಸಾರಳ ಬಗ್ಗೆ, ಆನಂತರ ಯಾರ್ಯಾರ ಬಗ್ಗೆ ಬರೆಯಲ್ಪಟ್ಟಿದೆಯೋ ಒಂದು ಸಾರಿ 11ನೇ ಅಧ್ಯಾಯ 32. ಇನ್ನು ಏನು ಹೇಳಬೇಕು? ಗಿಡಿಯೋನ, ಬರಾಕ, ಸಂಸೋನ, ಏಫತ್, ದಾವಿದ್, ಸಮುವೇಲ ಎಂಬುವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆದುಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿ ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು, ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಬೇರೆ ಕೆಲವರು ಅಪಹಾಸ್ಯೆ, ಕೊರಡೆಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣಗಳನ್ನು ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರೇಪಿಸಿದರು. ಕೆಲವರನ್ನು ಕತ್ತಿಯಿಂದ ಕೊಂದರು. ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸೋರಾಗಿದ್ದು ಕುರಿ, ಮೇಕೆ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಇಂಥವರಿಗೆ ಈ ಲೋಕ ಯೋಗ್ಯ ಸ್ಥಳವಲ್ಲ. ಈ ಲೋಕ ಯೋಗ್ಯವಾದಂಥ ಸ್ಥಳವಲ್ಲ. ಮತ್ತೇನು ಈ ಲೋಕ ಅಂದರೆ ಭಕ್ತರಿಗೆ ಇರುವಂಥ ಸ್ಥಳವಲ್ವಾ ಇದು? ಭಕ್ತರು ಇರುವಂಥ ಸ್ಥಳ ಅಲ್ವಾ ಇದು? ಇವರೆಲ್ಲರೂ ನೋಡುವಾಗ ನೀತಿವಂತರು. ಹೇಬೇಲನು ಆಗಿರ್ಬೋದು, ಆನೋಕನಾಗಿರ್ಬೋದು, ನೋಹಾನನಾಗಿರ್ಬೋದು, ಇಲ್ಲ ಮೋಶೆ ಆಗಿರ್ಬೋದು, ಎಷ್ಟು ಮಂದಿ ಭಕ್ತಾದಿಗಳಿದ್ದಾರೋ ಇವರೆಲ್ಲರೂ ನೋಡುವಾಗ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ, ಇನ್ನೊಬ್ಬರನ್ನ ಕಾಪಾಡೋದಕ್ಕೆ ತಮ್ಮ ಬದುಕುಗಳನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಅಂಥವ್ರಿಗೆ ಈ ಲೋಕ ಯೋಗ್ಯವಾದದ್ದಲ್ವಾ? ಅಂದರೆ ಈ ಲೋಕ ಯೋಗ್ಯವಾದದ್ದಲ್ವಾ ಅಂತ ನೋಡುವಾಗ ಈ ಲೋಕದಲ್ಲಿ ಯಾಕೆ ಗೊತ್ತಾ ಏನ್ರಿ? ಈ ಲೋಕದಲ್ಲಿ ಇಷ್ಟಪಡಲ್ಲ ರೀ. ಒಳ್ಳೆಯವ್ರನ್ನ ನೋಡಿ ಇಷ್ಟಪಡಲ್ಲ. ಯಾರ ಜೊತೆ ಆಗಬೇಕು? ಕುಡುಕರಿಗೆ ಕುಡುಕರ ಜೊತೆ ಆಗಬೇಕು. ಈ ಗುಟ್ಕಗಳು, ಬೀಡಿ, ಸಿಗರೇಟ್ಗಳು ಸೇದೋರು ಇರ್ತಾರಲ್ಲ, ಅವ್ರ ಜೊತೆಗೆ ಅವರೇ ಸೇರಬೇಕು. ಒಂದು ವೇಳೆ ನಾವು ಸೇರಿದರೆ, ನಾವು ಹೋಗಿ ನಿಂತ್ಕೊಂಡ್ರೆ ನಮ್ಮ ಸಹವಾಸ ಮಾಡಲ್ಲ. ಅವರು ನಿಂತ್ಕೊಳ್ಳೋದಕ್ಕೂ ಮಾತನಾಡೋದಕ್ಕೂ ಭಯಪಡ್ತಾ ಇರ್ತಾರೆ. ಯಾರ ಜೊತೆಯಲ್ಲಿ ಸಹವಾಸ ಅಂತ ನೋಡುವಾಗ ಸಿಗರೇಟ್ಗಳು, ಬೀಡಿಗಳು, ಇಲ್ಲ ಗುಟ್ಕಗಳು, ಇಲ್ಲ ಕುಡುಕುತನ, ಅವ್ರವ್ರ ಸಹವಾಸ ಇರುತ್ತಲ್ಲ, ಅವ್ರವ್ರು ಒಂದಾಗ್ತಾರೆ. ಈ ಲೋಕದಲ್ಲಿ ಯಾರ್ಯಾರು ಒಂದಾಗ್ತಾರೆ ಅಂತ ನೋಡುವಾಗ ಪಾಪದಲ್ಲಿ, ಅಂಧಕಾರದ ದೊರೆತನಲ್ಲಿ ಇದ್ದವ್ರು ಎಲ್ಲರೂ ಒಂದಾಗ್ತಾರೆ. ಏನ್ರಿ ಪ್ರತ್ಯೇಕವಾಗಿ ಯಾರು ಇರ್ತಾರೆ ಅಂತ ನೋಡುವಾಗ ಏನ್ರಿ ಆತ್ಮೀಯ ಭಕ್ತರು ಅಂದರೆ ದೇವರಿಗೆ ಒಳಪಟ್ಟಂಥ ಭಕ್ತರು ಮಾತ್ರ ಅಲ್ಲೊಬ್ಬರು ಇಲ್ಲೊಬ್ಬರು ಬೇರೆ ಇರ್ತಾರೆ. ಅವರಿಗೆ ಈ ಲೋಕ ಯೋಗ್ಯವಾದದ್ದಲ್ಲ. ದೇವರು ಹೇಳುವಂಥ ಮಾತು, ಈ ಲೋಕ ನಿಮಗೆ ಯೋಗ್ಯವಲ್ಲಪ್ಪ. ನಿಮಗೋಸ್ಕರ ಒಂದು ಪ್ರತ್ಯೇಕವಾದಂಥ ಲೋಕ ಏರ್ಪಾಟ್ ಮಾಡಿದ್ದೇನೆ. ಅದು ನಾಶವಿಲ್ಲದ ಲೋಕ, ಅದು ಶಾಶ್ವತವಾದಂಥ ಲೋಕ, ಅದು ಲಯವಿಲ್ಲದ ಲೋಕ. ಲಯವಿಲ್ಲದ ಲೋಕದಲ್ಲಿ ಲಯವಿಲ್ಲದ ಜೀವಿತವನ್ನು ಪಡ್ಕೊಂಡು ಒಳ್ಳೆ ರೀತಿಯಲ್ಲಿ ನೀವು ಸುಖ ಸಂತೋಷದಿಂದ ಆನಂದದಿಂದ ನೀವು ಇರಬೇಕು. ಆದ್ದರಿಂದ ಮಕ್ಕಳಿರ ನಿಮಗೋಸ್ಕರ ಅದ್ಭುತವಾದಂಥ ಒಂದು ಸ್ಥಾನವನ್ನು ಏರ್ಪಾಟ್ ಮಾಡ್ತಾ ಇದ್ದೀನಿ. ಕೆಳಗಡೆ ಮಾತನ್ನು ನೋಡಿ ಗಮನಿಸ್ರಿ. ಕೆಳಗಡೆ ಮಾತನ್ನು 39. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಅಂದರೆ ಅವರೆಲ್ಲರೂ ಕೂಡ ಎಲ್ಲಿದ್ದಾರಂತ ನೋಡುವಾಗ ಪರದೇಶಿಯಲ್ಲಿದ್ದಾರೆ. ಇನ್ನು ಬದುಕಿರುವಂಥ ಯಾರಾದರೂ ನೀತಿವಂತರಿದ್ದರೆ ನಾವು ಅವರು ಒಟ್ಟಿಗೆ ನಿತ್ಯ ಲೋಕವನ್ನು, ಪರಲೋಕವನ್ನು ಪಡ್ಕೊಳ್ಬೇಕು ಎಂದು ತಂದೆಯಾದ ದೇವರು ಪರದೇಶಿಯಲ್ಲಿ ಅವರನ್ನು ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಅಲ್ಲಿ ನೇಮಿಸಿದ್ದಾನೆ. ಪ್ರಿಯರೇ, ಅಲ್ಲಿ ಇರಿಸಿದ್ದಾನೆ. ನೀವೆಲ್ಲರೂ ಇಲ್ಲೇ ಇರಿ ಮಕ್ಕಳಿರ ಅಂತ. ಎಲ್ಲಿ ತನಕ ಅವರು ಇರಬೇಕು? ನೀತಿವಂತರು, ಮರಣ ಹೊಂದಿದವರು ಎಲ್ಲಿ ತನಕ ಇರಬೇಕು ಅಂತ ನೋಡುವಾಗ ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬರ್ತಾರೆ. 2ನೇ ಆಗಮನ. ಅದಕ್ಕೆ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಆ ಮಾತು ಇರುತ್ತೆ. ಏನು ಹೇಳ್ತಾರೆ ನೋಡಿ ಯೇಸು ಪ್ರಭು ಹೇಳುವಂಥ ಮಾತು. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. 1ನೇ ವಚನದಿಂದ ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಿಂದ.
ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ನೀವು ಕಳವಳ ಪಡಬೇಡಿ. ನಾನು ಹೋಗುತ್ತೇನೆ, ಯಾಕೆಂದರೆ ತಂದೆಯ ಬಳಿಯಲ್ಲಿ ಬಹಳ ಬಿಡಾರಗಳಿವೆ. ನಿಮ್ಮೆಲ್ಲರಿಗೋಸ್ಕರ ಮನೆಯನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನೆ. ಪರಲೋಕದಲ್ಲಿ ನಿಮಗೋಸ್ಕರ ಮನೆ, ನಿಮಗೋಸ್ಕರ ಜಾಗ, ನಿಮಗೋಸ್ಕರ ಅದ್ಭುತವಾದಂಥ ಮನೆ. ಎಲ್ಲಿ? ಪರಲೋಕದಲ್ಲಿ ನೀವು ಇರೋದಕ್ಕೆ ಪರಲೋಕದಲ್ಲಿ ಒಂದು ಶ್ರೇಷ್ಠವಾದಂಥ ಮನೆ. ಅಂದರೆ ಯಾರಿಗೆ ಹೇಳುವಂಥ ಮಾತು? ಯಾರಿಗೆ ಹೇಳುವಂಥ ಮಾತಂತೂ ನೋಡುವಾಗ ಭಕ್ತರಿಗೆ, ದೇವರಿಗೆ ಒಳಪಟ್ಟವರಿಗೆ, ದೇವರ ಮಾತಿಗೆ ವಿಧೇಯರಾದವರಿಗೆ ಹೇಳುವಂಥ ಮಾತು. ನೀವು ಕಳವಳ ಪಡಕ್ಕೆ ಹೋಗ್ಬೇಡಿ, ಭಯ ಪಡಕ್ಕೆ ಹೋಗ್ಬೇಡಿ. ಈ ಲೋಕದಲ್ಲಿ ಸಂಕಟ ಇದೆ, ಈ ಲೋಕದಲ್ಲಿ ಶ್ರಮೆಗಳಿದೆ. ಏನು ಬಂದರೂ ಕೂಡ ಭಯಪಡಬೇಡಿ. ನಿಮ್ಮ ನಂಬಿಕೆ ದೃಢವಾಗಿರಬೇಕು, ನಿಮ್ಮ ಭಕ್ತಿ ದೃಢವಾಗಿರಬೇಕು. ನೀವು ಜಾಗೃತಿಯಿಂದ ಇರಿ. ನಾನು ಮತ್ತೆ ಬರ್ತೀನಿ. ಬಂದ ಮೇಲೆ ನಿಮ್ಮನ್ನು ಕರೆದುಕೊಂಡು ಹೋಗಿ ಎಲ್ಲಿಗೆ ಸೇರಿಸ್ತೀನಿ ಗೊತ್ತಾ ಅಮ್ಮ? ನಾನಿರುವಂಥ ಸ್ಥಳದಲ್ಲೇ ಸೇರಿಸ್ಕೊಳ್ತೀನಿ. ನಾನಿರುವಂಥ ಸ್ಥಳದಲ್ಲೇ ನೀವು ಒಂದೇ ಸ್ಥಳದಲ್ಲಿರ್ತೀವಿ. ನಾನಿರುವ ಸ್ಥಳದಲ್ಲೇ ನೀವು ಸಹ ಇರಬೇಕಮ್ಮ. ಯೇಸು ಕ್ರಿಸ್ತರ ಜೊತೆಯಲ್ಲಿ ನಾವು ಇರಬೇಕಾ ಅಯ್ಯ ಬ್ರದರ್? ಇರಬೇಕಾ? ದೇವ್ರ ಮಾತಾ? ಸುಳ್ಳ? ಕತೆಗಳಲ್ಲ, ಸುಳ್ಳು ಮಾತಲ್ಲ. ಸುಳ್ಳು ಮಾತು ಹೇಳೋದಕ್ಕೆ ಪರಲೋಕದಿಂದ ಈ ಲೋಕಕ್ಕೆ ಬರಬೇಕಾ? ಅವಶ್ಯಕತೆ ಇದೆಯಾ? ಲೋಕದಲ್ಲೇ ಸುಳ್ಳು ತುಂಬಿಕೊಂಡು ಇದೊಂದು ಸುಳ್ಳು ಬೇಕಾ? ಸುಳ್ಳು ಹೇಳೋಕೆ ಬಂದಿಲ್ಲ. ಇರೋ ವಿಷಯಗಳನ್ನು ಹೇಳೋದಕ್ಕೆ ಬಂದಿದ್ದಾರೆ, ಭಯಪಡಿಸೋಕೆ ಬಂದಿಲ್ಲ. ಇರುವಂಥ ಸತ್ಯವನ್ನು ತುಂಬ ಜನ ಅಂತಾರೆ ಭಯಪಡಿಸೋದಕ್ಕಿಲ್ಲ. ಭಯಪಡಿಸೋಕೆ ಹೇಳ್ತಾ ಇಲ್ಲ, ಇರೋ ವಿಷಯಗಳನ್ನು ಹೇಳ್ತಾ ಇದ್ದೀವಿ. ಯೇಸು ಪ್ರಭು ಇರೋ ವಿಷಯಗಳನ್ನು ಹೇಳಿದ್ದಾರೆ. ನಾನು ಹೋದ ಮೇಲೆ ನಿಮಗೆ ಸ್ಥಳವನ್ನು ಸಿದ್ಧ ಮಾಡ್ತೀನಿ. ಎಲ್ಲರಿಗೂ ಸ್ಥಳ ಅಂದರೆ ನೀವು ಯಾವ ರೀತಿ ಬದುಕಿದ್ದೀರಾ, ನೀವು ಹೇಗೆ ಬದುಕ್ತಾ ಇದ್ದೀರಾ, ನಿಮಗೆ ತಕ್ಕ ಹಾಗೆ ನಿಮ್ಮೆಲ್ಲರಿಗೆ ಅದ್ಭುತವಾದಂಥ, ನಿಮಗೆ ಅರ್ಥ ಆಗಬೇಕಾದ್ರೆ ಯೇಸು ಪ್ರಭು ಮಹಿಮೆ ಶರೀರವನ್ನು ಧರಿಸ್ಕೊಂಡು ಹೋಗಿದ್ದಾರೆ ಪರಲೋಕಕ್ಕೆ, ಹೌದಲ್ವಾ? ಪರಲೋಕಕ್ಕೆ ಹೋಗುವಾಗ ಯಾವ ರೀತಿ ಕಂಡಿದ್ದಾರೆ ಅವರು? ಯಾವ ರೀತಿ ಕಂಡಿದ್ದಾರೆ? ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 7ನೇ ವಚನವನ್ನು ನೋಡಿ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 9ನೇ ವಚನ. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದನು. ಅಂದರೆ ಭೂಲೋಕದಿಂದ ಹೋಗ್ತಾ ಇದ್ದಾರೆ ಅವರು ಪರಲೋಕಕ್ಕೆ. ಹೋಗುವಾಗ ಮಹಿಮೆ ಶರೀರ, ಅದ್ಭುತವಾದಂಥ ದೇಹ. ಆ ದೇಹಕ್ಕೆ ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ, ಈ ಗ್ರಹಗಳಾಗಿರ್ಬೋದು, ಸೂರ್ಯಮಂಡಲ ಆಗಿರ್ಬೋದು, ಇಲ್ಲ ನಕ್ಷತ್ರಗಳಾಗಿರ್ಬೋದು, ಆಕಾಶ ಆಗಿರ್ಬೋದು, ಯಾವುದು ಕೂಡ ಅಡ್ಡವಾಗಿ ತಡೆಯೋದಿಲ್ಲ. ಅದು ಆ ಮಹಿಮಾ ಶರೀರ ಇದೆ ನೋಡಿ, ಅದು ಅದ್ಭುತವಾದಂಥ ಶರೀರ, ಅದ್ಭುತವಾದಂಥ ದೇಹ. ಅದು ಈ ಪ್ರಿಯರಾದ ದೇವರ ಮಕ್ಕಳಿರ, ಈ ವಿಶ್ವದ ಅಂಚನ್ನು ದಾಟಿಕೊಂಡು, ಆಕಾಶವನ್ನು ದಾಟಿಕೊಂಡು, ನಕ್ಷತ್ರ ಮಂಡಲವನ್ನು ದಾಟಿಕೊಂಡು, ಈ ಲೋಕವನ್ನು ಅಂದರೆ ಈ ಆಕಾಶವನ್ನು ದಾಟಿಕೊಂಡು ಹೋಗುವಂಥದ್ದು, ಅದು ಮಹಿಮೆ ಶರೀರವನ್ನು ಧರಿಸಿಕೊಂಡು ಹೋಗುವಂಥದ್ದು. ಅದು ಯೇಸುಪ್ರಭು ಹೋಗಿದ್ದಾರೆ. ಅಂಥ ಅದ್ಭುತವಾದಂಥ ಮಹಿಮೆ ಶರೀರವನ್ನು ನಿಮ್ಮೆಲ್ಲರಿಗೆ ಕೊಡುತ್ತೇನೆ. ಅಂಥ ಅದ್ಭುತವಾದಂಥ ಶರೀರವನ್ನು ಧರಿಸ್ಕೊಂಡ ಮೇಲೆ ಪ್ರಿಯರಾದ ದೇವರ ಮಕ್ಕಳಿರಲ್ಲಿ ಯಾವಾಗಲೂ ಸಂತೋಷವಾಗಿ, ಆನಂದವಾಗಿ, ಸದಾಕಾಲ ದೇವರ ಬಳಿಯಲ್ಲಿ ಜೀವಿಸುವಂಥದ್ದು. ಆ ಜೀವಿತವನ್ನು ಕುರಿತು ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು ನೋಡೋಣ ಒಂದು ಸಾರಿ. ಕೊರಿಂಥದವರಿಗೆ ಮೊದಲನೇ ಪತ್ರಿಕೆ
ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 35ನೇ ವಚನವನ್ನು ಗಮನಿಸೋಣ. 35ನೇ ವಚನವನ್ನು, ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ, ಎಂಥ ದೇಹದಿಂದ ಬರುತ್ತಾರೆ ಎಂದು ಒಬ್ಬನು ಕೇಳಾನು. ಮೂಢನು ನೀನು ಬಿತ್ತುವ ಬೀಜವು ಸಾಯದಿದ್ದರೆ ಜೀವಿತವಾಗುವುದಿಲ್ಲವಲ್ಲ. ನೋಡು, ಒಬ್ರು ಕೇಳ್ತಾ ಇದ್ದಾನಂತೆ. ನಮಗೂ ಪ್ರಶ್ನೆ ಬರುತ್ತಲ್ವ, ಯಾವ ದೇಹದಿಂದ ಹೋಗುತ್ತೇವೆ, ಯಾವ ದೇಹ, ಎಂಥ ದೇಹ ಯೇಸು ಪ್ರಭು ಹೇಳಿದ್ದಾರೆ. ನಾನು ಯಾವ ರೀತಿ ಧರಿಸ್ಕೊಂಡಿದ್ದೀನೋ ಅಂಥ ದೇಹವನ್ನು ನೀವು ಕೂಡ ಧರಿಸ್ಕೊಳ್ತೀರಾ. ನೀವು ಕೂಡ ಧರಿಸ್ಕೊಳ್ತೀರಾ. ನೀವು ಕೂಡ ನನ್ನ ಹಾಗೆ ನನ್ನ ಜೊತೆಯಲ್ಲಿ ಇರ್ತೀರಾ, ನನ್ನ ಬಳಿಯಲ್ಲಿ ಇರ್ತೀರಾ. ಅಂಥ ಶ್ರೇಷ್ಠವಾದಂಥ ಅದ್ಭುತವಾದಂಥ ದೇಹವನ್ನು ನಾನು ನಿಮಗೆ ಕೊಡುತ್ತೇನೆ. ಅದು ಶಾಶ್ವತವಾದದ್ದು, ಅದು ಲಯವಿಲ್ಲದ್ದು, ಅದು ನಾಶವಿಲ್ಲದ್ದು, ಅದ್ಭುತವಾದಂಥದ್ದು. ಅದಕ್ಕೆ ನಾಶವಿಲ್ಲ, ಅದಕ್ಕೆ ಅಂತ್ಯವಿಲ್ಲ, ಅದಕ್ಕೆ ಮುಕ್ತಾಯವಿಲ್ಲ, ಕೊನೆಯಿಲ್ಲ. ಅದು ಕೊನೆಯಿಲ್ಲದ ಲೋಕ ಇದೆ, ಕೊನೆಯಿಲ್ಲದ ಜೀವಿತ ಇದೆ, ನಾಶವಿಲ್ಲದ ಜೀವಿತ ಇದೆ, ಲಯವಿಲ್ಲದ ಬದುಕು ಇದೆ. ಅದು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಹೇಗಾಗುತ್ತೆ, ಅದು ಹೇಗೆ ಅಂತೇಳಿ ಒಬ್ಬರು ಕೇಳ್ತಾ ಇದ್ದಾರಂತೆ ಪೌಲನ ಬಳಿಯಲ್ಲಿ. ಕೇಳಿದಾಗ ಪೌಲನ ಹೇಳುವಂಥ ಮಾತೇನಂತ ನೋಡುವಾಗ, ಭೂಮಿಯ ಮೇಲೆ ದೇವರು ಕೆಲವು ಉದಾಹರಣೆಗೆ ತೋರಿಸಿದ್ದಾರೆ. ಏನಂತ ನೋಡುವಾಗ, ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ, ಎಂಥ ದೇಹದಿಂದ ಬರುತ್ತಾರೆ ಎಂದು ಒಬ್ಬನು ಕೇಳಾನು. ಪೌಲನ ಹೇಳುವಂಥ ಮಾತು ನೋಡಿ, ಮೂಢನು ನೀನು ಬಿತ್ತುವ ಬೀಜವು ಸಾಯದಿದ್ದರೆ ಜೀವಿತವಾಗುವುದಿಲ್ಲವಲ್ಲ. ಬೀಜಗಳಿದೆಯಲ್ಲ, ಗೋಧಿ ಕಾಳಾಗಿರ್ಬೋದು, ಜೋಳದ ಕಾಳಾಗಿರ್ಬೋದು, ಇನ್ನು ಬೇರೆ ಕಾಳುಗಳಾಗಿರ್ಬೋದು, ಎಲ್ಲ ವಿಧ ವಿಧವಾದಂಥ ಕಾಳುಗಳಿದೆ. ಇವು ಯಾವುದೇ ಕಾಳಾಗಿರ್ಬೋದು, ಮಣ್ಣಿನಲ್ಲಿ ಬಿತ್ತಿದ ಮೇಲೆ ಆ ಮಣ್ಣಿನಲ್ಲಿ ಬಿತ್ತಿರುವಂಥ ಬೀಜ ಏನಾಗುತ್ತೆ ರೀ? ಮಣ್ಣಿನಲ್ಲಿ ಬಿತ್ತಿರುವಂಥ ಬೀಜ ಏನಾಗುತ್ತೆ? ಅದು ಹೊಟ್ಟೆನ ಒಡೆದು ಹೋಗುತ್ತೆ. ಅದರ ಹೊಟ್ಟೆ ಒಡೆದು ಹೋಗುತ್ತೆ, ಅಂದರೆ ಅದು ಸತ್ತೋಗುತ್ತೆ. ಅದರ ಮಧ್ಯದಲ್ಲಿ ಹೊಸ ಮೊಳಕೆ ಬರುತ್ತೆ. ಅದು ಹಾಗೆ ಇದ್ದರೆ, ಈ ಜೋಳದ ಕಾಳು ಇದೆ ಅಂತ ತಿಳ್ಕೊಳ್ಳಿ, ಈ ಜೋಳದ ಕಾಳು ಹೀಗೆ ಇಟ್ಟರೆ ಮೊಳಕೆ ಬರುತ್ತಾ? ಹಾಗೆ ಇಟ್ಟಿದ್ದು ಅಂತ ತಿಳ್ಕೊಳ್ಳಿ, ಮೊಳಕೆ ಬರುತ್ತಾ? ನೆಲದಲ್ಲಿ ಬಿತ್ತಬೇಕು. ಬಿತ್ತಿದ ಮೇಲೆ ಹಾಗೆ ಇದೆ ಅಂತ ತಿಳ್ಕೊಳ್ಳಿ, ಬರುತ್ತಾ? ಬಿತ್ತಿದ ಮೇಲೆ ಹಾಗೆ ಇದ್ದರೆ ಬರಲ್ಲ. ಏನಾಗಬೇಕದು? ಸಾಯಬೇಕದು. ಸತ್ತ ಮೇಲೆ ಹೊಸ ಮೊಳಕೆ ಬರುತ್ತೆ. ಸತ್ತ ಮೇಲೆ ಅದಕ್ಕೆ ಹೊಸ ಮೊಳಕೆ ಬರುತ್ತೆ, ಗಿಡವಾಗುತ್ತೆ. ಅದಕ್ಕೆ ಅನೇಕ ಹೂಗಳು, ಕಾಯಿಗಳು, ಅಂದರೆ ಅನೇಕ ಬೀಜಗಳು ಯಾವುದೇ ಆಗಿರ್ಬೋದು, ಮಾವಿನ ಬೀಜ ಆಗಿರ್ಬೋದು, ಇಲ್ಲಾಂದರೆ ಇನ್ನು ಬೇರೆ ಬೇರೆ ಬೀಜಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು. ಇವೆಲ್ಲ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಬಿತ್ತುವಾಗ ಕಾಳು ಅದು ಸಾಯುತ್ತೆ, ಮಣ್ಣಿನಲ್ಲಿ ಸತ್ತೋಗುತ್ತೆ. ಆನಂತರ ಹೊಸ ಮೊಳಕೆ ಬರುತ್ತೆ, ಗಿಡವಾಗಿ ಅದ್ಭುತವಾಗಿ ಬೆಳೀತಾ ಇದೆ ರೀ. ನಾವು ನೋಡ್ತಾ ಇದ್ದೀವ, ಎಲ್ಲ ಅನುಭವಿಸ್ತಾ ಇದ್ದೀವಿ. ಅದೇ ಪ್ರಕಾರ ಪ್ರತಿ ಮನುಷ್ಯನಿಗೆ ಇನ್ನೊಂದು ಜೀವಿತ ಇದೆ ಎಂದು ಇಲ್ಲಿ ಹೇಳುವಂಥ ಮಾತು. 37, ಒಂದು ವೇಳೆ ಗೋಧಿಯನ್ನಾಗಲಿ ಬೇರೆ ಯಾವುದೇ ಬೀಜವನ್ನಾಗಲಿ ಬಿತ್ತುವಾಗ ನೀನು ಬರೀ ಕಾಳನ್ನೇ ಹೊರಿತು ಮುಂದೆ ಆಗಬೇಕಾದ ದೇಹವನ್ನು ಬಿತ್ತುವುದಿಲ್ಲ. ಆದರೆ ದೇವರು ತನ್ನ ಇಷ್ಟದಂತೆ ಅದಕ್ಕೆ ದೇಹವನ್ನು ಕೊಡುತ್ತಾನೆ. ಒಂದೊಂದು ಬೀಜಕ್ಕೆ ಅದರದರ ದೇಹವನ್ನು ಕೊಡುತ್ತಾನೆ. ಒಂದೊಂದು ಬೀಜಕ್ಕೆ ಅದರದರ ದೇಹವನ್ನು. ಜೋಳ ಹಾಕಿದೆಯಾ, ಜೋಳಕ್ಕೆ ಸಂಬಂಧಪಟ್ಟಂಥ ದೇಹವನ್ನು. ಗೋಧಿ ಹಾಕಿದೆಯಾ, ಗೋಧಿಗೆ ಸಂಬಂಧಪಟ್ಟಂಥ ದೇಹವನ್ನು. ಮಾವಿನ ಬೀಜ ಹಾಕಿದೆಯಾ, ಮಾವಿನ ಬೀಜಕ್ಕೆ ಸಂಬಂಧಪಟ್ಟಂಥ ಗಿಡವನ್ನು. ಈ ಲೋಕದಲ್ಲಿ ಎಷ್ಟು ಬೀಜಗಳಿವೆ, ಎಲ್ಲ ಬೀಜಗಳಿಗೆ ಅದಕ್ಕೆ ಸಂಬಂಧಪಟ್ಟಂಥ ಗಿಡಗಳನ್ನು ದೇವರು ಕೊಡ್ತಾ ಇದ್ದಾನೆ, ಅದಕ್ಕೆ ಸಂಬಂಧಪಟ್ಟಂಥ ದೇಹಗಳು. ಎಲ್ಲ ದೇಹಗಳಿದೆಯಾ? ಎಲ್ಲ ದೇಹಗಳು ಅಂದರೆ ಎಲ್ಲ ಗಿಡಗಳು, ವಿಧ ವಿಧವಾದಂಥ ಗಿಡಗಳು ಇದೆಯಾ? ಇದೆ. ಅದೇ ಪ್ರಕಾರ ಪ್ರಿಯರಾದ ದೇವರ ಮಕ್ಕಳಿರ 39 ನೋಡಿ, ಎಲ್ಲ ಶರೀರಗಳಿಗೂ ಒಂದೇ ವಿಧವಾದವುಗಳಲ್ಲ. ಮನುಷ್ಯನ ಶರೀರ ಬೇರೆ, ಪಶುಗಳ ಶರೀರ ಬೇರೆ, ಪಕ್ಷಿಗಳ ಶರೀರ ಬೇರೆ, ಮೀನುಗಳ ಶರೀರ ಬೇರೆ. ಇದಲ್ಲದೆ ಪರಲೋಕದ ದೇಹಗಳುಂಟು. ಪರಲೋಕದ ದೇಹಗಳು ಅಂದರೆ ಭೂಮಿ ಮೇಲೆ ಪುರುಷರ ಶರೀರ ಬೇರೆ, ಸ್ತ್ರೀಯರ ಶರೀರ ಬೇರೆ. ಹೌದಲ್ವ? ಪುರುಷರು ಒಂದು ಆಕಾರ, ಸ್ತ್ರೀಯರು ಒಂದು ಆಕಾರ. ಅದೇ ಪ್ರಕಾರ ಪ್ರಿಯರಾದ ದೇವರ ಮಕ್ಕಳಿರ, ಪಕ್ಷಿಗಳು, ಪಾರಿವಾಳಗಳು, ಕಾಗೆಗಳು, ಇನ್ನು ವಿಧ ವಿಧವಾದಂಥ ಪಕ್ಷಿಗಳು ಇದೆ. ಹೌದಲ್ವ?
ಅನೇಕ ಪಕ್ಷಿಗಳು, ಇದಕ್ಕೊಂದು ಶರೀರ, ಅದಕ್ಕೊಂದು ಶರೀರ, ಅದಕ್ಕೊಂದು ಶರೀರ. ಅದೇ ಪ್ರಕಾರ ಮೀನುಗಳು, ಸಮುದ್ರದಲ್ಲಿರುವಂಥ ಮೀನುಗಳು ನೋಡಿ, ಎಷ್ಟು ವಿಧ ವಿಧವಾದಂಥ ಮೀನುಗಳು. ಒಂದೇ ವಿಧವಾದಂಥ ಮೀನುಗಳಲ್ಲ, ಅನೇಕ ಮೀನುಗಳಿದೆ. ಆ ಮೀನುಗಳಿಗೆ ಒಂದೊಂದು ಮೀನಿಗೆ ಒಂದೊಂದು ಶರೀರವನ್ನು ಕೊಡ್ತಾ ಇದ್ದಾರಾ. ಇದಕ್ಕೊಂದು ಶರೀರ, ಇದಕ್ಕೊಂದು ಶರೀರ, ಇದಕ್ಕೊಂದು ಶರೀರ. ಅದರಲ್ಲಿ ಕೂಡ ಪ್ರಿಯರಾದ ದೇವ್ರ ಮಕ್ಕಳಿರ ಏನ್ರಿ, 100 ರೂಪಾಯಿಗೆ 1 kg ಮೀನು ಸಿಗುವಂಥದ್ದು ಇದೆ. ಅದೇ ಪ್ರಕಾರ 10,000 ರೂಪಾಯಿಗೆ 1 kg ಮೀನು ಕೂಡ ಇದೆ ರೀ. 1 kgಗೆ 10,000 ರೂಪಾಯಿ. 1 kgಗೆ ಎಷ್ಟು? ನಮ್ಗೆ ಗೊತ್ತಿರೋದೆಷ್ಟು? 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಅಂದರೆ ಬಹಳ ಆಯಿತು. ಎಷ್ಟು ಸಾವಿರ ರೂಪಾಯಿ ಇದೆ ಗೊತ್ತಾ? 1 kgಗೆ 10,000 ರೂಪಾಯಿ ಬೆಲೆ ಬಾಳುವಂಥ ಮೀನುಗಳು ಕೂಡ ಇದೆ. ಅದಕ್ಕಿಂತ ಜಾಸ್ತಿನೂ ಕೂಡ ಇವೆ ಮೀನುಗಳು. ಅಂದರೆ ಇದಕ್ಕೊಂದು ಶರೀರ, ಇದಕ್ಕೊಂದು ಶರೀರ ಸಮುದ್ರದಲ್ಲಿ ಉಂಟು ಮಾಡಿದ್ದಾನ. ಅದೇ ಪ್ರಕಾರ ಪರಲೋಕಕ್ಕೆ ಸಂಬಂಧಪಟ್ಟಂಥ ಶರೀರಗಳಿದೆಯಂತೆ. ಯಾವುದಕ್ಕೆ ಸಂಬಂಧಪಟ್ಟ ಶರೀರವು? ಪರಲೋಕಕ್ಕೆ ಸಂಬಂಧಪಟ್ಟಂಥದ್ದು. ಇದಲ್ಲದೆ ಪರಲೋಕದ ದೇಹಗಳುಂಟು, ಭೂಲೋಕದ ದೇಹಗಳುಂಟು. ಅಂದರೆ ಭೂಲೋಕಕ್ಕೆ ಸಂಬಂಧಪಟ್ಟ ದೇಹಗಳು ಬೇರೆ, ಭೂಲೋಕಕ್ಕೆ ಸಂಬಂಧಪಟ್ಟ ದೇಹಗಳು ಎಂಥದ್ದು? ಲಯವಾಗುವಂಥದ್ದು. ಎಂಥದ್ದಮ್ಮ ಇದೆಲ್ಲ? ಈ ದೇಹ ಏನಾಗುತ್ತೆ? ಲಯವಾಗುತ್ತಾ, ಹಾಗೆ ಉಳ್ಕೊಳ್ಳುತ್ತಾ? ಇಲ್ಲ ಬ್ರದರ್, ನಾನು ಇರ್ತೀನಿ ಬ್ರದರ್, ನನ್ನ ಮನೆಯಲ್ಲಿ ಬಂಗಾರ ತುಂಬಿದೆ, ವಜ್ರಗಳು ತುಂಬಿ ತುಳುಕ್ತಾ ಇದೆ, ಹಣ ಇದೆ, ಅಧಿಕಾರದಲ್ಲಿದ್ದೇನೆ, ನಾನು ಇರ್ತೀನಿ. ಎಷ್ಟು ಕಾಲಪ್ಪ ಇರ್ತೀಯ ನೀನು? ಸ್ವಲ್ಪ ಕಾಲ ಇರ್ತೀಯ, ಆಮೇಲೆ ಬಳ್ಕೊಂಡು ಹೋಗಬೇಕು. ದೇವರು ನಿನ್ನನ್ನು ಉಳಿಸಲ್ಲ, ದೇವರು ಉಳಿಸ್ತಾರ? ನೀನು ಇರಬೇಕಂತ ಆಸೆ ಇದೆ ಏನ್ರಿ? ಮುದುಕರು ಇರ್ತಾರಲ್ವ ಪ್ರಿಯರೇ, ಮುದುಕರು ಸಾಯುವಂಥ ಸಮಯದಲ್ಲಿ ಏನಮ್ಮ ಉಳಿಬೇಕಾ ಹೋಗ್ಬೇಕಾ? ಕೇಳ್ರಿ ಒಂದ್ಸರಿ. ನೀನು ಉಳಿಬೇಕಂತಿದೆಯಾ ಅಥವಾ ನನ್ನ ಬಳಿಗೆ ಬರಬೇಕಂತಿದೆಯಾ ಅಂತ ಒಂದು ವೇಳೆ ದೇವ್ರನ್ನ ಕೇಳಿದ್ರೆ, ದೇವ್ರು ಬಂದು ಕೇಳಿದ್ರೆ, ಏನಮ್ಮ ನೀನು ಬರ್ತೀಯಾ ಇಲ್ಲೇ ಇರ್ತೀಯಾ ಅಂತ ಕೇಳಿದ್ರೆ, ದೇವರೇ ತುಂಬ ಕೆಲಸ ಇದೆ ದೇವ್ರು, ನನಗೆ ಮಕ್ಕಳು ಮೊಮ್ಮಕ್ಕಳು ಅವ್ರು ನೋಡ್ಕೋಬೇಕಲ್ಲ ದೇವರೇ, ಬೇಗ ಕರೆದ್ರೆ ಹೆಂಗ ದೇವರೇ ನೀವು? ಅಲ್ಲಮ್ಮ ಸಮಯ ಆಯ್ತಲ್ಲಮ್ಮ, ಇನ್ನೂ ಸ್ವಲ್ಪ ಸಮಯ ಕೊಟ್ಟರೆ ಒಳ್ಳೇದಿತ್ತಲ್ಲ ದೇವ್ರೆ. ಎಷ್ಟು ಕಾಲ ಬೇಕಮ್ಮ? ಒಂದು 20 ವರ್ಷ ಕೊಡಿ. 20 ವರ್ಷ ಮುಗಿದ ಮೇಲೆ ಮತ್ತೆ ಬಂದ ಮೇಲೆ ಮತ್ತೆ ದೇವರು ಬಂದು ಕೇಳಿದ್ದಾರೆ ಅಂತ ತಿಳ್ಕೊಳ್ಳಿ. ಏನಮ್ಮ ರೆಡಿ ಆಗ್ತೀಯಾ? ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ದೇವ್ರೆ? ಈ ಲೋಕ ಬಿಟ್ಟು ಇನ್ನೊಂದು ಲೋಕಕ್ಕೆ. ಇಲ್ಲ ದೇವರೇ, ನಾನು ಇಲ್ಲೇ ಇರ್ತೀನಿ ದೇವರೇ, ಹೀಗೆ ಅಂತಾರ? ಅಥವಾ ಹೋಗೋದಕ್ಕೆ ರೆಡಿನಾ? ಹೋಗೋದಕ್ಕೆ ಯಾರಾದ್ರು ರೆಡಿ ಇದ್ದೀರಾ? ಯಾರು ರೆಡಿ ಇಲ್ಲ. ಆದರೆ ದೇವ್ರು ಉಳಿಸಲ್ಲ. ಅದಕ್ಕೆ ನೀವು ಹಿಂಗೆ ಕೇಳ್ತೀರಂತೇಳಿ ಯಾರನ್ನ ಕೇಳೋದಿಲ್ಲ ದೇವರು. ನೀವು ಹಿಂಗೆ ಕೇಳ್ತೀರ ಅಂದರೆ, ನೀವು ನಾಳೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬರ್ತೀರಾ ಮಕ್ಕಳಿರಾ ಅಂತಂದರೆ, ನಾವು ಇಲ್ಲ ದೇವರೇ, ಇಲ್ಲೇ ಚೆನ್ನಾಗಿದೆ ದೇವರೇ. ಯಾಕೆಂದರೆ ಸೈತಾನೊಟ್ಟಿಗೆ ತುಂಬ ಕೆಲಸ ಇದೆ, ಅವನು ರುಚಿಯಾಗಿ ತೋರಿಸ್ತಾ ಇದ್ದಾನೆ, ಎಲ್ಲ ಸುತ್ತಿಸ್ತಾ ಇದ್ದಾನೆ, ಎಲ್ಲ ಚೆನ್ನಾಗಿದೆ ದೇವರೇ. ನೀವು ಕರ್ಕೊಂಡು ಹೋದ್ರೆ ಎಲ್ಲಿ ಕರ್ಕೊಂಡು ಹೋಗ್ತೀರ? ಪರಲೋಕನೇ ಅದು ಎಲ್ಲಿದೆಯೋ ಏನಿದೆ ಗೊತ್ತಿಲ್ಲ, ಬೇಡ, ಅದಕ್ಕೆ ಈ ಲೋಕನೇ ಚೆನ್ನಾಗಿದೆ, ಇಲ್ಲೇ ಇರ್ತೀವಿ. ದೇಹಕ್ಕೆ ಸುಖ ಇದೆ, ಕಣ್ಣಿಗೆ ಸುಖ ಇದೆ, ಈ ರೀತಿ ಹೇಳ್ತೀವಿ ನಾವು. ನಮ್ಮ ಮಾತುಗಳು, ನಮ್ಮ ಆಲೋಚನೆಗಳು ಸರಿಯಿಲ್ಲ. ಅದಕ್ಕೆ ದೇವರು ಯಾರಿಗೂ ಕೂಡ ಕೇಳಿ ನಮ್ಮನ್ನು ಕರ್ಕೊಂಡು ಹೋಗಲ್ಲ. ಒಂದೇಟು ಹೊಡಿತಾನೆ. ಎಲ್ಲಿ ಹೊಡಿತಾನೆ? ಗುಂಡಿಗೆಯನ್ನು ನಿಲ್ಲಿಸ್ತಾನೆ. ಟಪ್ 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 ಟಪ್, ಮುಗೀತು. ಉಸಿರು ನಿಂತು ಹೋಗುತ್ತೆ. ಏನಾಯಿತು? ಸತ್ತೋದ, ಆತ್ಮ ಇಲ್ಲ, ಹೊರಟೋಯ್ತು. ಆಲೋಚನೆ ಮಾಡಿ. ಆದರೆ ಪರಲೋಕದ ದೇಹಗಳ ಮಹಿಮೆ ಬೇರೆ, ಭೂಲೋಕದ ದೇಹಗಳ ಮಹಿಮೆ ಬೇರೆ. ಸೂರ್ಯನ ಮಹಿಮೆ ಒಂದು ವಿಧ, ಚಂದ್ರನ ಮಹಿಮೆ ಮತ್ತೊಂದು ವಿಧ, ನಕ್ಷತ್ರಗಳ ಮಹಿಮೆ ಮತ್ತೊಂದು ವಿಧ. ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆ ಉಂಟಷ್ಟೇ. ಅಂದರೆ ಇವೆಲ್ಲ ಯಾಕೆ ಹೇಳಿದ್ದಾನೆ? ಭೂಲೋಕದಲ್ಲಿ ಶರೀರಗಳಿಗೆ ಒಂದು ವಿಧ, ಪರಲೋಕದಲ್ಲಿ ಶರೀರಗಳಿದೆ, ಪರಲೋಕದಲ್ಲಿ ದೇಹಗಳಿದೆ ಅಂತೆ. ಪರಲೋಕಕ್ಕೆ ಸಂಬಂಧಪಟ್ಟಂಥ ದೇಹಗಳು, ಭೂಲೋಕಕ್ಕೆ ಸಂಬಂಧಪಟ್ಟಂಥ ದೇಹಗಳು. ಭೂಲೋಕಕ್ಕೆ ಸಂಬಂಧಪಟ್ಟಂಥ ದೇಹಗಳನ್ನು ಧರಿಸಿಕೊಂಡಿದ್ದೇವೆ. ಭೂಲೋಕಕ್ಕೆ ಸಂಬಂಧಪಟ್ಟಂಥ ದೇಹಗಳನ್ನು ಧರಿಸಿಕೊಂಡು ಏನಾಗ್ತೀವಿ ಅಂತ ನೋಡುವಾಗ ಏನಾಗುತ್ತೆ ಈ ದೇಹ ಅಂತ ನೋಡುವಾಗ, ಲಯವಾಗುತ್ತೆ, ನಾಶವಾಗುತ್ತೆ, ಮುಕ್ತಾಯವಾಗುತ್ತೆ ಈ ದೇಹಕ್ಕೆ. ಆಮೇಲೆ ದೇವರು ಇನ್ನೊಂದು ಅವಕಾಶವನ್ನು ಕಲ್ಪಿಸಿ ಕೊಡ್ತಾ ಇದ್ದಾರೆ ಪ್ರೇರೆ. ಅದು ಪರಲೋಕಕ್ಕೆ ಸಂಬಂಧಪಟ್ಟಂಥ ದೇಹವನ್ನು, ಪರಲೋಕಕ್ಕೆ ಸಂಬಂಧಪಟ್ಟಂಥ ದೇಹವನ್ನು ಕೊಡೋದಕ್ಕೆ ದೇವರು ಸಿದ್ಧನಾಗಿದ್ದಾನೆ. 42ನೇ ವಚನ ನೋಡಿ.
ಸತ್ತವರಿಗೆ ಆಗುವ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು. ಯಾವುದು ಪ್ರಕಾರ ಅಂದರೆ ಒಂದು ಬೀಜ ಸತ್ತೋದ ಮೇಲೆ ಯಾವ ರೀತಿ ಮೊಳಕೆ ಬರುತ್ತೋ ಅದೇ ಪ್ರಕಾರ ಸತ್ತ ಮೇಲೆ ಪ್ರತಿಯೊಬ್ಬರಿಗೆ ಒಂದು ದೇಹವನ್ನು ಕೊಡ್ತಾರಂತೆ. ಒಂದು ದೇಹವನ್ನು. ಸತ್ತವರಿಗಾಗುವ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು. ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು. ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು. ನಿರ್ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲಾವಸ್ಥೆಯಲ್ಲಿ ಎದ್ದು ಬರುವುದು. ಏನ್ರಿ, ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮಿಕ ದೇಹವಾಗಿ ಎದ್ದು ಬರುವುದು. ಪ್ರಾಕೃತ ದೇಹ ವಿರುವುದಾದರೆ ಆತ್ಮಿಕ ದೇಹವು ಕೂಡ ಇರುವುದು. ಅಂದರೆ ಈ ವಚನಗಳನ್ನು ಆಲೋಚನೆ ಮಾಡುವಾಗ ಪ್ರಾರಂಭದಲ್ಲಿ ಅಂದರೆ ನಾವು ಹುಟ್ಟಿದ್ದು ಈ ದೇಹ ಎಂಥದ್ದು ಧರಿಸ್ಕೊಂಡಿದ್ದೀವಿ ಅಂತ ನೋಡುವಾಗ ಲಯವಾಗುವ ದೇಹವನ್ನು ಧರಿಸಿಕೊಂಡಿದ್ದೀವಿ. ಲಯವಾಗುತ್ತಾ? ನಾಶವಾಗುತ್ತಾ? ಮುಕ್ತಾಯವಾಗುತ್ತಾ? ಲಯವಾಗುವಂಥ ದೇಹವನ್ನು ಧರಿಸ್ಕೊಂಡಿದ್ದೀವಿ. ಈ ದೇಹವನ್ನು ಧರಿಸ್ಕೊಂಡು ಲಯವಾಗದ ದೇಹವನ್ನು ಧರಿಸಿಕೊಳ್ಳೋದಕ್ಕೆ ಸಿದ್ಧರಾಗಬೇಕು. ಲಯವಾಗದ ದೇಹವನ್ನು ಧರಿಸ್ಕೊಳ್ಳೋದಕ್ಕೆ ಸಿದ್ಧರಾಗಬೇಕು. ಲಯವಾಗದ ದೇಹವನ್ನು ಧರಿಸ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಏನು ಮಾಡಬೇಕು ಎನ್ನುವಂಥದ್ದು ಆಮೇಲೆ ಕೆಲವು ಮಾತುಗಳನ್ನು ನೋಡಿ ಮುಗಿಸ್ಕೊಳ್ಳೋಣ. ಒಟ್ಟಿನಲ್ಲಿ ಈ ಮಾತನ್ನು ನೋಡುವಾಗ ಲಯವಾಗದ ಜೀವಿತ ಇದೆ, ಲಯವಾಗದ ಜೀವಿತಕ್ಕೆ ಲಯವಾಗದ ದೇಹ ಇದೆಯಂತೆ. ಲಯವಾಗದ ಜೀವಿತ ಇದೆ. ಲಯವಾಗದ ಜೀವಿತವನ್ನು ಪಡ್ಕೊಳ್ಬೇಕಾದ್ರೆ ಲಯವಾಗದ ದೇಹವನ್ನು ಧರಿಸ್ಕೊಳ್ಬೇಕು. ಆ ಲಯವಾಗದ ದೇಹ ಎಲ್ಲಿದೆ ಅಂತ ನೋಡುವಾಗ ಪರಲೋಕದಲ್ಲಿದೆ, ದೇವರ ಬಳಿಯಲ್ಲಿದೆ. ಆ ದೇವರ ಬಳಿಯಲ್ಲಿ ಇರುವಂಥ ಲಯವಾಗದ ಒಂದು ದೇಹವನ್ನು, ಲಯವಾಗದ ಒಂದು ಜೀವಿತವನ್ನು ಆ ದೇವರು ಕೊಡಬೇಕಾದ್ರೆ ಈ ಲೋಕದಲ್ಲಿ ನೀನು ನೀನು ಬದುಕಬೇಕು? ಈ ಲೋಕದಲ್ಲಿ ಹೇಗೆ ಬದುಕಬೇಕು? ನಾವೆಲ್ಲರೂ ಹೇಗೆ ಬದುಕಬೇಕು? ಹೇಗೆ? ಅದಕ್ಕೆ ಈ ದೇಹ ಕೊಟ್ಟಿದ್ದಾರೆ ನೋಡಿ, ಈ ದೇಹದ ಮೂಲಕ ದೇವರು ಮಹಿಮೆ ಹೊಂದಬೇಕಂತಾರೆ. ಹೇಗೆ ಬದುಕಬೇಕೋ, ಹೇಗೆ ಜೀವಿಸಬೇಕೋ ಅದನ್ನು ಕೂಡ ಬರೆಸಿದ್ದಾರೆ. ಆ ಮಹಿಮೆ ಉಳ್ಳ ಶಾಶ್ವತವಾದ ಲಯವಾಗದ ಒಂದು ಜೀವಿತವನ್ನು ನಾವು ಪಡ್ಕೋಬೇಕು, ಮಹಿಮೆ ಶರೀರವನ್ನು ಪಡ್ಕೊಳ್ಬೇಕು, ನಿತ್ಯ ಜೀವವನ್ನು ನಾವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಈ ದೇಹವನ್ನು ದೇವರಿಗೆ ಕೊಡಬೇಕು ಅಂತ ಹೇಳ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ ಎಲ್ಲರೂ ಕೂಡ. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಅಂದರೆ ಹೇಗೆ ಇರಬೇಕಂತೆ? ದೇವರಿಗೆ ಮೀಸಲಾಗಿರಬೇಕು. ದೇವರಿಗೆ ಹೇಗಿರ್ಬೇಕು ನಿಮ್ಮ ದೇಹ? ಮೀಸಲಾಗಿ. ಇವಾಗ ಹೆಂಡತಿ ಇದ್ದಾಳೆ, ಪ್ರತಿ ಪುರುಷರಿಗೆ ಹೆಂಡತಿಯರು. ಯಾರಿಗೆ ಮೀಸಲಾಗಿದ್ದಾರೆ ಅವರು? ಹೆಂಡತಿಯರು ತಮ್ಮ ತಮ್ಮ ಪುರುಷಂದರಿಗೆ ಮೀಸಲಾಗಿದ್ದಾರೆ. ಅವ್ರಿಗೋಸ್ಕರ ಅಂದರೆ ತಾಳಿ ಕಟ್ಟುವಾಗ ಒಂದು ಪ್ರಮಾಣ ಮಾಡ್ತಾರೆ ಪ್ರೇರೆ, ಪ್ರಮಾಣವನ್ನು ಮಾಡಿಸ್ತಾರೆ. ಏನಮ್ಮ, ಈ ಪುರುಷನಿಗೆ ನೀನು ಹೆಂಡತಿಯಾಗಿ ಪ್ರಾಣ ಇರೋ ತನಕ ಕಷ್ಟ ಸುಖಗಳು ಬಂದರೆ ನೀನು ಜೀವಿಸ್ತೀಯಮ್ಮ. ಆಯಿತು ಅಯ್ಯನವರೇ. ಅದೇ ಪ್ರಕಾರ ಪುರುಷನಿಗೆ ಕೂಡ ಕೇಳುವಂಥದ್ದು, ಏನಪ್ಪ ಈ ಹುಡುಗಿಯನ್ನು ಮದುವೆ ಮಾಡಿಕೊಂಡ ನಂತರ ಈಕೆಗೆ ಗಂಡನಾಗಿ ಒಳ್ಳೆ ರೀತಿಯಲ್ಲಿ ನೀನು ಜೀವಿಸ್ತೀಯ, ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತೀಯಾ? ಆಯಿತು ಅಯ್ಯನವರೇ. ಇಬ್ಬರ ಮೂಲಕ ಪ್ರಮಾಣ ಮಾಡಿಸ್ಕೊಳ್ತಾರೆ. ಅಂದರೆ ಈ ಹುಡುಗಿ ಯಾರಿಗೆ? ಈ ಪುರುಷನಿಗೆ ಹೆಂಡತಿ ಅಂದರೆ ಆ ಪುರುಷನಿಗೋಸ್ಕರ ನೇಮಿಸಲ್ಪಟ್ಟಿದ್ದಾರೆ, ಆ ಪುರುಷನಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿದ್ದಾರೆ. ಆಕೆ ಅವತ್ತಿನಿಂದ ಯಾರಿಗೋಸ್ಕರ ಬದುಕಬೇಕು? ಆಕೆ ಗಂಡನಿಗೋಸ್ಕರ ಬದುಕಬೇಕು. ಇವಾಗ ನಾವು ದೀಕ್ಷಾಸ್ಥಾನ ಪಡ್ಕೊಂಡ ನಂತರ ಯಾರಿಗೋಸ್ಕರ ಬದುಕಬೇಕು? ಪ್ರಮಾಣ ಮಾಡಿದ್ದೀವಾ? ಏನು ಪ್ರಮಾಣ ಮಾಡಿದ್ದೀವಿ? ಕಷ್ಟ ನಷ್ಟ ಶೋಧನೆಗಳು ಏನಿದ್ರೂ ಪರವಾಗಿಲ್ಲ, ನಾನು ದೇವ್ರಿಗೋಸ್ಕರ ಬದುಕ್ತೀನಿ ಅಯ್ಯನವರೇ ಅಂತೇಳಿ ಪ್ರಮಾಣ ಮಾಡಿ ದೇವರಿಗೆ ಮಾತು ಕೊಟ್ಟು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೀವಿ.
ದೇವರಿಗೆ ಮಾತು ಕೊಟ್ಟಿದ್ದೀವಿ, ಇಂದಿನಿಂದ ಈ ದೇಹದ ಮೂಲಕ ನಿಮಗೆ ಮಹಿಮೆ ಪಡಿಸುತ್ತೇನೆ, ಆರಾಧನೆ ಮಾಡುತ್ತೇನೆ. ಈ ದೇಹ ನಿಮ್ಮದು, ಈ ಬದುಕು ನಿಮ್ಮದು, ಈ ಜೀವ ನಿಮ್ಮದು, ಈ ಬದುಕು ನಿಮ್ಮದು ಅಂಥೇಳಿ ಅವತ್ತು ಮಾತು ಕೊಟ್ಟು ದೀಕ್ಷಿತನ ಪಡ್ಕೊಂಡು ದೇವರ ಮಕ್ಕಳಾಗ್ತಾ ಇದ್ದೀವಿ, ಕ್ರೈಸ್ತರಾಗ್ತಾ ಇದ್ದೀವಿ. ಅದಾಗಬೇಕು. ಆ ರೀತಿ ನೀವು ಮಾತು ಕೊಡಬೇಕು. ಮಾತು ಕೊಟ್ಟು ನಿಮ್ಮ ಮನಸ್ಸನ್ನು, ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿ ಒಪ್ಪಿಸ್ಬೇಕಂತೆ. ದೇವರಿಗೆ ನಿಮ್ಮ ದೇಹವನ್ನು ಕೊಡಬೇಕಂತೆ. ಅಂದರೆ ಈ ಲೋಕದಲ್ಲಿ ಊಟ ಮಾಡಬೇಡಿದೆ ಅಂತ ಹೇಳಿಲ್ಲ. ಒಳ್ಳೆ ಊಟ ಮಾಡಿ, ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳಿ, ಕೆಲಸ ಮಾಡಿಕೊಳ್ಳಿ, ಗಂಡ ಹೆಂಡತಿ ಒಳ್ಳೆ ರೀತಿಯಲ್ಲಿರಿ, ನಿಮ್ಮ ಸಂಸಾರ ನಿಮ್ದು ಇರಲಿ. ಆದರೆ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ, ತಪ್ಪು ಮಾಡಬಾರ್ದು. ನಿಮ್ಮ ದೇಹ ಯಾರ್ದು? ದೇವ್ರದ್ದು. ದೇವ್ರದ್ದಾಗಿರುವಾಗ, ದೇವ್ರಿಗೆ ಮೀಸಲಾಗಿ ಇಟ್ಟಿರುವಾಗ ತಪ್ಪು ನಡಿಬಾರ್ದು. ಈ ದೇಹದ ಮೂಲಕ ದೇವರು ಆರಾಧನೆ ಹೊಂದಬೇಕು, ಮಹಿಮೆ ಹೊಂದಬೇಕು, ಸಂತೋಷ ಪಡಬೇಕು ಈ ದೇಹದ ಮೂಲಕ ಅಂತ ದೇವರು ಜೀವಿತ ಕಾಲವನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ ನೋಡಿ. ಕೊರಿಂಥದವರಿಗೆ ಬರೆದ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ 20ನೇ ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಎಲ್ಲರ ದೇಹಗಳು ದೇವ್ರ ಮೂಲಕ ಬಂದಿದೆಯಾ? ಎಲ್ಲರಿಗೆ ದೇವ್ರ ಮೂಲಕ ದೇಹಗಳು ಬಂದಿದೆ. ದೇಹಗಳು ಬಂದ ನಂತರ ಈ ದೇಹಗಳು ಯಾರಿಗೆ ಕೊಡಬೇಕಂತೆ, ಯಾರಿಗೆ ಒಪ್ಪಿಸ್ಬೇಕಂತೆ? ದೇಹಗಳನ್ನು ಕುರಿತು ಏನು ಹೇಳಿದ್ದಾರೆ? ನಿಮ್ಮ ದೇಹವು ದೇವರಿಗೆ ಗರ್ಭಗುಡಿ, ನಿಮ್ಮ ಹೃದಯವು ದೇವರಿಗೆ ಗರ್ಭಗುಡಿ, ನಿಮ್ಮ ದೇಹವು ದೇವರಿಗೆ ಗರ್ಭಗುಡಿ. ನೀವು ನಿಮ್ಮ ಸೊತ್ತು, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನಿಮ್ಮ ದೇಹ ಯಾರ್ದಪ್ಪ? ಅಪ್ಪ, ಅಮ್ಮ, ನಿಮ್ಮ ದೇಹ ಯಾರ್ದು? ದೇವರದು, ಯೇಸು ಪ್ರಭುದು. ಯಾರಿಗೆ ಕೊಟ್ಟಿದ್ದೀರಾ? ನಿಮ್ಮ ದೇಹವನ್ನು ಯಾರಿಗೆ ಕೊಟ್ಟಿದ್ದೀರಾ? ನಿಮ್ಮ ಹೃದಯವನ್ನು ಯಾರಿಗೆ ಕೊಟ್ಟಿದ್ದೀರಾ? ಈ ದೇಹದ ಮೂಲಕ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿದರೆ ದೇವರ ಪ್ರೀತಿಯನ್ನು, ದೇವರ ಜ್ಞಾನವನ್ನು, ದೇವರ ಉದ್ದೇಶಗಳನ್ನು ಪ್ರಕಾಶಪಡಿಸಬೇಕಂದ್ರೆ ನಾವು ಕೂಡ ಭಕ್ತಿಯಿಂದ ನಡಿಬೇಕು, ನಂಬಿಕೆಯಿಂದ ನಡಿಬೇಕು, ವಾಕ್ಯದ ಪ್ರಕಾರ ನಡಿಬೇಕು. ಅದೇ ಪ್ರಕಾರ ದೇವರ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು. ನಿನ್ನನ್ನು ನೋಡಿದಾಗ ದೇವರ ಮಗಳು ಅನ್ನಬೇಕು, ದೇವರ ಮಗನೂ ಅನ್ನಬೇಕು. ಸಮಾಜ ಏನಂತ ಕರಿಬೇಕು? ಈ ಮನುಷ್ಯನಲ್ಲಿ ಯೇಸು ಕ್ರಿಸ್ತರು ಕಾಣ್ತಾ ಇದ್ದಾರೆ, ಈಕೆಯಲ್ಲಿ ಮರಿಯಳು ಕಾಣ್ತಾ ಇದ್ದಾಳೆ, ಈಕೆಯಲ್ಲಿ ರೂತಳು ಕಾಣ್ತಾ ಇದ್ದಾಳೆ, ಈಕೆಯಲ್ಲಿ ಎಸ್ತೇರಳು ಕಾಣ್ತಾ ಇದ್ದಾಳೆ, ಈಕೆಯಲ್ಲಿ ತಬಿತಾ, ಈಕೆಯಲ್ಲಿ ಫೊಯಿಬೆ, ಈಕೆಯಲ್ಲಿ ಒಳ್ಳೆ ಗುಣವುಳ್ಳವರು, ಅಂದರೆ ಭಕ್ತರು, ಗುಣವುಳ್ಳವರು, ಭಕ್ತರು ಕಾಣ್ತಾ ಇದ್ದಾರೆ, ದೇವರು ಕಾಣ್ತಾ ಇದ್ದಾರೆ ಅನ್ಬೇಕು. ನಮ್ಮನ್ನು ನೋಡಿ ಏನಮ್ಮ ಅಂತ ಇದ್ದಾರೆ, ನಮ್ಮನ್ನು ನೋಡಿ ಏನಂತ ಇದ್ದಾರೆ ಸಮಾಜ ಅಂತ ನೋಡುವಾಗ, ಅಯ್ಯೋ ಪ್ರಾರ್ಥನೆಗೆ ಹೋಗ್ತಾರೆ ಕ್ರೈಸ್ತರಂತ, ಇವರು ಕ್ರೈಸ್ತರಂತೆ, ಹೊರಗಡೆ ಬಂದ ಮೇಲೆ ಎಲ್ಲ ಜಗಳ, ಮನೆಯಲ್ಲಿ ಜಗಳ, ಹೊರಗಡೆ ಜಗಳ, ಆಸ್ತಿಗೋಸ್ಕರ ಗಲಾಟೆಗಳು, ಹೆಣ್ಣಿನಿಗೋಸ್ಕರ ಗಲಾಟೆಗಳು, ಏನಿದು ಇವೆಲ್ಲ ಏನು ನಡೀತಾ ಇದೆ ಅಂತ ನೋಡುವಾಗ ಏನ್ರಿ, ಕೇವಲ ಸಭೆಯಾಗಿ ಕೂಡುವಾಗ, ದೇವರ ಒಂದು ಸನ್ನಿಧಿಗೆ ಬರುವಾಗ, ಸಭೆಯಾಗಿ ಇಲ್ಲಾಂದರೆ ಚರ್ಚಿಗೆ ಬರುವಾಗ ಅವಾಗ ಮಾತ್ರ ಭಕ್ತರಾಗಿ ಕಾಣ್ತಾ ಇದ್ದೀವಿ. ಆದರೆ ನಮ್ಮ ಮನೆಯಲ್ಲಿ ನೋಡಬೇಕು, ನಮ್ಮ ಜೀವಿತ ಸರಿಯಿಲ್ಲ ರೀ, ನಮ್ಮ ಮಾತುಗಳು ಸರಿಯಿಲ್ಲ, ನಮ್ಮ ಪ್ರವರ್ತನೆಗಳು ಸರಿಯಿಲ್ಲ, ನಮ್ಮ ಜೀವಿತ ಏನ್ರಿ ದೇವರಿಗೆ ಮೆಚ್ಚುಗೆ ಆದದ್ದಲ್ಲ, ಮೀಸಲಾಗಿಲ್ಲ. ನಮ್ಮ ದೇಹ, ನಮ್ಮ ಶರೀರ ಯಾವುದಕ್ಕೆ ಮೀಸಲಾಗಿದೆ ಅಂತ ನೋಡುವಾಗ ಸೈತಾನನಿಗೆ. 18ನೇ ವಚನದಲ್ಲಿ ನೋಡಬೇಕು, 18ನೇ ವಚನ, ಅದರಲ್ಲೇ ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ಹಾನಿಕರವಾದ ಪಾಪ ಅಂದರೆ ದೇವರು ನಿನಗೊಂದು ದೇಹವನ್ನು ಕೊಟ್ಟಿದ್ದಾನಂದರೆ ಈ ದೇಹವನ್ನು ವಾಕ್ಯದ ಮೂಲಕ ಶುಭ್ರ ಮಾಡಿಕೊಂಡು, ವಾಕ್ಯದ ಮೂಲಕ ತೊಳೆದುಕೊಂಡು, ಕ್ರಿಸ್ತನ ರಕ್ತದ ಮೂಲಕ ತೊಳೆದುಕೊಂಡು ಶುದ್ಧಿ ಮಾಡಿಕೊಂಡು ಈ ದೇಹವನ್ನು ದೇವರಿಗೆ ಒಪ್ಪಿಸಬೇಕು. ಈ ದೇಹದ ಮೂಲಕ ದೇವರ
ಪ್ರಭಾವವು ಪ್ರಕಾಶಪಡಿಸಬೇಕು. ಪ್ರಕಾಶಪಡಿಸೋದಕ್ಕೆ, ದೇವರ ಜ್ಞಾನವನ್ನು ಪ್ರಕಾಶಪಡಿಸೋದಕ್ಕೆ ತಂದೆಯಾದ ದೇವನಿಗೆ ದೇಹವನ್ನು ಕೊಟ್ಟಿರುವಾಗ ಈ ದೇಹ ಏನು ಯಾರಿಗೆ ಒಪ್ಪಿಸ್ತಾ ಇದೀವಿ ಅಂತ ನೋಡುವಾಗ ಜಾರತ್ವ ಮಾಡೋದಕ್ಕೆ ಅಂತೆ. ಒಬ್ಬರೇನೋ ಜಾರತ್ವ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಇನ್ನೊಬ್ಬರೇನೋ ಏನು ಹಾಕಿದ್ದಾರೆ, ವ್ಯಭಿಚಾರ ಮಾಡೋದಕ್ಕೆ, ಆನಂತರ ಕುಡುಕುತನ, ಬಾಯಲ್ಲಿ ನೋಡುವಾಗ ಎಲ್ಲ ಗುಟ್ಕ ತುಂಬಿಸ್ಬಿಟ್ಟಿದ್ದಾನೆ. ಅಂದರೆ ದೇವರ ಆಲಯವನ್ನು ಹಾಳು ಮಾಡ್ತಾ ಇದ್ದಾನೆ ಈ ಮನುಷ್ಯ. ದೇವರ ಆಲಯ ಅಂದರೆ ನಿನ್ನ ದೇಹವೇ ದೇವರಿಗೆ ಆಲಯ, ನಿನ್ನ ದೇಹವೇ ದೇವರಿಗೆ ಆಲಯ, ನಿನ್ನ ದೇಹವೇ ದೇವರಿಗೆ ಆಲಯ ಆಗಿರುವಾಗ ಆ ದೇಹದಲ್ಲಿ ದೇವರು ಇರಬೇಕು ಅಂದುಕೊಂಡಿರುವಾಗ ಈ ದೇಹದಲ್ಲಿ ಏನು ತುಂಬಿಸ್ಕೊಂಡಿದ್ದೀವಿ ಅಂತ ನೋಡುವಾಗ ಎಲ್ಲ ಹೊಲಸುಗಳು ತುಂಬಿಸ್ಕೊಂಡಿದ್ದೀವಿ. ತುಂಬಿಸ್ಕೊಂಡಾಗ ಏನ್ರಿ ಅದೇ ಪ್ರಕಾರ ಹೃದಯದಲ್ಲಿ ಪಾಪ ತುಂಬಿಸ್ಕೊಂಡಾಗ ದೇವರು ನೋಡಿ ಏನು ಹೇಳ್ತಾರೆ ಪ್ರಿಯರೇ? ದೇವರು ನೋಡಿ ಏನು ಹೇಳಬೇಕು? ದೇವರು ನೋಡಿ ಏನು ಅನ್ಬೇಕು ನಮ್ಮನ್ನು ಕುರಿತು? ನಮ್ಮನ್ನು ನೋಡಿ ಈ ಮಕ್ಕಳಿಗೆ ನಾನು ಪರಲೋಕ ಕೊಡಬೇಕು ಅನ್ಬೇಕಾ? ಧರ್ಮವನ್ನು ಮೀರಿ ನಡೆಯುವವರೇ ನಡೀರಿ, ನನ್ನಿಂದ ತೊಲಗಿರಿ ಅನ್ಬೇಕಾ? ಏನನ್ಬೇಕು ಹೇಳಿಮ್ಮ? ಏನನ್ಬೇಕು? ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 34. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 34ನೇ ವಚನವನ್ನು ನೋಡಿ. ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಮಕ್ಕಳಿರ ನನ್ನ ಬಳಿಗೆ ಬನ್ನಿ. ತಂದೆಯ ಆಶೀರ್ವಾದ ಹೊಂದಿದವರೇ, ದೇವರ ಸೇವೆ ಮಾಡಿದವರೇ, ದೇವರ ಕೆಲಸ ಮಾಡಿದವರೇ, ದೇವರ ಪ್ರೀತಿಯನ್ನು ಸಾರಿದವರೇ, ದೇವರ ಪ್ರೀತಿಯನ್ನು ತೋರಿಸಿದವರೇ, ದೇವರಿಗೋಸ್ಕರ ನಿಮ್ಮ ಬದುಕುಗಳನ್ನು ಪಣವಾಗಿ ಇಟ್ಟವರೇ ಬನ್ನಿರಿ. ನಿಮಗೋಸ್ಕರ ದೇಹ ಸಿದ್ಧವಾಗಿದೆ, ನಿಮಗೋಸ್ಕರ ಪರಲೋಕ ಸಿದ್ಧವಾಗಿದೆ. ಪರಲೋಕ ಸಿದ್ಧವಾಗಿದೆ ನಿಮಗೋಸ್ಕರ ಮಹಿಮೆ ದೇಹ ಸಿದ್ಧವಾಗಿದೆ. ಬನ್ನಿರಿ ಅಂತ ಕರೀತಾನೆ. ಇದನ್ನು ಕರಿಬೇಕಾ? ಇದನ್ನು ಹೇಳಬೇಕಾ? ಅಥವಾ ಇನ್ನೊಂದು ಮಾತಿದೆ ರೀ, ಅದೇ 25ನೇ ಅಧ್ಯಾಯ 41ನೇ ವಚನ. 25ನೇ ಅಧ್ಯಾಯ 41ನೇ ವಚನ ಮತ್ತಾಯನ ಬರೆದ ಸುವಾರ್ತೆ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. 2 ಗುಂಪು ಹೇಳಿದನು. ಒಂದು ಗುಂಪೇನು ಭಕ್ತರ ಗುಂಪು, ಇನ್ನೊಂದು ಗುಂಪೇನು ಶಾಪಗ್ರಸ್ತರ ಗುಂಪು. ಒಂದು ಗುಂಪು ಭಕ್ತರ ಗುಂಪು. ದೇವರ ಆಶೀರ್ವಾದವನ್ನು ಹೊಂದಿದವರೇ ಬನ್ನಿ, ನಿಮಗೋಸ್ಕರ ಮಹಿಮೆ ಶರೀರ ಸಿದ್ಧವಾಗಿದೆ, ನಿಮಗೋಸ್ಕರ ಪರಲೋಕ ಸಿದ್ಧವಾಗಿದೆ, ನಿಮಗೋಸ್ಕರ ಪರಲೋಕದಲ್ಲಿ ಬದುಕು ಸಿದ್ಧವಾಗಿದೆ. ಅದು ಅದ್ಭುತವಾದಂಥ ಬದುಕು, ಅದ್ಭುತವಾದಂಥ ಜೀವಿತ, ಲಯವಿಲ್ಲದ ಜೀವಿತ, ಲಯವಾಗದ ಬದುಕು ಇದೆ. ಬನ್ನಿ ಅಂತೇಳಿ ಯಾರನ್ನ ಕರೀತಾನಂತ ನೋಡುವಾಗ ಈ ಲೋಕದಲ್ಲಿ ದೇವ್ರಿಗೋಸ್ಕರ ಪ್ರಯಾಸ ಪಟ್ಟಂಥ ಪ್ರತಿ ಒಬ್ಬರನ್ನು ಕರೀತಾನೆ. ನೀನು ಗುಂಡಾಯಿಸಮ್, ನೀನು ರೌಡಿಯಿಸಮ್, ನೀನು ಇನ್ನೊಂದು ಇಸಮ್ ಮಾಡಿದಾಗ ನಿನ್ನನ್ನು ಕರೆಯಲ್ಲ. ಅಂಥವ್ರನ್ನ ಏನಂತಾನೆ ಗೊತ್ತಾ? ದೇವರನ್ನು ದೂಷಿಸಿದವರನ್ನು, ದೇವರ ಕೆಲಸವನ್ನು ಹಾಳು ಮಾಡಿದವರನ್ನು, ದೇವರ ವಾಕ್ಯಗಳನ್ನು ಭಿನ್ನವಾಗಿ ಬೋಧಿಸಿದವರನ್ನು, ದೇವರ ಒಂದು ಕೆಲಸವನ್ನು ಹಾಳು ಮಾಡಿದವರನ್ನು ಎಲ್ಲರನ್ನು ಏನಂತ ಹೇಳ್ತಾರೆ ಗೊತ್ತಾ? ಶಾಪಗ್ರಸ್ತರೇ. ಪಿಶಾಚನಿಗೂ ಅಂದರೆ ಸೈತಾನನಿಗೂ, ಸೈತಾನನ ದೂತರಿಗೂ ಸಿದ್ಧ ಮಾಡಲ್ಪಟ್ಟ ಬೆಂಕಿ ಕೆರೆಗೆ ಹೋಗಿರಿ. ಹೇಗೆ ಹೋಗ್ತೀರಾ? ನೀವು ಕೂಡ ದೇಹವನ್ನು ಧರಿಸಿಕೊಂಡು ಹೋಗಬೇಕು. ಯಾಕಂದರೆ ಈ ದೇಹದ ಮೂಲಕ ನೀವು ಪಾಪ ಮಾಡಿದ್ದೀರಲ್ವಾ, ಈ ದೇಹದ ಮೂಲಕ ದೋಚಿಕೊಂಡಿದ್ದೀರಲ್ವಾ, ಈ ದೇಹದ ಮೂಲಕ ಅನೇಕ ಅನ್ಯಾಯಗಳನ್ನು ಮಾಡಿದ್ದೀರಲ್ವಾ, ಈ ದೇಹದ ಮೂಲಕ ಅನೇಕ ಪಾಪಗಳನ್ನು ಮಾಡಿದ್ದೀರಲ್ವಾ. ಆದ್ದರಿಂದ ಅದೇ ದೇಹವನ್ನು ಧರಿಸಿಕೊಂಡು ಬೆಂಕಿಯ ಕೊಂಡಕ್ಕೆ ಹೋಗಬೇಕು. ನೀವು ಬೆಂಕಿಯ ಕೊಂಡಕ್ಕೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನವನ್ನು ನೋಡಿ. ಮತ್ತಾಯನ ಬರೆದ ಸುವಾರ್ತೆ 10:28. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನು ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ಆತನಿಗೆ ಹೆದರಿರಿ. ಅಂದರೆ ಆತ್ಮವನ್ನು ದೇಹವನ್ನು, ಅಂದರೆ ದೇಹವನ್ನು ಬಿಡ್ತಾನ. ಈ ದೇಹ ಮಣ್ಣಿನಲ್ಲಿ ಲಯವಾಗಿದೆ ಅಂದುಕೊಳ್ತಾ ಇದ್ದೀವಿ. ಅಂದರೆ ಲಯವಾಗಿದೆ, ಅಂದರೆ ಲಯವಾಗಿದೆ ಇರಲಿ,
ಅದೇ ಲಯವಾಗಿರುವಂಥ ಆ ದೇಹವನ್ನು ಮತ್ತೆ ಎಬ್ಬಿಸಿ, ಯಾವ ದೇಹದಿಂದ ನೀವು ಪಾಪ ಮಾಡಿದ್ದೀರೋ, ಯಾವ ದೇಹದಿಂದ ನೀವು ಅನ್ಯಾಯ ಮಾಡಿದ್ದೀರೋ, ಯಾವ ದೇಹವನ್ನು ಧರಿಸಿಕೊಂಡು ಈ ಲೋಕವನ್ನು ದೋಚಿಕೊಂಡಿದ್ದೀರೋ ಅದೇ ದೇಹವನ್ನು ಕೊಟ್ಟು ಅದೇ ದೇಹವನ್ನು ಧರಿಸಿಕೊಳ್ಳುವಂತೆ ಮಾಡಿ ನಿತ್ಯ ಬೆಂಕಿಯ ಕೊಂಡಕ್ಕೆ ನಡೆಸ್ತಾನಂತೆ. ನಿತ್ಯ ಬೆಂಕಿಯ ಕೆರೆಗೆ. ದೇಹವನ್ನು ಆತ್ಮವನ್ನು ನರಕದಲ್ಲಿ ಹಾಕುವಂಥದ್ದು ದೇಹ ಆತ್ಮ. ಈ ದೇಹವನ್ನು ಬದುಕಿರುವಾಗ ಈ ದೇಹವನ್ನು ಸುಖವಾಗಿ ಬೆಳೆಸ್ಕೊಂಡಿದ್ದೀವಿ, ಸುಖವಾಗಿ ನೋಡಿಕೊಂಡಿದ್ದೀವಿ. ನಾನಂದರೆ ಏನು, ನಾನಂದರೆ ಹೇಗಿದ್ದೀನಿ ಗೊತ್ತಾ, ನಾನೆಷ್ಟು ಸುಂದರನು ಗೊತ್ತಾ, ನಾನೆಷ್ಟು ಸುಂದರಿ ಗೊತ್ತಾ. ಆಹಾ, ಮತ್ತೇನಮ್ಮ ಮಾಡಿದ್ದೀಯಾ? ನಿನ್ನ ದೇಹವನ್ನು ಮಾರಿಕೊಂಡಿದ್ದೀಯಾ? ನಿನ್ನ ದೇಹವನ್ನು ಬಜಾರ್ ಪಾಲು ಮಾಡಿದ್ದೀಯಾ? ನಿನ್ನ ದೇಹವು ದೇವರಿಗೆ ಕೊಡಬೇಕಾಗಿತ್ತು, ನಿನ್ನ ದೇಹವು ದೇವರಿಗೆ ಒಪ್ಪಿಸಬೇಕಾಗಿತ್ತು, ದೇವ್ರಿಗೋಸ್ಕರ ಬೆಳೆಸಬೇಕಾಗಿತ್ತು. ನಿನ್ನ ದೇಹ ಬಜಾರ್ ಪಾಲು, ನಿನ್ನ ದೇಹ ವ್ಯಭಿಚಾರಕ್ಕೆ ಒಪ್ಪಿಸಿದೀಯಾ? ಹೋಗು, ಅದ್ರಿಗೋಸ್ಕರ ಅಲ್ವಲ್ಲ ನಾನು ಕೊಟ್ಟಿದ್ದು, ಅದ್ರಿಗೋಸ್ಕರ ಅಲ್ವಲ್ಲ. ನಿನಗೋಸ್ಕರ ಮಳೆ ಸುರಿಸಿದ್ದೀನಿ, ನಿನಗೋಸ್ಕರ ಬೆಳೆ ತರಿಸಿದ್ದೀನಿ, ನಿನಗೋಸ್ಕರ ಗಾಳಿಯನ್ನು, ನಿನಗೋಸ್ಕರ ಬಿಸಿಲನ್ನು ಉರಿಸಿದ್ದೀನಿ. ಇದೆಲ್ಲ ಮಾಡಿದ್ದು ಈ ಲೋಕದಲ್ಲಿ ವ್ಯಭಿಚಾರ ಮಾಡುವಂತಲ್ಲ, ಕಳ್ಳತನ ಮಾಡುವಂತಲ್ಲ, ಇನ್ನೊಬ್ಬರನ್ನ ದೋಚ್ಕೋ ಅಂತಲ್ಲ, ಇನ್ನೊಬ್ಬರನ್ನ ಹಾಳು ಮಾಡುವಂತಲ್ಲ. ನಾನು ಯಾಕೆ ಕೊಟ್ಟಿದ್ದೀನಿ ನಿನ್ನನ್ನು, ಯಾಕೆ ಕೊಟ್ಟಿದ್ದೀನಿ ಈ ಲೋಕದಲ್ಲಿ ನಿನಗೊಂದು ದೇಹವನ್ನು? ಈ ಲೋಕದಲ್ಲಿ ಭಕ್ತನಾಗಿ, ನೀತಿವಂತನಾಗಿ, ಪರಿಶುದ್ಧನಾಗಿ ಜೀವಿಸಿ, ಈ ದೇಹದ ಮೂಲಕ ಮಹಿಮೆ ಪಡಿಸಿ, ಈ ದೇಹದ ಮೂಲಕ ನನ್ನನ್ನು ಮಹಿಮೆ ಪಡಿಸಿ, ನನ್ನ ಬಳಿಗೆ ಬಾ ಮಗನೇ, ನನ್ನ ಬಳಿಗೆ ಬಾ ಮಗಳೇ ಅಂತ ದೇಹವನ್ನು ಕೊಟ್ಟಾಗ ಈ ದೇಹವನ್ನು ಯಾರಿಗಮ್ಮ ಒಪ್ಪಿಸಿದ್ಯಾ? ಯಾರಿಗೆ ಒಪ್ಪಿಸಿದ್ದೀರಾ? ದೇವರಿಗ, ಸೈತಾನನಿಗಂತ ನೋಡುವಾಗ ಏನ್ರಿ, ಪ್ರಪಂಚ ದೇಶದಲ್ಲಿ ತುಟಿಗಳು ಸೈತಾನಿಗೆ ಕೊಟ್ಟಿದ್ದಾರೆ, ಕಿವಿಗಳು ಸೈತಾನಿಗೆ ಕೊಟ್ಟಿದ್ದಾರೆ, ಕಣ್ಣುಗಳು, ಟೋಟಲ್ ದೇಹವೇ ಸೈತಾನಿಗೆ ಒಪ್ಪಿಸಿದ್ದಾರೆ. ಮಾಡಬಾರದ ಪಾಪಗಳು. ಅದಕ್ಕೆ ನೋಡಿ ಎಷ್ಟು ಅನ್ಯಾಯಗಳು ನಡೀತಾ ಇದೆ ಪ್ರಪಂಚ ದೇಶದಲ್ಲಿ. ನೋಡುವಾಗ ಅನ್ಯಾಯಗಳು, ಮೋಸಗಳು. ಪ್ರಿಯರ ದೇವ್ರ ಮಕ್ಕಳು, ಈ ದೇಹ ಈಗ ಕೊಟ್ಟಾಗ, ಈ ದೇಹವನ್ನು, ಈ ದೇಹದ ಮೂಲಕ ಇಷ್ಟೊಂದು ಪಾಪಗಳನ್ನು ಮಾಡುವಾಗ ಏನ್ರಿ ದೇವರು ಸುಮ್ಮನೆ ಇರಬೇಕಾ? ಇಲ್ಲ. ನಿನ್ನ ದೇಹವನ್ನು ದೇವರಿಗೆ ಕೊಟ್ಟು ಭಕ್ತಿಯಿಂದ ನಡೆಸಿದಾಗ, ದೇವ್ರಿಗೋಸ್ಕರ ಒಪ್ಪಿಸಿದಾಗ, ದೇವರ ಕ್ರಿಯೆಗಳನ್ನು ನೀನು ಮಾಡಿದಾಗ, ದೇವ್ರಿಗೋಸ್ಕರ ತ್ಯಾಗ ಮಾಡಿದಾಗ, ನಿನ್ನ ಬದುಕು ದೇವ್ರಿಗೋಸ್ಕರ ತ್ಯಾಗ ಮಾಡಿದಾಗ ಅದ್ಭುತವಾದಂಥ ದೇಹ ಯೇಸು ಪ್ರಭು ಯಾವ ರೀತಿ ಧರಿಸ್ಕೊಂಡಿದ್ದಾರೋ ಅಂಥ ಶರೀರವನ್ನು ದೇವರು ನಿನಗೆ ಕೊಡ್ತಾರಂತೆ. ಒಂದು ವೇಳೆ ಈ ದೇಹವನ್ನು ಸೈತಾನಿಗೆ ಒಪ್ಪಿಸಿದರೆ ಇದೇ ದೇಹವನ್ನು ಕೊಡ್ತಾರೆ, ಬೆಂಕಿಯ ಕೊಂಡಕ್ಕೆ ನಡೆಸ್ತಾರೆ. ಅಲ್ಲಿ ಕೂಡ ಆತ್ಮ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ, ಆತ್ಮ ಜೊತೆಗೆ ದೇಹನೂ ಕೂಡ ಇರುತ್ತೆ. ಇದೇ ದೇಹನೇ. ಈ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದೀವಲ್ಲ, ಕನ್ನಡಿ ಮುಂದೆ ನಿಂತ್ಕೊಂಡು ನೋಡುವಂಥ ಈ ದೇಹ ಇದೆ, ಇದೇ ದೇಹವನ್ನು ಕೊಟ್ಟು ಬೆಂಕಿಯ ಕೊಂಡಕ್ಕೆ ನಡೆಸುವಂಥ, ಅಲ್ಲಿ ಗೋಳಾಡುವಂಥದ್ದು ಆತ್ಮ ಶರೀರ ಗೋಳಾಡುವಂಥದ್ದು. ಅದು ತಪ್ಪಿಸ್ಕೊಳ್ಬೇಕಂತಂದರೆ 1ನೇ ಶತಮಾನದಲ್ಲಿ ಪ್ರಭು ಬಂದಿದ್ದಾರೆ. ಅದೇ ಕ್ರಿಸ್ಮಸ್ ಅಂದರೆ ಯೇಸು ಪ್ರಭು ಹುಟ್ಟಿದರು, ಹಲ್ಲೆಲೂಯ, ಹಬ್ಬ ಮಾಡೋಣ, ಕೇಕ್, ಅದಲ್ಲ. ನಿನ್ನನ್ನು ಕಾಪಾಡೋದಕ್ಕೆ ಬಂದಿದ್ದಾರೆ. ನಿನ್ನನ್ನು ಅಂಧಕಾರದ ದೊರೆತನದಲ್ಲಿ ಇದ್ದಂಥ ನಿನ್ನನ್ನು ಕಾಪಾಡೋದಕ್ಕೆ ಬಂದಿರುವಾಗ ಆತನ ಮನಸ್ಸನ್ನು ಅರ್ಥ ಮಾಡಿಕೊಂಡು, ಆತನ ಮನಸ್ಸನ್ನು ತಿಳ್ಕೊಂಡು, ಈ ಲೋಕದಲ್ಲಿ ಭಕ್ತನಾಗಿ ನೀತಿವಂತನಾಗಿ ಬದುಕೋದು ಬಿಟ್ಟು ಹಬ್ಬ ಮಾಡಿಕೊಂಡು ತಿಂದು ಸುಖವಾಗಿ ಕುಪ್ಪಳಿಸಿ ಮಲ್ಕೊಳ್ತೀಯಾ? ವರ್ಷಕ್ಕೊಂದ್ಸರಿ ಮಾತ್ರ ಹಬ್ಬ ಅಂತ ಹೇಳ್ಕೊಳ್ತೀಯಾ? ಅಲ್ಲ ಮಗಳೇ, ಅಲ್ಲ ಮಗನೇ, ಅದಲ್ಲ. ನಿನ್ನನ್ನು ಕಾಪಾಡೋದಕ್ಕೆ ಬಂದಿರುವಂಥ ಆ ಪ್ರಭುವನ್ನು ಹೇಗೆ ಪರಿಚಯ ಮಾಡಿದ್ದೀವಿ ನೋಡಿ. ಹಬ್ಬ ಬಂತು ರೀ, ಎಲ್ಲ ಕಡೆ ನೋಡುವಾಗ ಏನ್ರಿ, ಎಲ್ಲ ಕಡೆ ನೋಡುವಾಗ ಹುಡುಗರ ಮೂಲಕ, ಯುವಕರ ಮೂಲಕ ಡ್ಯಾನ್ಸ್ಗಳು. ಪ್ರಿಯರಾದ ದೇವ್ರ ಮಕ್ಕಳೇ, ಆ ಸಿನಿಮಾದಲ್ಲಿ ಯಾವ ರೀತಿ ಸ್ಟೆಪ್ ಆಗ್ತಾ ಇದ್ದಾರೆ ಅದೇ ಪ್ರಕಾರ ಇವನು ಸ್ಟೆಪ್ ಆಗ್ತಾ ಇದ್ದಾನೆ. ಫಾದರ್ಗಳು ಕೂಡ, ಅಯ್ಯೋ ಫಾದರ್ ಅವರು, ಏನಪ್ಪ ನೀವು ಕಲಿಸ್ತೀರಾ? ಏನಪ್ಪ ನೀವು ಸಮಾಜವನ್ನು ಉದ್ಧಾರ ಮಾಡ್ತೀರಾ? ಸಮಾಜವನ್ನು ಉದ್ಧಾರ ಮಾಡುವಂಥ ನೀವೇ ಸಿನಿಮಾದಲ್ಲಿ ಹಾಡುವಂಥ ಡಿಸ್ಕೋ ಡ್ಯಾನ್ಸ್ಗಳನ್ನು ಕಳಿಸ್ತಾ ಇದ್ದೀರಿ ಅಂದರೆ ಇನ್ನೆಲ್ಲಿ ಸಮಾಜ ಉದ್ಧಾರ ಆಗುತ್ತೆ? ದೇವರ ವಾಕ್ಯವನ್ನು ಕಲಿತುಕೊಂಡು, ದೇವರ ಪ್ರೀತಿಯನ್ನು ಕಲಿತುಕೊಂಡು, ಇದ್ದದ್ದು ಇದ್ದ ಹಾಗೆ ಸಮಾಜಕ್ಕೆ ಪರಿಚಯ ಮಾಡುವಂಥ ನೀವು ಏನು ಮಾಡ್ತಾ ಇದ್ದಾರೆ? ಈ ಸಮಾಜದಲ್ಲಿ ಲೈವ್ ಹೋಗ್ತಾ ಇದೆ. ಯಾವುದೋ ಗ್ರಾಮದಲ್ಲಿ ಎಲ್ಲ
ಎಲ್ಲದ್ರೂ ಕೂಡ ಹೀಗೇನೆ ದೇವ್ರ ಮಾತುಗಳು. ಸಮಾಜವನ್ನು ಉದ್ಧಾರ ಮಾಡೋರು, ಸಮಾಜವನ್ನು ಕಾಪಾಡೋರು ದೋಚಿಕೊಳ್ತಾ ಇದ್ದಾರಾ? ಇವಾಗಲೂ ಕೂಡ ದೋಚಿಕೊಳ್ಳುವಂಥದ್ದೇ. ದೇವರ ನಾಮದಲ್ಲಿ, ದೇವರ ಹೆಸರಿನಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಅದು ನಡೀತಾ ಇದೆ. ಆ ರೀತಿ ಇದ್ದರೆ ನಾವು ಕಾಪಾಡಲ್ಪಡಲ್ಲ. ದೇವರು ಹೇಳುವಂಥ ಮಾತೇನು ಗೊತ್ತಾ? ಯೇಸು ಪ್ರಭು ಹೇಳುವಂಥ ಮಾತೇನು ಗೊತ್ತಾ? ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನವನ್ನು ನೋಡಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನವನ್ನು, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರು ಎಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಕ್ರಿಸ್ಮಸ್ ಹಬ್ಬ ಮಾಡಿದೆ, ಹಲ್ಲೆಲೂಯ ಹೇಳಿದೆ, ಕ್ರಿಸ್ಮಸ್ ಟ್ರೀ ಇಟ್ಟೆ, ಮನೆ ಮೇಲೆ ಒಂದು ಸ್ಟಾರ್ ಹಾಕ್ಕೊಂಡೆ, ಹ್ಯಾಪಿ ಕ್ರಿಸ್ಮಸ್ ಹೇಳಿದೆ, ಅದಕ್ಕೆ ದೇವ್ರು ನನಗೆ ಪರಲೋಕ ಕೊಡ್ತಾನೆ ಅಂತ ಮಾಯದಲ್ಲಿದ್ದೀರಾ? ಸ್ವಾಮಿ ಪ್ರಭುವೇ ಹ್ಯಾಪಿ ಕ್ರಿಸ್ಮಸ್ ಹೇಳಿದೆ, ಬಿರಿಯಾನಿ ಹಂಚಿದೆ, ಊಟ ಕೊಟ್ಟೆ, ಇದ್ರೇನಪ್ಪ ದೀಕ್ಷಾಸ್ಥಾನ ಪಡ್ಕೊಂಡಿದ್ದೀಯಾ ಮಗನೇ? ಇಲ್ಲ ದೇವ್ರೆ. ಮತ್ತು ಹಾಗಾದರೆ ರಕ್ಷಣೆ ಹೇಗೆ ಬರುತ್ತೆ? ಇಲ್ಲ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಅಂದರೆ ಈ ಲೋಕದಲ್ಲಿ ಕುಣಿದಾಡೋದು, ಗಲಾಟೆ ಮಾಡೋದು, ಕೂಗಾಡೋದು ಅದಲ್ಲ ದೇವರ ರಾಜ್ಯ. ದೇವರ ಚಿತ್ತವನ್ನು ನೆರವೇರಿಸಬೇಕಂತೆ. ದೇವರ ಚಿತ್ತ ಏನಂತ ನೋಡುವಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ನಿನ್ನಂತೆ ನರನಾಗಿರುವ ಇನ್ನೊಬ್ಬನನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು. ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕಾದ್ರೆ ಮೊಟ್ಟ ಮೊದಲು ನೀನು ಪರಿಶುದ್ಧನಾಗಿರಬೇಕು, ಮೊಟ್ಟ ಮೊದಲು ನೀನು ನೀತಿವಂತನಾಗಿರಬೇಕು, ಮೊಟ್ಟ ಮೊದಲು ನಿನ್ನ ಹೃದಯದಲ್ಲಿ ಕಲ್ಮಶವನ್ನು ತೊಳ್ಕೊಂಡಿರಬೇಕು. ತೊಳ್ಕೊಂಡ ನಂತರ ನೀನು ಭಕ್ತನಾಗಿ ನೀತಿವಂತನಾಗಿ ಇನ್ನೊಬ್ಬನನ್ನು ಕಾಪಾಡಬೇಕು, ಇನ್ನೊಬ್ಬನನ್ನು ರಕ್ಷಿಸಬೇಕು ದೇವರ ವಾಕ್ಯದ ಮೂಲಕ. ಇದೇನಾದರೂ ಮಾಡಿದ್ದೀವಾ ಅಂತ ನೋಡುವಾಗ ಏನಿಲ್ಲ. ಏನು ಮಾಡಿದ್ದಾರೆ ಇವರೆಲ್ಲ ಅಂತ ನೋಡುವಾಗ ಕೆಳಗಡೆ ಮಾತು ನೋಡಿ, ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಏನ್ರಿ ಇದರಲ್ಲಿ ಎಷ್ಟು ಗುಂಪು ಬಂದಿದೆ ಗೊತ್ತಾ? ಒಂದು ಗುಂಪು ಬಂದಿದೆ, ಸೇವಕರ ಗುಂಪು, ಬೋಧಕರ ಗುಂಪು ಬಂದಿದೆ. ಯಾವಾಗ ಗೊತ್ತಾ? ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದಾಗ ನೀತಿವಂತರೆಲ್ಲರೂ ಕೂಡ ಮಹಿಮೆ ಶರೀರವನ್ನು ಧರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅನೀತಿವಂತರು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡವರು ಇವರು ಕೂಡ ದೇಹವನ್ನು ಧರಿಸ್ಕೊಂಡು ನಿಂತ್ಕೊಳ್ತಾರೆ. ಪ್ರಭುವೇ ಅಯ್ಯ, ನಿಮ್ಮ ನಾಮವನ್ನು ಹೇಳಿ ನಾವು ಬೋಧನೆ ಮಾಡಿದ್ದೀವಲ್ಲಯ್ಯ, ನಿಮ್ಮ ನಾಮವನ್ನು ಅಂದರೆ ನಿಮ್ಮ ಹೆಸರನ್ನೇ ಹೇಳಿದ್ದೀವಲ್ಲಯ್ಯ, ನಿಮ್ಮ ಹೆಸರ ಮೇಲೆ ದೆವ್ವಗಳನ್ನು ಬಿಡಿಸಿದ್ದೀವಯ್ಯ. ದೆವ್ವಗಳು ಅದ್ಭುತಕಾರ ಏನು ದೆವ್ವಗಳು ಬಿಡಿಸಿದ್ದೀರ ನೀವು? ಸತ್ತೋದ ಮೇಲೆ ದೆವ್ವಗಳಾಗಿ ಬರ್ತೀರಂತೇಳಿ ಮಾಯ ಮಾಡಿ ಅಂದರೆ ಮರುಳು ಮಾಡಿ ದಾರಿ ತಪ್ಪಿಸಿ ಬೋಧನೆ ಮಾಡಿರುತ್ತ ನೀವು ನನ್ನ ಬೋಧನೆ ಮಾಡಿದ್ದೀರಾ? ದೆವ್ವಗಳನ್ನು ಬಿಡಿಸಿದ್ದೀರಾ? ನಿಜವಾದ ದೆವ್ವಗಳು ಹೃದಯದಲ್ಲಿ ತುಂಬಿಕೊಂಡಿದೆ, ಅವುಗಳನ್ನು ಬಿಡಿಸಬೇಕು. ಮಾಡಿದ್ದೀರಾ? ಇಲ್ಲ. ಮತ್ತೇನು ಮಾಡಿದ್ದಾರೆ ಇವರಂತ ನೋಡುವಾಗ, ಅದ್ಭುತಗಳು ಮಾಡಿದ್ದೇವೆ ಅಂತ ಕೂಗ್ತಾ ಇದ್ದಾರೆ. ಅದ್ಭುತಗಳು ಏನಂತ ಗೊತ್ತಿಲ್ವಾ ಪ್ರಭುವಿಗೆ? ಪ್ರಭು ಗೊತ್ತಿಲ್ವಾ? ಪ್ರಭುವೇ ಸ್ವಾಮಿ ಬೋಧನೆ ಮಾಡಿದ್ದೀವಿ, ದೆವ್ವಗಳನ್ನು ಬಿಡಿಸಿದ್ದೀವಿ, ಮಹತ್ ಕಾರ್ಯಗಳನ್ನು ಮಾಡಿದ್ದೀವಿ ಅಂದಾಗ ಯೇಸು ಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ, ಪ್ರಿಯರ ದೇವ್ರ ಮಕ್ಕಳಿರ 23, ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿರಿ. ಯಾರಿಗೆ ಹೇಳುವಂಥ ಮಾತು? ಸೇವಕರಿಗೆ ಹೇಳುವಂಥ ಮಾತಾ? ಬೋಧಕರಿಗೆ ಹೇಳುವಂಥ ಮಾತಾ? ವಾಕ್ಯದ ಪ್ರಕಾರ ಬೋಧನೆ ಮಾಡದೆ ಹೋದರೆ, ವಾಕ್ಯದ ಪ್ರಕಾರ ವಿವರಣೆ ಕೊಡದೆ ಹೋದರೆ ಯಾರೇ ಆದರೂ ಪರವಾಗಿಲ್ಲ, ದೊಡ್ಡವರಾದರೂ ಪರವಾಗಿಲ್ಲ, ಇಂಟರ್ನ್ಯಾಷನಲ್ ಬೋಧಕರಾದರೂ ಪರವಾಗಿಲ್ಲ, ದೇವರು ಬಿಡೋದಿಲ್ಲ ರೀ. ದೇವರು ಸಹಿಸಲ್ಲ, ದೇವರು ಬಿಡಲ್ಲ. ಯಾವ ದೇಹದ ಮೂಲಕ ಪಾಪ ಮಾಡಿದ್ದೀರೋ, ಯಾವ ದೇಹದ ಮೂಲಕ ಅನ್ಯಾಯ ಮಾಡಿದ್ದಾರೋ ಅದೇ ಪ್ರಕಾರ ಅದೇ ದೇಹವನ್ನು ಧರಿಸಿಕೊಂಡು ಏನ್ರಿ ಬೆಂಕಿಯ ಕೊಂಡಕ್ಕೆ ತಳ್ತಾರೆ. ಅಲ್ಲಿ ಆತ್ಮ ದೇಹ ಎರಡೂ ಕೂಡ ಯಾತನೆ ಪಡಬೇಕಾಗುತ್ತೆ. ಅಲ್ಲಿ ಗೋಳಾಡಬೇಕಾಗುತ್ತೆ, ಅಲ್ಲೂ ಕಡಿಬೇಕಾಗುತ್ತೆ ಪಟ್ಟ 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 ಅಂತ. ಅಯ್ಯೋ ಈ ರಾಮು ಬ್ರದರ್ ಬಂದು ಕೂಗಾಡಿದ, ಎಷ್ಟೋ ಮಾತುಗಳು ಹೇಳ್ದ, ನಾವು ಕೇಳಿಲ್ಲ.
ಇರೋ ವಿಷಯಗಳನ್ನು ನೇರವಾಗಿ ತೊಡೆ ತಟ್ಟಿ ಸವಾಲು ಮಾಡಿ ಹೇಳ್ದ ನಾವು ಕೇಳಿಲ್ಲ ಅಂತೇಳಿ ಅಲ್ಲಿ ಹೋಗಿ ಬಾಯಿ ಬಡ್ಕೊಳ್ಬೇಕಾಗುತ್ತೆ. ಮಾಯ ಮಾಡಿಲ್ಲ. ಜನರೇ ಬನ್ನಿ, ಏನೋ ಆಶೀರ್ವಾದ ಬರುತ್ತೆ, ಏನೋ ಬರುತ್ತೆ, ಮಾಯ ಮಾಡಿಲ್ಲ ರೀ ನಾವು. ಮಾಯ ಬೋಧನೆ ಅಲ್ಲ ರೀ. ಇರುವಂಥ ವಿಷಯಗಳನ್ನು ನೇರವಾಗಿ ಇದ್ದದ್ದು ಇದ್ದ ಹಾಗೆ ಹೇಳಬೇಕು. ನಂಬ್ತಾರೋ ಬಿಡ್ತಾರೋ ಅವರಿಷ್ಟ. ನಂಬದೆ ಹೋದರೆ ಏನಿದೆ? ಬೆಂಕಿ ಕೊಂಡ. ಅದು ಇದ್ದದ್ಗೋಸ್ಕರ ಬೋಧನೆ, ಅದು ಇದ್ದದ್ಗೋಸ್ಕರ ಯೇಸು ಪ್ರಭು ಬಂದದ್ದು. ಪರಲೋಕ ನರಕ ಇದ್ದದ್ಗೋಸ್ಕರನೇ ಪ್ರಭು ಬಂದರು, ಸುವಾರ್ತೆ ಹೇಳಿದ್ರು, ಪ್ರಾಣ ತ್ಯಾಗ ಮಾಡಿದ್ರು, ಸಮಾಧಿ ಮಾಡಲ್ಪಟ್ಟರು, 3ನೇ ದಿನದಂದು ಎದ್ದು ಬಂದರು, ಪರಲೋಕಕ್ಕೆ ಹೋದರು. ನಾನು ಮತ್ತೆ ಯಾವ ರೀತಿ ಹೋಗಿದ್ದೀನೋ ಅದೇ ಪ್ರಕಾರ ಬರ್ತೀನಿ, ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನನ್ನ ಮಾತನ್ನು ನಂಬಿ. ಯಾರ ಮಾತನ್ನು ನಂಬ್ತಾ ಇದ್ದೀವಿ? ಬೈಬಲನ್ನು ನಂಬಿ, ದೇವರನ್ನು ನಂಬಿ, ಯೇಸು ಕ್ರಿಸ್ತರನ್ನು ನಂಬಿ, ಮನುಷ್ಯರನ್ನಲ್ಲ. ಪ್ರಿಯರಾದ ದೇವರ ಮಕ್ಕಳಿರ, ಲಯವಾಗದ ಜೀವಿತ ಇದೆ, ಅದು ಪರಲೋಕದಲ್ಲಿ. ಆ ಪರಲೋಕದಲ್ಲಿ ನಾವು ಪಡ್ಕೊಳ್ಬೇಕಾದ್ರೆ, ಪರಲೋಕಕ್ಕೆ ನಾವು ಸೇರಬೇಕಾದ್ರೆ, ಯೇಸು ಕ್ರಿಸ್ತರ ಬಳಿಯಲ್ಲಿ ನಾವು ಸೇರಬೇಕಾದ್ರೆ ಈ ಲೋಕದಲ್ಲಿ ಭಕ್ತಿಯಿಂದ ನಡಿಬೇಕು. ವಾಕ್ಯದ ಪ್ರಕಾರ ಭಕ್ತಿ. ಅದಕ್ಕೆ ಅಪೋಸ್ತಲರು, ಭಕ್ತರಿದ್ದಾರಲ್ಲ, ಇವರೆಲ್ಲರೂ ಕೂಡ ದೇವರು ಇದ್ದದ್ರಲ್ಲಿ ಪರವಾಗಿಲ್ಲ, ಹೇಗಿದ್ದರೂ ಪರವಾಗಿಲ್ಲ, ದೇವರು ನಿಮಗೋಸ್ಕರ ಬದುಕ್ತೀವಿ ಅಂತೇಳಿ ಎಲ್ಲರೂ, ಒಬ್ಬ ಅಬ್ರಹಾಮನಾಗಿರ್ಬೋದು, ಇಸಾಕನಾಗಿರ್ಬೋದು, ಯಾಕೋಬನಾಗಿರ್ಬೋದು, ಮೋಶೆ ಆಗಿರ್ಬೋದು, ನಮಗೆ ಪರಲೋಕ ಬೇಕು ತಂದೆ, ನೀವು ಇರುವಂಥ ಆ ಸ್ಥಳವನ್ನು ಪಡ್ಕೊಳ್ಬೇಕು ತಂದೆ. ಅಪೋಸ್ತಲರು ಅವರು ಕೂಡ ಅಷ್ಟೇ. ನಾವು ದೇವರೇ ಆ ಪರಲೋಕ ಹೇಗಿದೆ, ನಮಗೆ ಹಾಕಬೇಕು ದೇವರೇ, ಈ ಲೋಕದಲ್ಲಿ ಮನೆ ಇಲ್ಲ ದೇವರು, ಮನೆ ಕಟ್ಟಿಸ್ಕೊಡಿ. ನನ್ನ ಮಗಳು ವಿದ್ಯಾವಂತಳಾಗಿದ್ದಾಳೆ, ಕೆಲಸ ಸಿಗ್ತಾ ಇಲ್ಲ, ಒಂದು ದೊಡ್ಡದೊಂದು ಪೋಸ್ಟ್ ಕೊಡಿಸ್ಬಿಟ್ಟಿದ್ದೇವ್ರೆ, ಮದುವೆ ಮಾಡಿಬಿಟ್ಟಿದ್ದೇವ್ರೆ, ಮಕ್ಕಳನ್ನು ಕೊಡಿದ್ದೇವ್ರೆ. ನಾವೆಲ್ಲ ಗುಂಪಾಗಿ ಹೋಗ್ತೀವಲ್ಲ ಚರ್ಚಿಗೆ. ಯಾಕೆ ಹೋಗ್ತೀವಿ? ಚರ್ಚಿಗೆ ಖಂಡಿತವಾಗಿ ಹೋಗಲೇಬೇಕು, ಬಿಡಬಾರ್ದು. ಪ್ರಾರ್ಥನೆ ಹೋಗಲೇಬೇಕು, ಬಿಡಬಾರ್ದು. ಉದ್ದೇಶ ಪರಲೋಕದಗೋಸ್ಕರ. ದೇವರು ನಮ್ಮ ಹೆತ್ತ ತಂದೆ, ಆತನಿಗೆ ನಾವು ಒಳಪಡಬೇಕು, ಆತನಿಗೆ ನಾವು ವಿಧೇಯರಾಗಬೇಕು, ನಾವು ಪರಲೋಕವನ್ನು ಪಡ್ಕೊಳ್ಬೇಕು. ಆ ಉದ್ದೇಶದಿಂದ ಹೋಗಬೇಕೆ ವಿನಃ ಈ ಲೋಕದಲ್ಲಿ ಏನೂ ಆಗುತ್ತಂತಲ್ಲ. ಈ ಲೋಕದಲ್ಲಿ ಎಲ್ಲರನ್ನ ದೇವರೇ ಕಾಪಾಡ್ತಾ ಇದ್ದಾರೆ. ದೇವರನ್ನ ನಂಬದೇ ಇರುವಂಥ ಪ್ರಜೆಗಳನ್ನು ದೇವರೇ ತಾನೇ ಕಾಪಾಡೋದು, ಹೌದಲ್ವಾ? ದೇವರೇ ಕಾಪಾಡುವಂಥದ್ದು. ನಮ್ಮನ್ನು ಕಾಪಾಡ್ತಾರೆ, ಎಲ್ಲರನ್ನೂ ಕಾಪಾಡ್ತಾರೆ. ಭಕ್ತಿಯಿಂದ ನಡ್ಕೊಂಡ್ರೆ ಪರಲೋಕವನ್ನು ಕೊಡ್ತಾರೆ. ಅದು ಶಾಶ್ವತವಾದಂಥ ಲೋಕ, ಲಯವಿಲ್ಲದ ಲೋಕ, ಲಯವಿಲ್ಲದ ಜೀವಿತ, ಲಯವಿಲ್ಲದ ದೇಹ, ಲಯವಿಲ್ಲದ ಶರೀರ. ಅದು ಯೇಸು ಕ್ರಿಸ್ತರ 2ನೇ ಆಗಮನದಲ್ಲಿ ಬಂದಾಗ ಏನ್ರಿ, ಯಾರ್ಯಾರಿಗೆ ಯಾವುದ್ಯಾವುದು ಆಕಾರ ಕೊಡಬೇಕು ಅದು ಕೊಟ್ಟು ಕರ್ಕೊಂಡು ಹೋಗ್ತಾರೆ ಪ್ರಿಯರು. ಅನೀತಿವಂತರು ಬೆಂಕಿ ಕೊಂಡೋಗಿ ಹೋಗ್ತಾರೆ, ನೀತಿವಂತರು ಪರಲೋಕಕ್ಕೆ ಹೋಗ್ತಾರೆ. ಆ ನೀತಿವಂತರಲ್ಲಿ ನೀವಿದ್ದೀರಾ? ನಾವಿದ್ದೀವಾ? ಆ ನೀತಿವಂತರ ಲೀಸ್ಟಲ್ಲಿ ಇದ್ದೀವಾ ಇಲ್ವಾ ಅನ್ನೋದನ್ನು ನಿಮ್ಮನ್ನು ನೀವು ಪರಿಶೋಧನೆ ಮಾಡ್ಕೊಳ್ಳಿ. ಒಂದು ವೇಳೆ ಆ ಲೀಸ್ಟಲ್ಲಿ ಇಲ್ಲ ಅಂದರೆ ಇನ್ಮೇಲೆ ಆದರೂ ಭಕ್ತಿಯಿಂದ ನಡ್ಕೊಳ್ಳಿ, ವಾಕ್ಯದ ಪ್ರಕಾರ ನಡ್ಕೊಳ್ಳಿ, ದೇವರ ಸೇವೆ ಮಾಡಿ ಜೀವಿತ ಕಾಲವನ್ನು ಮುಗಿಸ್ಕೊಂಡು ಹೋಗಿ ಪ್ರೇರ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ಓಕೆ, ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿ ನಾವು ಮುಗಿಸುತ್ತೇವೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. ನಿನ್ನೆಯಿಂದ ಇವತ್ತು ತನಕ ತಂದೆಯ ದೇವರೇ ಅದ್ಭುತ ರೀತಿಯಲ್ಲಿ ನಿಮ್ಮ ವಾಕ್ಯಗಳನ್ನು ತಿಳಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಇದ್ದದ್ದು ಇದ್ದ ಹಾಗೆ ನಿಮ್ಮ ಮಾತುಗಳನ್ನು ಬೋಧಿಸಿದ್ದೇವೆ ತಂದೆ. ಎಲ್ಲರನ್ನು ಆಶೀರ್ವದಿಸಿ, ಎಲ್ಲರನ್ನು ಕಾಪಾಡಿ. ತಂದೆಯ ದೇವರೇ, ಲಯವಿಲ್ಲದ ಜೀವಿತ ಇದೆಯಾ ಎನ್ನುವಂಥ ಅಂಶವನ್ನು ಹೇಳಿ, ಲಯವಿಲ್ಲದ ಬದುಕು ಇದೆ, ಅದು ನಿಮ್ಮ ಬಳಿಯಲ್ಲಿ ಇದೆ ಎಂದು ವಾಕ್ಯದ ಮೂಲಕ ತೋರಿಸ್ಕೊಟ್ಟಿದ್ದೇನೆ ತಂದೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಯಾಸಪಟ್ಟಂಥ ನಿಮ್ಮ ಮಕ್ಕಳಿದ್ದಾರೆ, ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ದೂರದಿಂದ ಬಂದಿರುವಂಥ ನಿಮ್ಮ ಮಕ್ಕಳಿದ್ದಾರೆ, ಅವರೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಬಲಪಡಿಸಿ, ಎಲ್ಲರ ಹೃದಯದಲ್ಲಿ ಬಿತ್ತಿರುವಂಥ ನಿಮ್ಮ ವಾಕ್ಯಗಳನ್ನು ತಂದೆಯ ದೇವರೇ ಅಭಿವೃದ್ಧಿಯಾಗುವಂತೆ, ಆತ್ಮಿಕವಾಗಿ ಜೀವಿಸುವಂತೆ ಎಲ್ಲರನ್ನು ಆಶೀರ್ವದಿಸು ತಂದೆ. ಅದೇ ಪ್ರಕಾರ ನೇರ ಪ್ರಸಾರದಲ್ಲಿ ವೀಕ್ಷಿಸಿರುವಂಥ ನಿಮ್ಮ ಮಕ್ಕಳಿದ್ದಾರೆ, ಅವರನ್ನು, ಅವರ ಕುಟುಂಬಗಳನ್ನು ಆಶೀರ್ವದಿಸಿ,
ಎಲ್ಲರ ಮಧ್ಯದಲ್ಲಿ ಸಮಾಧಾನ ಸಂತೋಷವನ್ನು ದಯಪಾಲಿಸಿ. ಈ ಗ್ರಾಮದಲ್ಲಿದ್ದಂಥ ಹಿರಿಯರಿಗೋಸ್ಕರ, ಈ ಗ್ರಾಮದಲ್ಲಿದ್ದಂಥ ನಿಮ್ಮ ಮಕ್ಕಳಿಗೋಸ್ಕರ, ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನೂ ಕನಿಕರಿಸಿ ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.